ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಜರಾಸಂಧ ವಧೆಯನ್ನು ನಾವು ಕಂಡ್ವಿ. ಜರಾಸಂಧ ವಧೆಯ ಬಳಿಕ ನಿರಾತಂಕವಾಗಿ ನಿರ್ಭೀತವಾಗಿ ರಾಜಸೂಯ ನಡೆಯುವುದು ಹೌದು ಅಂತ ನಿಶ್ಚಯವಾಯಿತು. ಹಾಗಾಗಿ ರಾಜಸೂಯಕ್ಕೆ ಸರ್ವಸನ್ನಾಹಗಳು ಆಗುತ್ತವೆ. ಆ ಸನ್ನಾಹಗಳ ಬಳಿಕ ಎಲ್ಲ ಕಡೆಯಿಂದಲೂ ದಿಗ್ವಿಜಯ ಮಾಡಬೇಕಾಗುತ್ತದೆ. 4 ಸಹೋದರರು 4 ದಿಕ್ಕಿಗೆ ತೆರಳಿ ಸರ್ವತ್ರ ತಮ್ಮ ಸೈನ್ಯವನ್ನು ಸಂಚಾರ ಮಾಡಿಸುವ ಮೂಲಕವಾಗಿ ಕಪ್ಪ ಕಾಣಿಕೆಗಳನ್ನು ಸಂಪಾದಿಸ್ತಾರೆ. ಇದೊಂದು ದೊಡ್ಡ ಪ್ರಶ್ನೆ, ಇದೊಂದು ದೊಡ್ಡ ಚರ್ಚೆಯೂ ಆಗುತ್ತದೆ. ಅದೇನೆಂದರೆ, ಹೀಗೆ ಹಾವನ್ನು ಬಡಿದು ಹದ್ದಿಗೆ ಹಾಕುವಂಥದ್ದು ಅದು ಏನು ದೊಡ್ಡದು? 10 ಕಡೆ ದೋಚಿ ಒಂದು ಯಜ್ಞ ಮಾಡುವುದೇ? ಈ ಥರದ್ದು ಇವೆಲ್ಲ ಕೂಡ ಬರುವಂಥ ಮಾತುಗಳು. ಆಗ ಆ ಥರ ಮಾಡ್ತಾಯಿದ್ರು. ಅದು ಆ ಕಾಲದ ರೀತಿ ಅಂತ ಹೇಳಿಬಿಟ್ಟು ಜಾರಿಕೊಳ್ಬಹುದು. ಆದರೆ ಜಾರಿಕೊಳ್ಬಾರ್ದು. ನೋಡೋಣ. ಈಗ ನಾವು ನಮ್ಮ ಕನ್ನಡಿಗರು ಎಲ್ಲ ಕಡೆಗೂ ಹೋಗಬೇಕು, ಎಲ್ಲ ಕಡೆಗೂ ಸಾಮರ್ಥ್ಯದಿಂದ ಕನ್ನಡಿಗರು ತಮ್ಮ ತನವನ್ನು ಬೆಳಗಬೇಕು ಅಂತಂದರೆ ಈ ಕಾಲಕ್ಕೆ ಬಹಳ ಕನ್ನಡಿಗರ ಮಟ್ಟಿಗಂತೂ ತುಂಬ ಸಂತೋಷವಾಗಿ ಎಲ್ಲ ಬುದ್ಧಿಜೀವಿಗಳು ಸಂತೋಷದಿಂದ ಬೆನ್ನು ತಟ್ಟಿ ಮೇಲ್ಹೊಳೆ ಹರಿಯಷ್ಟು ಪ್ರಶಂಸೆ ಮಾಡ್ತಾರೆ. ಇದೇ ಥರ ತಮಿಳರು ಎಲ್ಲ ಕಡೆಗೂ ಹೋಗಬೇಕು, ತೆಲುಗರು ಎಲ್ಲ ಕಡೆಗೂ ಹೋಗಬೇಕು ಅಂತ, ಭಾರತೀಯರು ಎಲ್ಲ ಕಡೆಗೆ ಹೋಗಬೇಕು ಅಂತ ಈ ನಮ್ಮ ಪ್ರಾಂತೀಯ ಬುದ್ಧಿಜೀವಿಗಳು ಹೇಳೋದಿಲ್ಲ. ಇನ್ನು ಭಾರತೀಯ ಬುದ್ಧಿಜೀವಿಗಳು ಇಲ್ಲವೇ ಇಲ್ಲ. ಈ ಬುದ್ಧಿಜೀವಿಗಳು ಇರತಕ್ಕಂಥದ್ದೆಲ್ಲನೂ ಈ ಮಾತ್ರದಲ್ಲಿ. ಭಾರತ ಅಂತ ತಕ್ಷಣ ಅದು ದುರ್ಬುದ್ಧಿಜೀವಿ ಆಗಿಬಿಡುತ್ತೆ, ಬುದ್ಧಿರಹಿತ ಜೀವಿ ಅಂತ ಆಗಿಬಿಡುತ್ತೆ. ನ್ಯಾಷನಲಿಸ್ಟ್ ಅಂದರೆ ಯು ಆರ್ ಎನ್ ಎನಿಮಿ ಆ್ಯಂಡ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ. ಹಾಗಾಗಿ ಪ್ರಾಂತೀಯವಾಗಾದರೆ ಆ ತರಹ. ಸರಿ, ನಮ್ಮ ಕನ್ನಡಿಗರು ಸಾಮರ್ಥ್ಯದಿಂದ ದುಡಿದು ಅಮೇರಿಕದಲ್ಲಿಯೋ, ಹಾಂಗ್ಕಾಂಗ್ನಲ್ಲಿಯೋ, ಆಫ್ರಿಕಾದಲ್ಲಿಯೋ, ಆಸ್ಟ್ರೇಲಿಯಾದಲ್ಲಿಯೋ ಕೆಲಸ ಗಿಟ್ಟಿಸ್ತಾರೆ ಅಂದರೆ ಅಲ್ಲಿ ಮೆರಿಟೋಕ್ರಸಿನಲ್ಲಿ ಹೋರಾಡೋದಲ್ವ, ಬುದ್ಧಿಯ ಬಲದಿಂದ ಗೆದ್ದುಕೊಂಡಿದ್ದಲ್ವ? ಅದನ್ನು ತಪ್ಪು ಅಂತ ಹೇಳಬೇಕೆ? ಬಲದಿಂದ ಒಬ್ಬನ ಸೊತ್ತನ್ನು ಕಿತ್ತುಕೊಳ್ತೀನಿ ಅಂತಂದರೆ, ಒಬ್ಬನ ರಾಜ್ಯದ ಮೇಲೆ ಯುದ್ಧ ಮಾಡ್ತೀನಿ ಅಂದರೆ ಬುದ್ಧಿಯಿಂದ ಮಾಡ್ತೀನಿ ಅಂದರೂ ಅದೇ ತಾನೆ. ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಅಮೇರಿಕಾದ ಕೆಲಸ ಕಿತ್ತುಕೊಂಡ್ರು ಅಂತ ಅಲ್ಲಿಯವರು ಪಡ್ಕೋತಾರೆ ಅಂತಂದರು. ನಮ್ಮ ವಸುಧೇಂದ್ರ ಅವರು ಬಹಳ ಮಾರ್ಮಿಕವಾದಂಥ ಒಂದು ಕಥೆ ಬರೀತಾರೆ. ತುಂಬ ಹೃದಯ ಭೇದಕವಾದದ್ದು. ಯಾವ ಮಟ್ಟಕ್ಕೆ ಈ ಕಾಲ್ ಸೆಂಟರ್ ಉದ್ಯೋಗದ ಹಪಹಪಿ ಹೇಗಾಗಿದೆ, ಅಲ್ಲಿ ಯಾವುದಕ್ಕೂ ಮಾಡಬೇಕು ಅಂತಂದರೆ ಎಷ್ಟೋ ಜನ ಲೈಂಗಿಕವಾದ ಅಪೇಕ್ಷೆ ಇದ್ದವರಿಗೆ ದೂರವಾಣಿಯ ಮೂಲಕವಾಗಿ ಲೈಂಗಿಕವಾದ ತೃಪ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅಂತ. ಅದಕ್ಕಾಗಿ ದೂರವಾಣಿ ಮೂಲಕ ಸಂವಾದ ಮಾಡಬೇಕು ಅಂತ. ಹಾಗೆ ಸಂವಾದ ಮಾಡಿ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಕೆಲವೊಮ್ಮೆ ಅವರಿಗೆ ಇವರೇ, ಇವ್ರಿಗೆ ಅವರೇ, ಈ ಥರದ್ದೆಲ್ಲವೂ ಮಾಡಬೇಕಾದದ್ದಾಗುತ್ತದೆ. ಅದಕ್ಕೆ ನಿಮ್ಮ ಭಾರತೀಯರಿಗೆ ಸಾಮರ್ಥ್ಯ ಉಂಟೆ? ಖಂಡಿತ ಸಾಮರ್ಥ್ಯ ಉಂಟು ಅಂತ ಹೇಳಿಬಿಟ್ಟು ಆ ಕಥಾನಾಯಕ ತನ್ನ ತಂಡವನ್ನು ತೆಗೆದುಕೊಂಡು ಹೋಗಿ ಒಬ್ಬೊಬ್ಬರಿಗೂ ಆ ಕೇವಲ ಶ್ರವಣದಿಂದಲೇ ಆ ಒಂದು ತೃಪ್ತಿಯನ್ನು ಕೊಡಿಸ್ಬಿಡ್ತೀನಿ ಅಂತ ಹೋಗ್ತಾನೆ. ಆಗ ಆ ರೀತಿಯಾದ ಕೆಲಸ ಮಾಡ್ತಾ ಇದ್ದ ಎಷ್ಟೋ ಜನ ಕೆಲಸವನ್ನು ಕಳ್ಕೋತಾರೆ. ಅವರಲ್ಲಿ ಒಬ್ಬಳು ಗರ್ಭಿಣಿ ಹೆಣ್ಣು ಮಗಳು, ಪಾಪಿಗಳೇ ನನ್ನ ಕೆಲಸ ಕಿತ್ಕೊಂಡ್ರಿ, ನನಗೇನು ಗತಿ, ನನಗೆ ಹುಟ್ಟತಕ್ಕಂಥ ಮಗು ಬೀದಿಗೆ ಬೀಳುತ್ತಲ್ಲ ಅಂತ ಸಂಕಟ ಪಡ್ತಾಳೆ ಅಂತ ಬರುತ್ತದೆ. ಅಂದರೆ ಇದು ದೌರ್ಜನ್ಯ ಅಲ್ವಾ? ಹಾಗಿದ್ದರೆ ಇದೇ ವಾದವನ್ನು ಮಾಡ್ತಕ್ಕಂಥ ನಮ್ಮ ಸಾಹಿತಿಗಳ ಮಕ್ಕಳೇನೆ ಈ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದಕ್ಕೇನು ಮಾಡೋಣ? ಅಥವಾ ಈ ಥರ ಕತೆ ಬರೀತಾ ಇರ್ತಕ್ಕಂಥ ಅವರೇನೆ ಮಾಡ್ತಾ ಇರ್ತಾರಲ್ಲ. ಅಂದರೆ ಸಂಘರ್ಷ ಅನ್ನೋದು ಮಾನವ ಜೀವನದ ವ್ಯವಸ್ಥೆ ಅಂತ ನೋಡಬೇಕಾಗತ್ತಲ್ಲ. ಇದನ್ನೇ ಮಾರ್ಕ್ಸ್ ಕೂಡ ಹೇಳಿದ್ದಾನೆ. ಎಲ್ಲವೂ ಕೂಡ ಕಾನ್ಫ್ಲಿಕ್ಟ್ ಆ್ಯಂಡ್ ಕ್ಲಾಶ್ ಬಿಟ್ವೀನ್ ದ ಕ್ಲಾಸಸ್ ಅನ್ನುವಂಥದ್ದು, ವರ್ಗ ಸಂಘರ್ಷವೇ ಜಗತ್ತಿನ ವಿದ್ಯಮಾನ ಅಂತ ಅದನ್ನೊಂದು ತತ್ವಶಾಸ್ತ್ರದ ಮಟ್ಟಕ್ಕೆ ಹೇಳಿಬಿಟ್ಟಿದ್ದಾನೆ. ಅವನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ನಮ್ಮಲ್ಲಿಯೇ ಹೇಳಿದ್ದಾರೆ, ಎಲ್ಲ ಕಡೆಯಲ್ಲೂ ಹೇಳಿದ್ದಾರೆ. ನಿರಂತರವಾದ ಸಂಘರ್ಷವೇ ಇರತಕ್ಕಂಥದ್ದು. ರಾಗದ್ವೇಷಗಳಿಂದ ಒಬ್ಬರನ್ನು ಮತ್ತೊಬ್ಬರು ಮೇಲಾಟ ಆಡಬೇಕು ಅನ್ನುವಂಥದ್ದು ಇದೆ ಅಂತ. ಸರಿ, ಅದೆಲ್ಲ ಆಯಿತು. ಆದರೆ ಇದು ದೊಡ್ಡ ಕಾವ್ಯ ಅಂತ ನಾವು ಯಾಕೆ ಹೇಳೋದು? ಪಾಂಡವರು ದೊಡ್ಡವರು ಅನ್ನೋದಕ್ಕಿಂತ ಮಿಗಿಲಾಗಿ ಇಷ್ಟು ದೊಡ್ಡ ಸಂಗ್ರಹ ಇವನ್ನೆಲ್ಲ ಮಾಡಿಯೂ ಕಡೆಗದವರಿಗೆ ದಕ್ಕಲಿಲ್ಲ ಅಂತ ಹೇಳುವಂಥ ಒಂದು ಮಹಾ ಕವಿ ಪ್ರತಿಭೆ ಇದೆಯಲ್ಲ, ಅದು ದೊಡ್ಡದು. ಅಷ್ಟು ಮಾತ್ರವಲ್ಲ, ಈ ಥರ ಮಾಡುವವ್ರ ಪೈಕಿ ಇವರು ಒಳ್ಳೆಯವರು. ಇದನ್ನು ನಾವು ಗಮನಿಸಬೇಕು. ಈಗ ಪಾಂಡವರು ಮಾಡದೆ ಬಿಟ್ಟರೆ ನಾಳೆ ದುರ್ಯೋಧನ ಮಾಡ್ತಾನೆ, ಆಚೆ ನಾಡದ್ದು ದುರ್ಯೋಧನ ಮಗ ಮಾಡ್ತಾನೆ, ಇನ್ನೊಬ್ಬರು ಮತ್ತೊಬ್ಬರು ಮಾಡ್ತಾರೆ. ಹಾಗಾಗಿ
ಇಲ್ಲಿ ಅಪಕಾರಿ ಇಲ್ಲದೆ ಇದ್ದಿದ್ದು ಯಾವಾಗ? ರಾಮನಿರ್ದಂದು ರಾವಣನೊಬ್ಬ ನಿರ್ಧನಲ್ಲ, ಭೀಮನಿರ್ದಂದು ದುಶ್ಯಾಸನನ ದೊರ್ವನ್. ರಾಮನಿರ್ದಂದು ರಾವಣನೊರ್ವ ನಿರ್ಧನಲ್ಲ, ಭೀಮನಿರ್ದಂದು ದುಶ್ಯಾಸನನೊರ್ವನ್. ಈ ಮಹಿಯೋಳು ಆಕ್ರಮಣಕಾರಿಯಾದವನು ಅನ್ಯಾಯಕಾರಿ, ಈ ಮಹಿಳು ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ. ಇದ್ದಿದ್ರೊಳಗೆ ಒಳಿತನ್ನು ಆರಿಸ್ಕೊಳ್ಬೇಕು. ಹೀಗಾಗಿ ಪರ್ಫೆಕ್ಟ್ ಮಾಡಲ್ ಅನ್ನೋದನ್ನು ನಾವು ತಾತ್ವಿಕವಾಗಿ ಥಿಯರಿಟಿಕಲ್ಲಾಗಿ ಇಷ್ಟು ಹೇಳಿ ಹಾಡಿ ಹೊಗಳೋದಕ್ಕೂ ಮುನ್ನ ನಮಗೆ ಸಾಧ್ಯವಾಯಿತೆ ಅನ್ನುವಂಥದ್ದು ನೋಡಬೇಕು. ಈಗಷ್ಟೇ 2 ನಿಮಿಷಗಳ ಮುನ್ನ ಧೈರ್ಯ, ಸತ್ಯ, ಆತ್ಮನಿಷ್ಠೆ ಈ ರೀತಿಯಾದ ಚರ್ಚೆ ಬಂದಾಗ ಅದೇ ಬಂದದ್ದು. ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಬಗೆ ಆಗಿರುತ್ತದೆ. ಸತ್ಯವನ್ನು ಒಬ್ಬೊಬ್ಬರು ಒಂದೊಂದು ಹಂತಕ್ಕೆ ಹೇಳ್ತಾರೆ. 10 ರೂಪಾಯಿ ಕೊಡುವವನು 1000 ರೂಪಾಯಿ ಕೊಡುವವ್ರ ಎದುರಿಗೆ ಅಲ್ಪ ಆದರೂ ಈ ಕಾಲದಲ್ಲಿ ಅವನನ್ನು ಆಕ್ಷೇಪ ಮಾಡಬಾರ್ದು ಅಂತ ಇದೆ. ಸ್ವಲ್ಪ ಆದರೂ ಹೆಚ್ಚಾದರೂ ಅವನು ಕೊಟ್ಟಿದ್ದರ ಹಿಂದಿನ ಮನಸ್ಸು ಏನು ಅಂತ ನೋಡಬೇಕು ಅಂತ. ಆದರೆ ಸ್ವಲ್ಪ ಸತ್ಯ ಹೇಳುವನನ್ನು, ತುಂಬ ಸತ್ಯ ಹೇಳುವನನ್ನು ನೋಡುವಾಗ ಸ್ವಲ್ಪ ಸತ್ಯ ಹೇಳುವನು ತುಂಬ ಕೀಳು ಮಾಡಿಯೂ ನೋಡ್ತೀವಿ. ಇದು ಒಂದು ರೀತಿಯಾದ ಶಕ್ತಿ. ದುಡ್ಡು ಕೊಡೋದು ಒಂದು ಶಕ್ತಿ ಹೇಗೋ, ಸತ್ಯ ಹೇಳೋದು ಒಂದು ಬಗೆಯ ಶಕ್ತಿ, ಸರಳ ಜೀವನವೂ ಒಂದು ಬಗೆಯ ಶಕ್ತಿ. ಆದರೆ ಯಾರು ಸ್ವಲ್ಪ ಸತ್ಯವನ್ನು ಹೇಳಬಲ್ಲ ಅವನು ಹೆಚ್ಚಿನ ಸತ್ಯ ಹೇಳೋರ ಬಗ್ಗೆ ಗೌರವ ಇಟ್ಟುಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಎಲ್ಲರೂ ಸರ್ವೋತ್ತಮವಾಗಿ ಮಾಡಬೇಕು, ಎಲ್ಲರೂ ದಾನಶೂರ ಕರ್ಣರೇ ಆಗಬೇಕು ಅಂತಲ್ಲ. ತಾನು ಕೊಡುವ ಕಿಲುಬು ಕಾಸು ಆ ಮಾತ್ರದ್ದು ಅನ್ನುವ ಭಾವ ಇದ್ದರೆ ಆಯಿತು. ದೊಡ್ಡ ಮೌಲ್ಯಗಳ ಕಡೆಗೆ ನಮ್ರತೆಯೇ ಒಂದು ಮಹಾಮೌಲ್ಯ ಅಂತ. ಹೀಗೆಲ್ಲ ನೋಡಿದಾಗ ಉಳಿದವರ ಪೈಕಿ ಪಾಂಡವರು ಉತ್ತಮರು. ಅವರ ಕಾಲದಲ್ಲಿ ಅವರು ಲೋಕಕ್ಕೆ ಹೆಚ್ಚು ಉಪಯೋಗಕಾರಿಗಳಾಗಿ, ಹೆಚ್ಚು ಜೀವಪರವಾಗಿ ನಡ್ಕೊಂಡ್ರು. ಅದರಿಂದ ಅವರನ್ನು ಕೇಂದ್ರದಲ್ಲಿಟ್ಟುಕೊಂಡು ಬರೆದದ್ದಾಯಿತು. ಹಾಗೆಲ್ಲ ಅವರು ವಂಚಕರು, ಅವರು ಮೋಸಗಾರರು, ವ್ಯಾಸರೇ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ. ಸರಿ, ಇದು ನಿಮ್ಮ ಸಿದ್ಧಾಂತ. ಪಾಂಡವರು ಒಳ್ಳೆಯವರು ಅನ್ನೋದಕ್ಕೋಸ್ಕರವಾಗಿ ವ್ಯಾಸರ ಭಾರತವಾದರೂ ನಮಗೊಂದು ಸಾಕ್ಷಿ ಇದೆ. ಅವರು ಕೆಟ್ಟವರು ಅನ್ನೋದಕ್ಕೆ ನಿಮ್ಮ ಕಡೆಗೆ ಯಾವ ಸಾಕ್ಷ್ಯ ಇದೆ? ನಮಗೆ ಹಾಗೆ ಅನಿಸುತ್ತೆ, ಕಡೆಗೆ ಅಲ್ಲಿಗೆ ಬಂದು ಮುಟ್ಟುತ್ತೆ. ಸರಿ, ಎದುರಿಗೆ ಮಹಾಗ್ರಂಥ 1,00,000 ಶ್ಲೋಕಾತ್ಮಕವಾದದ್ದು ಇರೋದು ಸಾಕ್ಷಿಯಲ್ಲ. ನಿಮ್ಮ ಅಂತರಂಗದಲ್ಲಿ ಏನು ಅನಿಸ್ತಂದರೆ ನಿಮ್ಮ ತಾಯಿ ಹಾದ್ರಿಗಿತ್ತಿ ಅಂತ ನನಗನ್ನಿಸುತ್ತೆ, ಅದಕ್ಕೇನು ಮಾಡ್ತೀರಾ ಅಂತ ನಾನು ಕೇಳಿದ್ದೀನಿ. ಎಷ್ಟೋ ಬಾರಿ ಅಲ್ಲಿವರೆಗೂ ನಾನು ಹೋಗಿ ಮುಟ್ಟೋದುಂಟು. ನನಗೂ ಅನಿಸುತ್ತೆ ಅಂತ ಅನ್ನೋದಾದ್ರೆ ಅದನ್ನೇ ಹೇಳ್ತಕ್ಕಂಥದ್ದು. ಅನೇಕ ಸಭೆಗಳಲ್ಲಿ ದಾಕ್ಷಿಣ್ಯವಿಲ್ಲದೆ ನಾನು ಈ ಮಾತನ್ನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ನಮಗನಿಸಿದ್ದೆಲ್ಲ ಸತ್ಯ ಅಂದರೆ ನನಗೂ ಅನಿಸುತ್ತೆ ನಿಮ್ಮ ತಾಯಿ ಶೀಲದ ಬಗ್ಗೆ, ಅದಕ್ಕೇನಂತೀರಾ ಅಂತ. ಆಗ ಮಾತ್ರ ಬಾಯಿ ಮುಚ್ಕೊಳ್ಳೋದುಂಟು. ಅದಕ್ಕೂ ಬಾಯಿ ಮುಚ್ಕೊಳ್ಳಿಲ್ಲ ಅಂತಂದರೆ ಇನ್ನು ಬೇರೆ ಉತ್ತರಗಳನ್ನು ಇಟ್ಕೊಳ್ಬೋದು ಬಿಡಿ. ಈ ಮಾತ್ರಕ್ಕೆ ಆ ದೌರ್ಬಲ್ಯಕ್ಕೊಳಗಾಗಿ ಮರ್ಯಾದೆ ಇಟ್ಕೊಂಡು ಬಾಳಲೇಬೇಕಾಗುತ್ತೆ ವ್ಯಕ್ತಿ. ಅಂದರೆ ಈ ಮಾತ್ರದ ಹಠ, ಆಗ್ರಹ ಅನ್ನೋದು ಬೇಕಿಲ್ಲ. ಅಲ್ಲಿ ಕೂಡ ರಾಗದ್ವೇಷಗಳು ಮಾನವ ಸ್ವಭಾವದಲ್ಲಿರ್ತಕ್ಕಂಥದ್ದು. ಇದನ್ನು ಮತ್ತೆ ಮತ್ತೆ ಗೀತೆಯಲ್ಲಿ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಹೇಳಿದ್ದಾನೆ. ಯಾರು ಮಾಡಿದ್ರೂ ಅಷ್ಟೇ, ನಾವು ಮಾಡೋಲ್ಲ ಅಂತ ಬಿಟ್ಟರೆ ಮತ್ತೊಬ್ಬರು ಮಾಡ್ತಾರೆ. ಹೀಗಾಗಿ ನಾವು ಕೂಡಿದ ಮಟ್ಟಿಗೂ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ನಾವು ಇಷ್ಟು ಪರಿಸರ, ಇಷ್ಟು ವ್ಯವಸ್ಥೆ, ಇಷ್ಟು ಸಂತುಲಿತವಾದ ಜೀವನ ಅಂತನ್ನೋರು ಪರಿಸರ ಮಾಲಿನ್ಯ ಮಾಡದೆ ಬದುಕುವುದಕ್ಕೆ ಆಗೋದಿಲ್ವಲ್ಲ. ಈಚೆಗಷ್ಟೇ ಒಂದು ವಿಜ್ಞಾನ ಸಂಶೋಧನೆಯ ರಿಪೋರ್ಟ್ ಬಂದದ್ದನ್ನು ನೋಡ್ತಾ ಇದ್ದೆ. ನಾವು ಟೀ ಕಾಫಿಗಳನ್ನು ಕುಡಿಯೋದು ಬಿಟ್ಟರೆ ಎಷ್ಟೋ ಪರಿಸರದ ಮಾಲಿನ್ಯವನ್ನು ತಪ್ಪಿಸ್ಬೋದು ಅಂತ. ನನಗಂತೂ ಆಗಿಲ್ಲ, ಏನನ್ನಬಲ್ಲೆ. ಹಾಗಾಗಿ ಯಾರಾದರೂ ಇದನ್ನು ಬಿಟ್ಟವರಿದ್ದರೆ ನೀವು ದೊಡ್ಡವರಪ್ಪ, ನಿಮಗೆ ಹೋಲಿಸಿದರೆ ನಾವು ಕೀಳು ಅಂತನ್ನುವ ನಮ್ರತೆಯನ್ನಾದರೂ ಬೆಳೆಸ್ಕೊಳ್ಬೇಕು, ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಈ ಮಾತ್ರಕ್ಕೆ ಬಂದುಬಿಡುತ್ತದೆ. ನಮಗೆ ಆಧುನಿಕ ಜಗತ್ತಿನದು ಎಲ್ಲವೂ ಬೇಕಾಗಿದೆ, ಆದರೆ ಆಧುನಿಕ ಜಗತ್ತನ್ನೇ ಬೈತೀವಿ ಅಂತಂದರೆ ಇದು ಎಲ್ಲಿಯ ನ್ಯಾಯ? ಹೀಗಾಗಿ ನಾವು ಬದುಕ್ತಾ ಇರುವ ಬಾಳನ್ನು, ಈ ಸಂಘರ್ಷದ ಬಾಳನ್ನು ಧಿಕ್ಕರಿಸುವುದು, ಬೈಯುವುದು ಅನುಚಿತವಾಗುತ್ತದೆ. ಪಾಂಡವರು ಅದನ್ನೇ ಮಾಡಿದ್ರು, ರಾಮಾದಿಗಳು ಅದನ್ನೇ ಮಾಡಿದ್ರು. ಹೀಗಾಗಿ ಈ ಸಂಘರ್ಷದ ಜೀವನವನ್ನು ಆಕ್ರಮಣಕಾರಿ, ದೌರ್ಜನ್ಯ, ಶೋಷಕ ವ್ಯವಸ್ಥೆ ಅಂತೆಲ್ಲ ಕೋಲಾಹಲ ಮಾಡ್ತಕ್ಕಂಥವ್ರು ಅವಾರ್ಡ್ ಗಿಟ್ಟಿಸೋದಕ್ಕೆ, ಇಲ್ಲ ಯಾವುದೋ ಗೌರ್ಮೆಂಟ್ ಗ್ರ್ಯಾಂಟ್ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂಥ ತಂತ್ರ ಹೊರತು ಮತ್ತಿನ್ನೇನೂ ಅಲ್ಲ ಅಂತ. ಹಾಗಂತ ಈ ದೌರ್ಜನ್ಯಾದಿಗಳೆಲ್ಲ ಸರಿ ಅಂತ ಹಾಡಿ ಹೊಗಳಬೇಕು ಅಂತಲ್ಲ. ಅದರ ಬಗ್ಗೆ ಎಷ್ಟು ಎಚ್ಚರ ಇದ್ದರೂ ನಾವು ಎಲ್ಲಿಯ ಮಟ್ಟಕ್ಕೆ ಬಂದಿದ್ದೀವಿ ಅದನ್ನು ಕಾಣಬೇಕು. ಈ ರಾಜಸೂಯಾಗದ ಸಂದರ್ಭದಲ್ಲಿ ನೋಡಿದಾಗ ಒಂದು ಒಳ್ಳೆಯ ವ್ಯವಸ್ಥೆಗೆ ತಕ್ಕ ಮಟ್ಟಿಗೆ ಉತ್ತಮತೆ ಬೇಕು. ಈಗ ನೋಡಿ, 4 ತಿಂಗಳಲ್ಲಿ ನಮ್ಮ ದೇಶ ಎಷ್ಟೆಷ್ಟು ಪ್ರಕ್ಷೋಭೆಗಳಿಗೆ ಒಳಗಾಗ್ತಾ ಇದೆ.
ಈಗಂತೂ ಹುಡ್ ಅನ್ನುವ ಚಂಡಮಾರುತ ಬಂದು ಈ ಹೊತ್ತಿನ ಪತ್ರಿಕೆಯ ವರದಿ ಪ್ರಕಾರ 1,00,000 ಕೋಟಿಗಳಷ್ಟು ನಷ್ಟ ಆಗಿದೆ ಅಂತ. ಕೇವಲ ಆಂಧ್ರದ ವಿದ್ಯುತ್ ಶಕ್ತಿ ವಿಭಾಗಕ್ಕೆ 40,000 ಕೋಟಿಯಷ್ಟು ನಷ್ಟವಾಗಿದೆ ಅಂತನ್ನೋದು ಬಂದಿದೆ. ಇನ್ನು ಆ ಶಿಪ್ ಯಾರ್ಡ್ ಅಂತ ಯಾವುದಿದೆ, ನೌಕಾಸ್ಥಾನ ವಿಶಾಖಪಟ್ಟಣಂನಲ್ಲಿ, ಅದಕ್ಕಾಗಿರ್ತಕ್ಕಂಥ ಆಘಾತ ಇತ್ಯಾದಿಗಳು ಬೇಕಾದಷ್ಟು ಹಲವು 100 ಕೋಟಿಗಳಷ್ಟಾಗಿರುವಂಥದ್ದು ಅಂತ. ಇಷ್ಟು ಆಗಿಯೂ ಈ ಒಂದು 3-4 ತಿಂಗಳಲ್ಲಿ ಬೆಲೆ ಏರಿಕೆ ಕಡಿಮೆಯಾಗಿದೆ, ಅದರ ಹಣದುಬ್ಬರದ ಪ್ರಮಾಣ ಕಡಿಮೆಯಾಗಿದೆ ಅಂತಲೂ ಈ ಪತ್ರಿಕೆಯಲ್ಲಿ ಬಂದಿದೆ. ಇದು ಯಾಕೆ? ಒಬ್ಬ ಸ್ಥಿರವಾದ ನಾಯಕ ಇರೋದರಿಂದ. ನರೇಂದ್ರ ಮೋದಿ ಚಂಡಮಾರುತವನ್ನೇನು ಸ್ವಾಗತಿಸಿದ್ದೂ ಅಲ್ಲ, ಆತ ಬಂದ ತಕ್ಷಣ ಚಂಡಮಾರುತ ಏನು ಹಿಂದೆ ಸರಿಯೋದೂ ಇಲ್ಲ. ಆತ ಗುಜರಾತಿನ ಮುಖ್ಯಮಂತ್ರಿ ಆದಾಗ ಭೂಕಂಪ ಮೊದಲುಗೊಂಡು ಬೇಕಾದಷ್ಟು ತೊಂದರೆ ಬಂದಂತೆ ಪ್ರಧಾನಮಂತ್ರಿ ಆದ ಮೇಲೂ ಇದು ಆಗ್ತಾ ಇದೆ. ಇದರಿಂದ ಪ್ರಕೃತಿಗೆ ನರೇಂದ್ರ ಮೋದಿ ಮೇಲೆ ಏನಾದರೂ ಸೇಡಿದೆ ಅಂತ ಬೇಕಾದ್ರೆ ಯಾರು ಸಿದ್ಧಾಂತ ಮಾಡ್ಯಾರೇನೋ. ಆ ಮಟ್ಟಕ್ಕೆ ನಮ್ಮ ಜನಗಳ ವಿಕೃತ ಮನಸ್ಸು ಇದೆ. ಆದರೆ ಆತ ಬಂದು ತುಂಬ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಇದ್ದಿದ್ರೊಳಗೆ ಒಂದಿಷ್ಟು ಹಣದುಬ್ಬರ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ದೇಶದಲ್ಲಿ ಪ್ರತಿಕೂಲ ಪರಿಸ್ಥಿತಿ ಬರ್ತಾ ಇದ್ದಾಗಲೂ ಹಣದುಬ್ಬರ ಕಡಿಮೆ ಆಗ್ತಾ ಇದೆ. ಆತ ಚುನಾವಣೆಯಲ್ಲಿ ಆತನ ಪಕ್ಷ ಅಕ್ರಮ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಕಡೆಗೆ ಸಾಮಾನ್ಯ ಮಾನವನಿಗೆ ಒಂದು ಮಟ್ಟದ ನೆಮ್ಮದಿ ಬೇಕಾಗುತ್ತದೆ. ಅದನ್ನು ಪಾಂಡವರ ವ್ಯವಸ್ಥೆ ಮಿಕ್ಕಿ ಯಾರಿಗಿಂತಲೂ ಚೆನ್ನಾಗಿ ತಂದುಕೊಡಬಹುದಾಗಿತ್ತು. ಇದು ಒಂದು ಅಂಶ ಬಿಟ್ಟು ಮತ್ತಿನ್ಯಾವುದು ಕೂಡ ರಾಜಸೂಯಾಗಾದಿಗಳ ಒಂದು ಸಮರ್ಥನೆ ಮಾಡಿಕೊಳ್ಳೋಕ್ಕಾಗಲ್ಲ. ಇದು ಸಮರ್ಥನೆಗಾಗಲ್ಲ, ವಾಸ್ತವದ ಪರಿಶೀಲನೆಗಾಗಿ. ಯಾಕೆಂದರೆ ನಮ್ಮಲ್ಲಿ ಇವತ್ತು ಈ ಜಾತಿ ಮತಗಳ ಕೋಲಾಹಲ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದರೆ ಎಲ್ಲವನ್ನೂ ಅದರ ದುರ್ಬೀನು, ದುಷ್ಟವಾದ ಬೀನು ಅಲ್ಲಿಂದ ನೋಡತಕ್ಕಂಥದ್ದಾಗಿದೆ. ಹೀಗಾಗಿ ಬೇರೆ ಏನೂ ಕಾಣಿಸೋದಿಲ್ಲ, ಇರುವುದರೊಳಗೆ ಒಳಿತನ್ನು ಕಾಣಬೇಕು ಅನ್ನುವಂಥದ್ದು ಸನಾತನ ಧರ್ಮದ ದೃಷ್ಟಿ. ಹಾಗೆ ಕಂಡಾಗ ಇದು ಒಂದು ಯಜ್ಞ. ಇಲ್ಲಿ ಒಂದಷ್ಟು ಹಾಳು ಮೂಳು ಆಗುವುದುಂಟು, ಒಂದು ದೊಡ್ಡ ಉತ್ಸವ ಆದಾಗಲೂ ಆಗುತ್ತದೆ. ಅದರ ಮಧ್ಯದಲ್ಲಿ ಒಂದಿಷ್ಟು ಲೇಸಿಗೆ ಸಾಧ್ಯತೆ ಉಂಟು. ಆ ರೀತಿಯಾದ ಲೇಸನ್ನು ನಾವು ಪ್ರತಿಯೊಂದು ಕಡೆಯೂ ಕಾಣ್ತೀವಿ. ಒಂದು ಮದುವೆ ಅಂತಂದರೆ ಎಷ್ಟು ಪೋಲು ಆಗುತ್ತದೆ. ಹಾಗಂತ ಒಂದು ಉತ್ಸವ ಸಂತೋಷ ಸಂಭ್ರಮ ಇಲ್ಲದೆಯೇ ಮಾಡೋದಕ್ಕೆ ಸಾಧ್ಯವ? ಒಂದಷ್ಟು ಬೇಕಾಗುತ್ತದೆ, ನಷ್ಟ ಇರುತ್ತದೆ. ಯಾವ ಅಡುಗೆ ಮಾಡಿದ್ರೂ ಪಾತ್ರೆಗೆ ಒಂದಿಷ್ಟು ಅಂಟುಕೊಂಡೇ ಇರುತ್ತದೆ, ಅದನ್ನು ನೆಕ್ಕೋಕ್ಕಾಗೋಲ್ಲ, ನಾಯಿ ಜನ್ಮ ಪಡ್ಕೊಳ್ಬೇಕಾಗುತ್ತದೆ ಅಷ್ಟೇ. ಹೀಗಾಗಿ ಆ ಪಾತ್ರೆಯ ಮಟ್ಟಿಗೆ ಅಂಟುಕೊಂಡದ್ದನ್ನು ಹಾಗೆ ಬಿಡಬೇಕಾಗುತ್ತದೆ. ಅದು ಅಲ್ಲದೆ ವಿಜ್ಞಾನಿಗಳು ಮತ್ತೂ ಹೇಳ್ತಾರೆ, ಲೋಹದ ಪಾತ್ರೆಗಳಿಗೆ ಅಂಟುಕೊಂಡದ್ದನ್ನು ಗೋಕಿ ಕೆರೆದು ಮಾಡಿದಾಗ ಅದರಲ್ಲಿ ಬರ್ತಕ್ಕಂಥ ಲೋಹ ಪದಾರ್ಥ ನೇರವಾಗಿ ದೇಹಕ್ಕೆ ಹೋದರೆ ಒಳ್ಳೆಯದೂ ಅಲ್ಲ ಅಂತ ಹೇಳ್ತಾರೆ. ಈ ಮಟ್ಟಕ್ಕೆ ಇದೆ ಅಂತಂದಾಗ ಒಂದು ಮಾರ್ಜಿನಲ್ ಥಿಂಗ್ಸ್ ಅಂತ ಯಾವುದು ಬರ್ತದೆ ಅದರ ಕಡೆಗೂ ನಾವು ಉಪೇಕ್ಷೆ ದೃಷ್ಟಿನ ಕೊಡಬೇಕಾಗುತ್ತದೆ. ಹೀಗೆ ಹಲವು 10 ದೃಷ್ಟಿಯಿಂದ ನಾವು ಕಾಣಬೇಕು. ಇದನ್ನು ಯಾತಕ್ಕೆ ನಾನು ಆರಂಭದಲ್ಲೇ ಚರ್ಚಿಸೋಕ್ಕೆ ಬಂದೆ ಅಂದರೆ, ಈಚಿನ ವಿಮರ್ಶನ ಪ್ರಜ್ಞೆ ಏನಾಗಿದೆ ಅಂದರೆ, ಈ ಒಂದು ಫ್ಯೂಡಲಿಸಮ್, ಆಕ್ರಮಣಕಾರಿಯಾದ ಪದ್ಧತಿ, ಇವೆಲ್ಲವೂ ಹೀಗೆ ಒಂದು ಪ್ರತಿಸಂಸ್ಕೃತಿಯ ವಿರುದ್ಧ ಇರತಕ್ಕಂಥ ಯಜಮಾನ ಸಂಸ್ಕೃತಿಯ ದಬ್ಬಾಳಿಕೆ, ಈ ಯುದ್ಧ, ಈ ವೀರತ್ವದ ಘೋಷ ಇತ್ಯಾದಿಗಳೆಲ್ಲ ತಪ್ಪು ಅಂತಂತಾರೆ. ಆದರೆ ಪರ್ಯಾಯ ರೂಪವಾಗಿ ಅದೇ ಆಗ್ತಾ ಇರ್ತಕ್ಕಂಥದ್ದು, ಇನ್ನೇನೂ ಇಲ್ಲ. ಇವರು ಅದನ್ನು ದೂಷಿಸ್ತಾ ಇದ್ದಾರೆ, ಅದೇ ಆಗ್ತಾ ಇದ್ದಾರೆ. ಅದು ಮಾತ್ರ ಅತ್ತೆ ಒಡೆದ ಜಾಡಿಗೆ ಬೆಲೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಾಗಿದೆ. ವ್ಯಕ್ತಿ ಪೂಜೆ ಕೂಡುದು, ದೇವರ ಪೂಜೆ ಕೂಡುದು, ವಿಗ್ರಹ ಪೂಜೆ ಕೂಡುದು. ಇಂದೂ ಕೂಡ ದಲಿತರ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ರು, ತಿರುಪತಿಗೆ ಹೋಗಬಾರ್ದು, ಅಯ್ಯಪ್ಪನಿಗೆ ಹೋಗಬಾರ್ದು, ನೀವೆಲ್ಲ ಸ್ಕೂಲು ಕಾಲೇಜು ಕಟ್ಕೊಳ್ಳಿ ಅಂತ. ತುಂಬ ಒಳ್ಳೆಯದು, ಸ್ವಾಗತಾರ್ಹವಾದದ್ದು. ಚರ್ಚು ಕಟ್ಟಬೇಡಿ, ಮಸೀದಿನೂ ಕಟ್ಟಬೇಡಿ ಅಂತ ಹೇಳಿ, ಅಂಬೇಡ್ಕರ್ ವಿಗ್ರಹವನ್ನು ಸ್ಥಾಪನೆ ಮಾಡಬೇಡಿ ಅಂತ ಹೇಳಿ. ಮಹಾರಾಷ್ಟ್ರದಿಂದ ಯಾರೊಬ್ಬರು ಮಹಾಮಹಿಳೆ ಪಾಪ ದಾನ ಮಾಡಿದ್ದಾರೆ, ಅಂಬೇಡ್ಕರ್ ಅವರೊಂದು ವಿಶೇಷವಾದ ಪುತ್ಥಳಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಬದಲಾಗಿ ಒಂದು ಸ್ಕೂಲು ಕಾಲೇಜು, ಒಂದು ಲ್ಯಾಬೊರೇಟ್ರಿ ಕಟ್ಸ್ಕೊಡ್ಬೋದಾಗಿತ್ತಲ್ಲ ಅಂದರೆ ಅಬ್ರಹ್ಮಣ್ಯಂ ಅನ್ಯಾಯ ಅನ್ನುವಂತೆ ಆಗುತ್ತದೆ. ತಮಿಳುನಾಡಿನಲ್ಲಿ ದೇವಸ್ಥಾನಗಳ ವಿರುದ್ಧ ದೂಷಣೆ ಮಾಡಿಕೊಂಡು ಕಂಚಿ ಮೊದಲಾದಂಥ ಕ್ಷೇತ್ರಗಳ ದೇವಸ್ಥಾನಗಳ ಮುಂದೆ ದೇವರು ಇಲ್ಲ, ದೇವರು ಹುಟ್ಟಿಯೇ ಇಲ್ಲ, ಹುಟ್ಟಿದರೆ ಸತ್ತು ಹೋಗಿದ್ದಾನೆ, ಈ ರೀತಿಯಾಗಿ ಬಹುಭಾಷೆಗಳಲ್ಲಿ ವಿಶೇಷವಾಗಿ ತಮಿಳಿನಲ್ಲಿ ಬರೆಸಿ ಬೋರ್ಡ್ ಹಾಕಿದ್ರು. ಆದರೆ ಗಲ್ಲಿಗಳಲ್ಲಿ ಚೌಕಗಳಲ್ಲಿ ಕಾಗೆ ಹಿಕ್ಕಿ ಹಾಕೋದಿಕ್ಕೆ ಅಂತಲೇ ಬೇಕಾದಷ್ಟು ತಮಿಳುನಾಡಿನ ವೀರ ನಾಯಕರ ವಿಗ್ರಹಗಳನ್ನು ಮಾಡಿಸಿಟ್ಟಿದ್ದಾರೆ. ಅದು ಆರಂಭ ಆಗಿದ್ದು ದ್ರಾವಿಡ ಕಳಗಂ DK ಅಂತಿದೆಯಲ್ಲ, ಅಲ್ಲಿಂದ ಶುರುವಾಗಿ ಪೆರಿಯಾರ್ EV ರಾಮಸ್ವಾಮಿ ನಾಯಕರಿಂದ ಜಯಲಲಿತಾ ಅವರಿಗೆ ಬಂದಿದ್ದುಂಟು. ವಿಗ್ರಹ ಭಂಜನೀಯ ಉದ್ದೇಶ ಅಂದಂಥ ನಮಗೆ ಗೊತ್ತಿರುವಂಥ ಬಹಳಷ್ಟು ದಲಿತ ನಾಯಕರು ಅನ್ನೋರು, ಶೋಷಿತ ನಾಯಕರು ಅನ್ನೋರು, ಮಹಿಳಾ ನಾಯಕರು ನಮ್ಮಲ್ಲಿದೆ ಉಂಟಲ್ಲ. ಈ ಅಹಿಂದರೆಲ್ಲರೂ ಕೂಡ ಮತ್ತೆ ವಿಗ್ರಹ ಪೂಜೆಯೇ ಮಾಡ್ಕೊಂಡು ಬಂದಿದ್ದಾರೆ. ಆಸೆ ಯಾರನ್ನೂ ಬಿಡುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ
ನಮ್ಮೊಳಗೂ ಆಸೆ ಇದೆ ಅಂದಮೇಲೆ ಮತ್ತೊಬ್ಬ ಆಸೆ ಪಟ್ಟವರ ಮೇಲೆ ಕಲ್ಲಿಸಲಿಕ್ಕೆ ಮುನ್ನ ಯೋಚನೆ ಮಾಡೋಣ. ಕ್ರಿಸ್ತ ಮಗ್ದಲದ ಮೇರಿ ಬಗ್ಗೆ ಇದನ್ನೇ ತಾನು ಹೇಳಿದ್ದು. ಮೊದಲು ಅತ್ಯಂತ ಸುಶೀಲರಾದವರು ಕಲ್ಲನ್ನು ಎಸೆಯಲಿ, ಅಲ್ಲಿವರೆಗೂ ಮಿಕ್ಕವರು ಸುಮ್ಮನಿರಲಿ ಅಂತ. ಈ ದೃಷ್ಟಿಕೋನದಿಂದ ಕಂಡಾಗ ನಮಗೆ ತಿಳಿಯುತ್ತದೆ, ಇಲ್ಲೆಲ್ಲ ವಿಗ್ರಹ ಭಂಜನೆಗೆ ಅತ್ಯುತ್ಸಾಹ ತೋರುವ ಮುನ್ನ ನಮ್ಮೊಳಗಿನದು ಇದೇ ರೀತಿ ಬಂದರೆ ಏನು ಮಾಡಿಯೇವು. ಉಮರ್ ಖಯಾಮ್ ಬರೀತಾನಲ್ಲ, ಒಮ್ಮೆ ಆತ ಪೇಟೆಗೆ ಹೋಗ್ತಾನೆ. ಕುಂಬಾರರ ಕೇರಿಯಲ್ಲಿ ಕುಂಬಾರ ತುಂಬ ಬರ್ಬರವಾದ ರೀತಿಯಲ್ಲಿ ಮಣ್ಣನ್ನು ತುಳಿತಾ ಇದ್ದಾನೆ. ಆಗ ಆ ಮಣ್ಣು ಹೇಳುತ್ತದೆ, ನಾನಿರ್ದೆ ನಿನ್ನ ಒಲೆ ಮೆಲನೆ ಮುಟ್ಟಣ್ಣ ಅಂತ. ಮೆಲನೆ ತುಳಿ, ನೀನು ಸ್ವಲ್ಪ ಮೆತ್ತಗೆ ತುಳಿಯಪ್ಪ, ನಾನು ನಿನ್ನ ಹಾಗೆ ಇದ್ದೆ ಅಂತ. ನಾವೆಲ್ಲ ಕಡೆಗೆ ಅಲ್ಲಿಗೆ ಅಳಿತಕ್ಕಂಥದ್ದು ಅನ್ನೋದು ಗೊತ್ತಾದಾಗ ಒಂದಿಷ್ಟು ಅಂತರಂಗದಲ್ಲಿ ಆತ್ಮಾವಲೋಕನ ಬರುತ್ತದೆ. ಸಾಹಿತ್ಯ ಮಾಡಬಹುದಾದದ್ದು ಇಷ್ಟೇ, ಆತ್ಮಾವಲೋಕನಕ್ಕೆ ಅವಕಾಶ ಕೊಡುತ್ತದೆ. ಅದಕ್ಕೆ ಅವಕಾಶ ಕೊಡುವ ಸಾಹಿತ್ಯದಲ್ಲಿಯೂ ಈ ರಾಗದ್ವೇಷಗಳನ್ನು ಬೆಳೆಸುವ ಕೆಲಸ ಮಾಡೋದು ಅಂತಂದರೆ ಇದು ತುಂಬ ಅನ್ಯಾಯವಾದದ್ದು. ಹಾಲನ್ನು ಕಡೆಗೆ ಬಟ್ಟಿ ಇಳಿಸಿ ಹುಳಿ ಹೆಂಡ ಮಾಡುವುದರ ಕಡೆಗೇನೆ ಮಾರುವುದರ ಕಡೆಗೇನೆ ಇವರ ದುರುದ್ದೇಶ ಇದೆ ಅಂತ ಆಗುತ್ತದೆ. ಇರಲಿ, ಆ ಒಂದು ಚತುರ್ದಿಕ್ಕುಗಳ ದಿಗ್ವಿಜಯದ ಸಂದರ್ಭದ ಸಂಧಿಗಳು 4 ತುಂಬ ಯಾತಯಾಮಾಸ್ಪದವಾದ ವರದಿ. ಕುಮಾರವ್ಯಾಸ ಅದನ್ನು ವಿಸ್ತರಿಸಿದ್ದಾನೆ, ಮೂಲದಲ್ಲಿಯೂ ಅದು ವಿಸ್ತರಣೆ ಇದೆ. ಭೌಗೋಳಿಕವಾದ ವಿವರ ಬೇಕು ಅನ್ನೋರಿಗೆ ಅದೊಂದಿಷ್ಟು ಕುತೂಹಲಕಾರಿಯಾಗುತ್ತದೆ. ಅಷ್ಟೇ ಹೊರತು ಕಾವ್ಯ ಸ್ವಾರಸ್ಯ ದೃಷ್ಟಿಯಿಂದ ಯಾವುದೊಂದು ಪಂಕ್ತಿಯು ಆಕರ್ಷಕವಾಗಿ ಕಾಣಿಸಲ್ಲವಾದ್ದರಿಂದ ನೇರವಾಗಿ ಯಜ್ಞ ಸನ್ನಾಹದ ಕಡೆಗೆ ನಾವು 7ನೇ ಸಂಧಿಯ ಕಡೆಗೆ ಹೋಗಬಹುದು. 7ನೇ ಸಂಧಿಯ 12ನೇ ಪದ್ಯದಲ್ಲಿ ಯಜ್ಞ ಸಂಭಾರ ಸನ್ನಾಹವೆಲ್ಲ ಆಗಿದೆ. ಯಜ್ಞಾಂತದಲ್ಲಿ ಮಾಡಬೇಕಾದರವರೆಗೆ ಎಲ್ಲ ಆಲೋಚನೆ ಮಾಡಿಕೊಂಡಿದ್ದಾರೆ. ಯಜ್ಞಾರಂಭದಲ್ಲಿ ಯಾರಿಗೆ ಯಾವ ನಿರ್ವಾಹ, ಯಾರಿಗೆ ಯಾವ ಉಸ್ತುವಾರಿ ಅಂತ ಭೀಷ್ಮನನ್ನು ಧರ್ಮರಾಜ ಕರೆಸಿ ಕೇಳ್ತಾನೆ. ಅದನ್ನೀಗ ಕಾಣೋಣ. ಕರೆಸಿ ಭೀಷ್ಮಂಗೆರಗಿ ನುಡಿದನು ಧರಣಿಪತಿ. ಕರೆಸಿ ಭೀಷ್ಮಂಗೆರಗಿ ನುಡಿದನು ಧರಣಿಪತಿ. ಬಾಲಕರು ನಾವು ಅದ್ವರವಿದಗ್ಗದ ರಾಜಸೂಯ. ಬಾಲಕರು ನಾವು ಅದ್ವರವಿದಗ್ಗದ ರಾಜಸೂಯ. ಮಹಾಮಹೀಶ್ವರು ನೆರೆದುದು ಅಖಿಳ ದ್ವೀಪ ಜನವಾದರಿಸಲರಿಯನು. ಮಹಾಮಹೀಶ್ವರರು ನೆರೆದುದು ಅಖಿಳ ದ್ವೀಪ ಜನವು ಆಧರಿಸಲರಿಯನು. ಆಧರಿಸಲರಿಯನು. ಹೆಚ್ಚು ಕುಂದಿನ ಕುರುಡನ್ ಈಕ್ಷಿಸಲಾಗದು. ಹೆಚ್ಚು ಕುಂದಿನ ಕುರುಡನ್ ಈಕ್ಷಿಸಲಾಗದೆಂದನು ಮುಗಿದು ಕರಯುಗವ. ಕರೆಸಿ ಭೀಷ್ಮಂಗೆರಗಿ ಕುಂದಿನ ಕುರುಡನೀಕ್ಷಿಸಲಾಗದೆಂದು ಮುಗಿದು ಕರಯುಗವ. ಮೊದಲಿಗೆ ದೊಡ್ಡ ಕೆಲಸ ಮಾಡುವಾಗ ಮಿಕ್ಕಿದ್ದೆಲ್ಲ ಸನ್ನಾಹಗಳಾಗಬಹುದು. ಹಣಕಾಸಿನದೋ ಅಥವಾ ವ್ಯಕ್ತಿ ಬಲದ್ದೋ ಮತ್ತೊಂದೋ. ಆದರೆ ದೊಡ್ಡ ಕೆಲಸವನ್ನು ನಿರ್ವಾಹ ಮಾಡೋದಕ್ಕೆ ಕೈಗೆತ್ತಿಕೊಂಡ ಬಳಿಕ ಅದು ಮುಂದೆ ಯಾವ ರೀತಿ ಎಲ್ಲರ ಬಾಯಲ್ಲಿ ವಿಮೃಷ್ಟವಾಗುತ್ತದೆ, ಹೇಗೆ ವಿಮರ್ಶೆಗೆ ಒಳಗಾಗುತ್ತದೆ ಎನ್ನುವ ಭಯ ಬಂದುಬಿಡುತ್ತದೆ. ಆಫ್ಟರ್ ಎಫೆಕ್ಟ್ಸ್ ಆಫ್ ಎ ಗ್ರೇಟ್ ಈವೆಂಟ್. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಯೂ ಕೆಟ್ಟ ಹೆಸರು ತಗೊಂಡು ಬಿಟ್ಟರೆ ಏನು ಅಂತ.
ಮೊದಲು ಇದನ್ನು ಮಾಡೋಕ್ಕಾಗುತ್ತದೆಯೇ ಎನ್ನುವ ಚಿಂತೆ ಕಾಡುತ್ತದೆ. ಅದಕ್ಕೆ ಬೇಕಾಗಿರುವುದನ್ನೆಲ್ಲ ಸನ್ನಾಹ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡ ಮೇಲೆ ಇದು ಮಾಡಿ ಮುಗಿದ ಮೇಲೆ ಏನೆಲ್ಲ ಆಕ್ಷೇಪ ಬರ್ಬೋದು ಅಂತ. ಮೊದಲು ಎಷ್ಟು ಉತ್ಸಾಹ ಇರುತ್ತದೆಯೋ ಎಲ್ಲ ಮಾಡಬೇಕು ಅನ್ನುವಾಗ ಕಾತರ ಕಳವಳದ ಜೊತೆಗೆ ಉತ್ಸಾಹ ಆದೀತ ಸಂಗ್ರಹ ಮಾಡೋಕ್ಕಾದೀತ ಅಂತ ಮಾಡಬೇಕು ಅಂತಿರುವ ಉತ್ಸಾಹವಷ್ಟು ಕೂಡ ಯಾಕಾದರೂ ಮಾಡಿದವು ಅಂತ ಅನಿಸೋದಿಲ್ಲ ತಾನೇ ಎನ್ನುವ ಚಿಂತೆಗೆ ಬಂದುಬಿಡುತ್ತೆ. ಧರ್ಮರಾಜನಿಗಾಗಿದ್ದಿದ್ದು. ಜರಾಸಂಧನ ವಧೆ ಆಯಿತು. 4 ದಿಕ್ಕುಗಳಲ್ಲಿಯೂ ತಮ್ಮಂದಿರು ಹೋಗಿ ಯಥೇಷ್ಟವಾಗಿ ಕಪ್ಪ ಕಾಣಿಕೆ ತಂದರು. ರಾಜರುಗಳ ಬಳಿ ಹೋಗಿ ಯುದ್ಧ ಮಾಡಿ ಕಸ್ಕೊಂಡು ಬರೋದು ಅಂತ ಈ ಕಾಲದಲ್ಲೆಲ್ಲ ಅಣ್ಣಮ್ಮನ ಉತ್ಸವ, ರಾಜ್ಯೋತ್ಸವ ಮಾಡುವಾಗ, ಗಣಪತಿ ಉತ್ಸವ ಇತ್ಯಾದಿಗಳನ್ನು ಮಾಡುವಾಗ, ಎಲೆಕ್ಷನ್ಗೆ ಹೋಗುವಾಗ ಹೇಗೆಲ್ಲ ಅಂಗಡಿಗಳಲ್ಲಿ ಹಫ್ತಾ ಕೇಳ್ತಾರೋ ಹಾಗೇನೆ ಅಂತ ಅಪಸವ್ಯಗಳನ್ನು ಎತ್ತಬಹುದು. ಆದರೆ ಅವರಿಗೆ ಮತ್ತಾವುದೋ ರಕ್ಷಣೆ, ಇನ್ನೇನೋ ಅನುಕೂಲ ಮತ್ತೊಂದು ಇರುತ್ತದೆ ಅನ್ನೋದು ನೋಡಬೇಕು. ಇಂದು ಬೆಳಗ್ಗೆ ಒಬ್ಬ ಉದ್ಯಮಿಯಾದಂಥ ಸ್ನೇಹಿತ ಮನೆಗೆ ಬಂದಿದ್ದ. ಆಗ ಅವನಿಗೆ ಕೇಳ್ತಾ ಇದ್ದೆ, ಈ ರೀತಿಯಾದ ವಂತಿಕೆಗಳನ್ನು ಕೇಳೋದಕ್ಕೆ ಹಫ್ತಾ ಕೇಳೋಕ್ಕೆ ಬರ್ತಾರಲ್ಲ, ಹೇಗೆ ನಿರ್ವಾಹ ಮಾಡ್ತೀರಾ ಅಂತ. ಇಲ್ಲ, ಅವರು ನಮ್ಮ ಜೊತೆಗೆ ಸರಿಯಾಗಿಯೇ ನಡ್ಕೊಳ್ತಾರೆ, ತುಂಬ ಅನ್ಯಾಯದವರಲ್ಲ, ನಮಗೊಂದು ರಕ್ಷಣೆಯೂ ಇರುತ್ತದೆ, ಅನುಕೂಲವೂ ಇದೆ, ಅದರಿಂದಾಗಿ ಅಷ್ಟು ನಡೀತಾ ಇದೆ ಅಂತಂದರು. ಈ ದೃಷ್ಟಿಯಿಂದಲೂ ಬೇಕಾದಷ್ಟಿರುವುದನ್ನು ನಾವು ಕಾಣ್ತೀವಿ. ಹೀಗೆ ಅವನ್ನೆಲ್ಲ ಮಾಡಿಕೊಂಡ ಮೇಲೆ ಅವನಿಗೊಂದು ಚಿಂತೆ ಆಗುತ್ತದೆ. ಇದು ಮತ್ತೆ ನಾಳೆ ಲೋಕ ದೂಷಿತವಾದರೆ ಗತಿ ಏನು, ಯಾರಾದರೂ ಓರೆಕೋರೆಗಳನ್ನು ತೋರಿಸಿದರೆ ನಮ್ಮ ಸ್ಥಿತಿ ಎಂಥದ್ದು ಅಂತ. ಹಾಗಾಗಿ ಕಾರ್ಯಕರ್ತರಾದವರು ತುಂಬ ನಮ್ರರಾಗಬೇಕಾಗುತ್ತದೆ. ಕಾರ್ಯಶೀಲತೆಯಿಂದಾಗಿ ಅವರಿಗೆ ಎಲ್ಲದ ಹೆಸರು ಬರ್ತದೆ, ಖ್ಯಾತಿ ಬರ್ತದೆ, ಲೋಕಪ್ರೀತಿ ಇರುತ್ತದೆ, ಅದೆಲ್ಲ ನಿಜ. ಆದರೆ ಅವರು ನಮ್ರತೆಯನ್ನು ಇಟ್ಟುಕೊಳ್ಳದೇ ಇದ್ದರೆ ನಿರಂತರವಾಗಿ ದೂಷಣೆಗೆ ಪಾತ್ರರಾಗಬೇಕಾಗುತ್ತದೆ. ಹಾಗಾಗಿ ಭೀಷ್ಮಂಗೆರಗಿ ನುಡಿದನು, ಬಾಲಕರು ನಾವು ಅದ್ಭರವಿದು ಅಗ್ಗದ ರಾಜಸೂಯ, ಮಹಾಮಹೀಶ್ವರರು ನೆರೆದುದು ಅಖಿಲ ದ್ವೀಪ ಜನ. ಎಷ್ಟೋ ಜನ ರಾಜರು ಪಾಂಡವರ ಮೇಲಿನ ವಿಶ್ವಾಸದಿಂದಲೇ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ. ದೊಡ್ಡ ಕೆಲಸ, ಇವರು ಸಮರ್ಥರು, ಮಾಡಬಹುದು ಅಂತ ಎಲ್ಲರನ್ನೂ ಬೆದರಿಸಿ ಎಲ್ಲರನ್ನೂ ಬಡಿದು ಬಾಯಿಗೆ ಹಾಕ್ಕೊಂಡು ಮಾಡಿರುವಂಥದ್ದು ಅಲ್ಲ. ಎಷ್ಟೋ ಜನಕ್ಕೆ ಇವರ ಸಜ್ಜನಿಕೆಯ ಬಗ್ಗೆ ವಿಶ್ವಾಸ ಉಂಟು, ಒಳ್ಳೆಯ ಕೆಲಸ ನಡೆಯುತ್ತದೆ ಅಂತ ಕೂಡ ಇರುತ್ತದೆ. ಹಾಗೆ ಇರ್ತಕ್ಕಂಥವರಿಗೆ ವರ್ತಕರು ಇರ್ತಾರೆ, ಅವರು ವ್ಯಾಪಾರ ಚೆನ್ನಾಗಾಗಬೇಕು, ಅದಕ್ಕಾಗಿ ಎಷ್ಟೋ ಪಾರ್ಟಿಗಳಿಗೆ ಫಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ವ್ಯಾಪಾರ ಚೆನ್ನಾಗಾಗೋದು ಯಾವಾಗ? ಸಮೃದ್ಧಿ ಇದ್ದಾಗ ಅಲ್ವ? ಇದನ್ನು ನಾವು ಕಾಣಬೇಕು. ಜನತೆಯಲ್ಲಿ ಸಮೃದ್ಧಿ ಇಲ್ಲದೆ ಇದ್ದರೆ ಯಾರು ಕೊಳ್ಳೋದಕ್ಕೆ ಹೋಗ್ತಾರೆ? ಕೈಲಿ ಕಾಸೇ ಇಲ್ಲ ಅಂತಂದರೆ ಯಾವ ವ್ಯಾಪಾರ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ವರ್ತಕರೆಲ್ಲ ನೀಚರು, ಈ ಮಾರುಕಟ್ಟೆ ಅನ್ನೋದೇ ಪರಮಪಾತಕ ಸ್ಥಳ ಅಂತ ಆಕ್ಷೇಪ ಮಾಡೋರು ತಾವು ಇನ್ನೊಂದು ವಿಧವಾದ ಮಾರುಕಟ್ಟೆ ಮಾಡಿಕೊಂಡಿರೋದನ್ನು ಮರೆತು ಬಿಡ್ತಾರೆ. ಯಾವ ಉದ್ಯೋಗ ಈ ಹೊತ್ತು ಬಿಸ್ನೆಸ್ ಆಗಿಲ್ಲ ಅದನ್ನು ಕಾಣಬೇಕಲ್ಲ. ಅಂಥ ದೇವಾಲಯದಿಂದ, ಮಠದಿಂದ ಮೊದಲುಗೊಂಡು, ಶಿಕ್ಷಣ ಸಂಸ್ಥೆಯಿಂದ ಮೊದಲುಗೊಂಡು ವೈದ್ಯಕೀಯ ಕ್ಷೇತ್ರದವರೆಗೆ ಎಲ್ಲವೂ ಹಾಗೆ ಉಂಟು ಅಂದರೆ ಒಂದು ಮಟ್ಟದ ಸಮೃದ್ಧಿ ಬೇಕು. ಕೆಲವೊಮ್ಮೆ ಸ್ಥಿತಿಗಳು ವ್ಯತ್ಯಾಸವಾಗುತ್ತದೆ. ಕಥೆಯೊಂದು ಉಂಟಲ್ಲ, ಒಮ್ಮೆ ಒಂದು ಪ್ರಾಂತದಲ್ಲಿ ಬರಗಾಲ ಇತ್ತು. ಆ ಬರಗಾಲದಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಏನಾದರೂ ವಾಣಿಜ್ಯ ಮಾಡಬೇಕು ಅಂತ ಒಬ್ಬ ಚಮ್ಮಾರ ಮತ್ತು ಇನ್ನೊಬ್ಬ ಧಾನ್ಯದ ವರ್ತಕ ಹೊರಡ್ತಾರೆ. ಹಾಗೆ ಹೊರಟಾಗ ಧಾನ್ಯದ ವರ್ತಕ ಚಮ್ಮಾರ ಇಬ್ಬರು ಸ್ನೇಹಿತರು. ದಾರಿಯಲ್ಲಿ ಒಂದು ಋಷ್ಯಾಶ್ರಮ, ಆ ಋಷಿಯ ಬಳಿ ಆತಿಥ್ಯ. ಆಗ ಧಾನ್ಯದ ವರ್ತಕನಿಗೆ ವಿಶೇಷವಾಗಿ ಆದರಣೆಯನ್ನು ಮಾಡ್ತಾನೆ ಆ ಋಷ್ಯಾಶ್ರಮದ ಅಧಿಪತಿ ಋಷಿ. ಚಮ್ಮಾರನಿಗೆ ಅಷ್ಟಿಷ್ಟಾಗಿ ಆದರ ಇರುವುದಿಲ್ಲ. ಆಮೇಲೆ ಅವನು ಹೋಗ್ತಾನೆ. ಹೋದ ಮೇಲೆ ಮರಳಿ ಬರುವಾಗ ತದ್ವಿರುದ್ಧ ಧಾನ್ಯದ ವ್ಯಾಪಾರ ಮಾಡುವವನಿಗೆ ಅಲ್ಪತರವಾದ ಆತಿಥ್ಯ, ಚಮ್ಮಾರನಿಗೆ ಉತ್ತಮತರವಾದದ್ದು. ಆಗ ಇಬ್ಬರಿಗೂ ಕುತೂಹಲ ತಡೆಯಲಾರದೆ, ಯಾಕೆ ಈ ರೀತಿ ಮೊದಲು ಹಾಗೆ ಮಾಡಿದ್ರಿ, ಆಮೇಲೆ ಈ ರೀತಿಯಾಗಿ ಮಾಡಿದ್ದೀರಲ್ಲ ಈಗ ಅಂದರೆ, ಮೊದಲಿಗೆ ಧಾನ್ಯದ ಕ್ರಯ ಮಾಡುವವನು, ನಾನು ಸ್ವಲ್ಪ ಬರಗಾಲದ ಅಂದರೆ ಅಷ್ಟು ಅನುಕೂಲ ಇಲ್ಲದ ಸ್ಥಳದಿಂದ ಇನ್ನೊಂದು ಕಡೆಗೆ ಹೋಗ್ತಿದ್ದೀನಿ, ಅಲ್ಲಿ ತುಂಬ ಸಮೃದ್ಧಿ ಇದ್ದು ಸಸ್ಯಶ್ಯಾಮಲವಾಗಿದ್ದು ಧಾನ್ಯ ಅಗ್ಗವಾಗಿ ಸಿಗಲಿ ಅಂತಂದ. ಧಾನ್ಯ ಅಗ್ಗವಾಗಿ ಸಿಗೋದು ಯಾವಾಗ? ಉತ್ಪನ್ನ ಹೆಚ್ಚಾದಾಗ, ಜನರಿಗೆ ಸರ್ಪ್ಲಸ್ ಇದ್ದಾಗ, ಅಂದರೆ ಆ ದೇಶ ಚೆನ್ನಾಗಿರಲಿ ಅನ್ನೋ ಭಾವ ಇತ್ತು ಹೋಗುವ ದೇಶ. ಅಷ್ಟು ಒಳ್ಳೆ ಬುದ್ಧಿ ಇದೆಯಲ್ಲ ಅಂತ ಸತ್ಕಾರ ಮಾಡಿದ್ದು. ಇವನು ಅಲ್ಲಿ ಹೆಚ್ಚು ಪ್ರಾಣಿಗಳು ಸತ್ತಿರಲಿ, ಸುಲಭವಾಗಿ ಚಮ್ಮಾರ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ಮಾಲು ಸಿಗಲಿ ಅಂತನ್ನುವಂಥದ್ದು. ಹೀಗಾಗಿ ಅದೊಂದಿಷ್ಟು ಕಷ್ಟದಲ್ಲಿರಲಿ, ಸಾವು ನೋವು ಹೆಚ್ಚಾಗಿರಲಿ ಪ್ರಾಣಿ ಸಂತತಿಯಲ್ಲಿ ಅನ್ನುವ ದೃಷ್ಟಿ ಇತ್ತು. ಇನ್ನು ಬರುವಾಗ ಚಪ್ಪಲಿ ಮೊದಲಾದವುಗಳೆಲ್ಲ ಕೂಡ ಕೊಳ್ಳೋದಕ್ಕೆ ಬೇಕಾದಷ್ಟು ಬೇಕಲ್ಲ, ಹೊಟ್ಟೆಪಾಡೆ ಇಲ್ಲದೆ ಇದ್ದರೆ ಚಪ್ಪಲಿಗೆ ಹಾಕಬೇಕು. ಹೀಗಾಗಿ
ತಕ್ಕಮಟ್ಟಿಗೆ ಅನುಕೂಲ ಇರಲಿ, ನಾನು ಹೋಗೋ ನನ್ನ ತವರಿನಲ್ಲಿ ಅವರಿಗೆ ಬರಗಾಲದ ಬೇಗೆ ಅಷ್ಟಾಗಿ ತಟ್ಟದೇ ಇರಲಿ ಅಂತೆಲ್ಲ ಅಂದುಕೊಂಡು ಇವನು ಅವರು ಒಳ್ಳೆಯದಾಗಲಿಂದ. ಅದೇ ಈ ಧಾನ್ಯವರ್ತಕ ಅವರು ಇನ್ನೂ ಹೆಚ್ಚು ಬರಗಾಲದಲ್ಲಿ ಒದ್ದಾಡ್ತಾ ಇರಲಿ, ಆಗ 1ಕ್ಕೆ 4 ಪಟ್ಟು ಆಹಾರ ಧಾನ್ಯವನ್ನು ಮಾರಿಕೊಳ್ಳೋದಾಗಲಿ ಈ ಆಲೋಚನೆ ಇಟ್ಕೊಂಡಿದ್ದ. ಹೀಗಾಗಿ ಇಬ್ಬರದು ದೃಷ್ಟಿ ಒಂದೊಂದು ಸಂದರ್ಭಕ್ಕೆ ಬದಲಾಗೋದ್ರಿಂದ ಅದಕ್ಕೆ ತಕ್ಕಂಥ ಆತಿಥ್ಯವನ್ನು ಮಾಡದೆ ಅಂತ. ಹೀಗೆ ಲೋಕದಲ್ಲಿ ಒಬ್ಬನೇ ವ್ಯಕ್ತಿ ಒಂದು ಹಂತದಲ್ಲಿ ಒಳ್ಳೆಯವನಾಗಿ ಮತ್ತೊಂದು ಹಂತದಲ್ಲಿ ಕೆಟ್ಟವನಾಗಿ ಎಲ್ಲ ತೋರುವಂಥ ಸಾಧ್ಯತೆಗಳು ಬೇಕಾದಷ್ಟು ಉಂಟು. ಪಾಂಡವರ ಬಗೆಗಿನ ಪ್ರೀತಿ ವಿಶ್ವಾಸಗಳಿಂದಲೇ ಎಷ್ಟೋ ಜನ ಕೊಟ್ಟಿದ್ದಾರೆ, ಎಲ್ಲ ಬಂದಿದ್ದಾರೆ. ಮತ್ತು ಅವರಿಗೆ ಪಾಂಡವರ ಹಂಗೂ ಇಲ್ಲ ಎಷ್ಟೋ ಕಡೆ. ಅಂಥವ್ರನ್ನೆಲ್ಲ ಸರಿಯಾಗಿ ನೋಡಬೇಕಾಗಿರುತ್ತದೆ. ಇದೆಲ್ಲ ಬಾಧ್ಯತೆ ಉಂಟು. ಅದರಿಂದ ಹೆಚ್ಚು ಕುಂದಿನ ಕುರುಡ ನಿಕ್ಷಿಸಲಾಗದೆಂದನು ಮುಗಿದು ಕರಯುಗವ. ಹೆಚ್ಚು ಕಡಿಮೆಗಳನ್ನು ಹೇಗೆ ಅಂತ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ದೊಡ್ಡವರು ನೀವು ಹೇಳಬೇಕು ಅಂತ. ದೊಡ್ಡವರು ಅನ್ನೋವರ ಅಸ್ತಿತ್ವದ ಅರ್ಥ ಇಲ್ಲಿಗೆ ಬರುತ್ತದೆ. ದೀರ್ಘಕಾಲ ಜೀವಿಸಿದವರು, ದೀರ್ಘಕಾಲ ಲೋಕ ವ್ಯವಹಾರದಲ್ಲಿದ್ದವರು, ಮಾನುಷ ಸಂಪರ್ಕದಲ್ಲಿದ್ದವರು ಅಂತಂದರೆ ಹೇಗೋ ಅವರ ಅನುಭವದಿಂದಲೇ ಒಂದಷ್ಟರ ಮಟ್ಟಿಗೆ ಹೆಚ್ಚು ಕಡಿಮೆಗಳನ್ನು ತೂಗಿಸುವ ಶಕ್ತಿ ಬರ್ತದೆ. ಏನಿಲ್ಲದೆ ಇದ್ದರೂ ಒಬ್ಬರು ವಯಸ್ಸಾದವರು ಎದುರಿಗೆ ಬಂದರೆ ಏಕವಚನದಲ್ಲಿ ಮಾತಾಡಿಸಿ ಓಡಿಸೋಕ್ಕಾಗೋಲ್ವಲ್ಲ, ಆ ಮಟ್ಟಕ್ಕೆ ಬಿಳಿತಲೆಗೆ ಗೌರವ ಉಂಟು. ಇದೆಲ್ಲವನ್ನು ಕಂಡವನಾದ್ದರಿಂದ ಧರ್ಮರಾಜ ಭೀಷ್ಮರನ್ನು ಕೇಳ್ಕೋತಾನೆ. ಆದರೆ ಭೀಷ್ಮನಿಗೆ ಗೊತ್ತು, ನಾವಿಲ್ಲಿದ್ದು ಮಾಡುವಂಥದ್ದೇನೂ ಇಲ್ಲಪ್ಪ, ಸಮರ್ಥರಾದವರು ಇದ್ದಾರೆ ಎನ್ನುವುದನ್ನು ಮಾರ್ಮಿಕವಾಗಿ ತಿಳಿಸ್ತಾನೆ. ಚಿಂತೆಯೇ ಕೈ ಕೃಷ್ಣನಾರೆಂದೆಂತು ಕಂಡೆ, ಕೃಷ್ಣನಾರೆಂದೆಂತು ಕಂಡೆ. ಚತುರ್ದಶಾಂಶದ ತಂತು ರೂಪನು ತಾನೇ, ಚತುರ್ದಶಾಂಶದ ತಂತು ರೂಪನು ತಾನೇ ಎನ್ನದೆ ನಿನಗೆ ಶ್ರುತಿ ವಚನ. ಚತುರ್ದಶಾಂಶದ ತಂತು ರೂಪನು ತಾನೇ ಕೃಷ್ಣ ಎನ್ನದೆ ನಿನಗೆ ಶ್ರುತಿ ವಚನ. ತಂತುವಿನ ಪಟ ಮೃತ್ತಿಕೆಯ ಘಟದಂತೆ, ತಂತುವಿನ ಪಟ ಮೃತ್ತಿಕೆಯ ಘಟದಂತೆ ಜಗವೀತನಲಿ ತೋರ್ಕು. ತಂತುವಿನ ಪಟ ಮೃತ್ತಿಕೆಯ ಘಟದಂತೆ ಜಗವು ಈತನಲಿ ತೋರ್ಕು. ಮುರಾಂತಕನ ಸುಯ್ದಾನ ನಿನಗಿರಲಿ, ಮುರಾಂತಕನ ಸೊಯ್ದಾನ ನಿನಗಿರಲು ಅಂಜಲೇಕೆ. ಮುರಾಂತಕನ ಸೊಯ್ದಾನ ನಿನಗಿರಲು ಅಂಜಲೇಕೆ. ಧರ್ಮರಾಜನಿಗೆ ಭೀಷ್ಮ ಕೃಷ್ಣನ ಬೆಂಬಲ ನಿನಗಿದೆಯಲ್ಲ ಅಂತ ಹೇಳ್ತಾನೆ. ಕೃಷ್ಣನಾರೆಂದೆಂತು ಕಂಡೆ, ಚಿಂತೆ ಏಕೆ, ನಿನಗೆ ಚಿಂತೆಯೇ ಬೇಕಿಲ್ಲ. ಚತುರ್ದಶಾಂಶದ ತಂತು ರೂಪನು, ಚತುರ್ದಶಾಂಶ ಅಂದರೆ 14 ಲೋಕಗಳು ಅಂತ. 14 ಲೋಕಗಳಲ್ಲಿ ಅಂತರ್ಬಹಿಶ್ಚ ಓತಪ್ರೋತವಾದ ಸೂತ್ರರೂಪನಾಗಿದ್ದಾನೆ ಅವನು. ಹೀಗಾಗಿ ಎಲ್ಲ ವಿಪ್ರಕೀರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿ ತೋರುವ ವಿಶ್ವ ಸ್ವರೂಪ ಯಾವುದಿದೆ ಅದಷ್ಟಕ್ಕೂ ಕೂಡ ಐಕಾತ್ಮ್ಯವನ್ನು, ಅರ್ಥವನ್ನು, ಸಾಮರಸ್ಯವನ್ನು ಕಲ್ಪಿಸಬಲ್ಲ ಅಂತಸ್ಸಾರ ಸೂತ್ರ ಆತ. ಅದು ಶ್ರುತಿವಚನ. ನಿನಗೀಗ ಅನುಭವಕ್ಕೂ ಬರಬೇಕು. ಅವನು ಹೇಗಿದ್ದಾನೆ? ತಂತುವಿನ ಪಟ ಮೃತ್ತಿಕೆಯ ಘಟ ಅಂದರೆ ನೂಲಿನ ಎಳೆಗಳಿಂದ ಬಟ್ಟೆ, ಮಣ್ಣಿಂದ ಮಡಕೆ, ಅದರಿಂದ ಉಪಾದಾನ ಕಾರಣ ಅಂತ ಹೇಳ್ತೀವಿ. ನೂಲು ಬಟ್ಟೆಗೆ ಉಪಾದಾನ ಕಾರಣ. ಪಟಸ್ಯ ಉಪಾದಾನ ಕಾರಣಂ ತಂತು, ಘಟಸ್ಯೋಪಾದಾನ ಕಾರಣಂ ಮೃತ್ ಅಂತ ಹೇಳ್ತೀವಲ್ಲ, ಹಾಗೆ ಮಣ್ಣು ಮಡಕೆಗೆ, ನೂಲು
ಬಟ್ಟೆಗೆ ಉಪಾದಾನ ಹೇಗೋ ಹಾಗೆ ಜಗತ್ತಿಗೆ ಆತ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ಜಗತ್ತಿಗೆ ಬ್ರಹ್ಮವಸ್ತುವೇ ಉಪಾದಾನ ಕಾರಣ ಅನ್ನೋದನ್ನು ಕೇವಲ ಅದ್ವೈತ ವೇದಾಂತಿಗಳು ಒಪ್ಪುತ್ತಾರೆ. ಮಿಕ್ಕ ಅದ್ವೈತೇತರ ದರ್ಶನಕಾರರೆಲ್ಲರೂ ಕೂಡ ಆತ ನಿಮಿತ್ತ ಕಾರಣ ಅಂತ ಮಾತ್ರ ಪ್ರಾಯಿಕವಾಗಿ ಅಂಗೀಕರಿಸ್ತಾರೆ. ಅದ್ವೈತ ವೇದಾಂತಿಗಳು ಅಭಿನ್ನೋಪಾದಾನ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ನಿಮಿತ್ತ ಅಂದರೆ ಕುಂಬಾರ ಮಡಕೆಗೆ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಯಾವುದನ್ನು ನಾವು ಇನ್ಸ್ಟ್ರುಮೆಂಟಲ್ ಕಾಸ್ ಅಂತೀವಿ ಅದು ನಿಮಿತ್ತ ಕಾರಣ, ಯಾವುದನ್ನು ನಾವು ಪ್ರೈಮಾರ್ಡಿಯಲ್ ಕಾಸ್ ಅಂತೀವಿ ಅದು ಉಪಾದಾನ ಕಾರಣ. ಹಾಗಲ್ಲದೆ ಆಕ್ಸಿಡೆಂಟಲ್ ಆರ್ ಆಕ್ಸಿಲರಿ ಕಾಸ್ ಅಂತ ಏನು ಹೇಳ್ತೀವಿ ಅದನ್ನು ಆಗಂತುಕ ಕಾರಣ ಅಂತ. ಮಡಿಕೆ ಮಾಡಬೇಕು ಅಂದರೆ ಮಣ್ಣನ್ನು ಕತ್ತೆ ಮೇಲೆ ತರಬೇಕು. ಕತ್ತೆ ಮೇಲೆ ತರೋದೇನು ಕುದುರೆ ಮೇಲೆ ತಂದರೆ ಮಣ್ಣು ಬೇಡ ಅನ್ನತ್ಯೆ, ಅಥವಾ ಮಣ್ಣು ಹೋಗ್ಬಿಟ್ಟು ಹೊನ್ನಾಗುತ್ತದೆಯೇ? ಇಲ್ಲ, ಹೇಗೂ ಆಗಬಹುದು. ಈ ರೀತಿಯಾಗಿರುವಂಥದ್ದೆಲ್ಲ ತೆಗೆದುಕೊಂಡಾಗ ಹೇಗೂ ಆಗಬಹುದಾದಂಥದ್ದನ್ನು ಆಗಂತುಕ ಕಾರಣ ಅಂತ, ಹೀಗೇ ಆಗಬೇಕು ಅನ್ನುವಂಥದ್ದು ಉಪಾದಾನ ನಿಮಿತ್ತ ಕಾರಣ ಅಂತ. ಮನುಷ್ಯನೇ ಬೇಕು. ಮಡಿಕೆಯನ್ನು ಆನೆ ಮಾಡೋಕ್ಕಾಗೋಲ್ಲ, ಕುದುರೆ ಮಾಡೋಕ್ಕಾಗೋಲ್ಲ, ಒಂಟೆ ಮಾಡೋಕ್ಕಾಗೋಲ್ಲ, ಕತ್ತೆ ಮಾಡೋಕ್ಕಾಗೋಲ್ಲ. ಹೀಗಾಗಿ ಉಪಾದಾನ ನಿಮಿತ್ತ ಕಾರಣಗಳಲ್ಲಿ ವಿಶಿಷ್ಟತೆ ಉಂಟು, ಆಗಂತುಕ ಕಾರಣಗಳಲ್ಲಿ ಅಂಥ ದೊಡ್ಡ ವಿಶಿಷ್ಟತೆ ಇರುವುದಿಲ್ಲ. ಹಾಗೂ ಹೀಗೂ ಆಗಬಹುದು ಅಂತಂತಾರೆ. ಇವೆಲ್ಲವೂ ಕೂಡ ಆ ಬ್ರಹ್ಮವಸ್ತುವೇ ಒಂದು ಹೌದು ಅಂತ, ಅದು ಕೃಷ್ಣ ಅಂತ ಹೇಳ್ತಾನೆ. ಹೀಗೆ ಅಭಿನ್ನೋಪಾದಾನ ನಿಮಿತ್ತ ಕಾರಣವನ್ನು ಸೂಚನೆ ಮಾಡಿ ಈ ಜಗವು ಈತನಲ್ಲಿ ತೋರ್ಕುಂ ಅಂದರೆ ಜಗತ್ತು ಬ್ರಹ್ಮದಲ್ಲಿ ವಿವರ್ತವಾಗಿದೆ ಅಂತ. ಇದು ಸ್ಪಷ್ಟವಾಗಿ ವಿವರ್ತವಾದ ಬ್ರಹ್ಮವಸ್ತು ಜಗತ್ತಾಗಿ ತೋರ್ತಾ ಇದೆ. ತೋರ್ಕುಂ ಅನ್ನುವ ಮಾತನ್ನು ಹಳಗನ್ನಡದ್ದನ್ನು ತೋರ್ಕು ಅಂತ ಹೇಳಿದ್ದಾನೆ. ಅದು ನಡುಗನ್ನಡ ವ್ಯಾಕರಣ ದೃಷ್ಟಿಯಿಂದ ಅಷ್ಟು ಸರಿಯಲ್ಲ. ಕುಮಾರವ್ಯಾಸನಲ್ಲಿ ಮತ್ತೆ ಈ ಥರದ್ದು ಎಲ್ಲೆಲ್ಲೋ ಏನೇನೋ ಆಗ್ತಾ ಇರ್ತವೆ, ಚಿಂತೆ ಇಲ್ಲ. ಒಟ್ಟಿನಲ್ಲಿ ಕುಮಾರವ್ಯಾಸನ ಭಾಗವತ ಸಂಪ್ರದಾಯದ ಅದ್ವೈತ ದೃಷ್ಟಿ ಇಲ್ಲಿಯೂ ಕಾಣಿಸ್ತಾ ಇದೆ. ಅವನು ಜಗತ್ತೂ ಹೌದು, ಜೀವವೂ ಹೌದು, ಬ್ರಹ್ಮವೂ ಹೌದು. ಹೀಗಾಗಿ ವಿವರ್ತ ರೂಪದಿಂದ ಈ ಜಗತ್ತಾಗಿ ಆತ ಕಾಣ್ತಾ ಇದ್ದಾನೆ. ಅವನೇ ನಿನ್ನಲ್ಲಿ ಇರುವಾಗ ಮುರಾಂತಕನ ಸುವಿಧಾನ ಅವನ ಆತ್ಮೀಯತೆ ವಿಶ್ವಾಸ ಎಲ್ಲ ನಿನಗಿರುವಾಗ ಅಂಜಲೇಕೆ, ಅದರಿಂದ ಅಂಜಿಕೆ ಬೇಡ. ಕರೆಸು ಧೌಮ್ಯಾದಿಗಳನ್ನು, ಇಲ್ಲಿಯ ಪರುಠಭವ ಮಾಡಿಸು. ಇಲ್ಲಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಿನ್ನ ಕುಲಪುರೋಹಿತನಾಗಿ ನೀನೇ ವರಿಸಿದಂಥ ಧೌಮ್ಯ ಇದ್ದಾನೆ. ಆಚಾರ್ಯರಾಗಿ ವೇದವ್ಯಾಸರು ಬರ್ತಾರೆ. ಇನ್ನು ಮಿಕ್ಕವರೆಲ್ಲರೂ ಋತ್ವಿಗ್ ವರ್ಣ ಮಾಡಿಯೇ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಎಲ್ಲ ವ್ಯವಸ್ಥೆ ಮಾಡು ಅಂತಾನೆ. ಹಾಗೆ ಮಾಡಿ ಭೀಷ್ಮ ದ್ರೋಣಾದಿಗಳನ್ನು ಇವರೆಲ್ಲರ ಉಸ್ತುವಾರಿಗೆ ನೇಮಿಸ್ತಾನೆ. ಆ ಬಳಿಕ ಧೃತರಾಷ್ಟ್ರ, ಬಾಲ್ಹೀಕ, ಭೂರಿಶ್ರವ, ಬೃಹದ್ರಥ, ಸೋಮದತ್ತ ಇವರುಗಳನ್ನು ಸಭಾಭೂಷಣವಾಗಿರಬೇಕು ಅಂತ. ಮಾನನೀಯರು, ಏನೂ ಮಾಡದೇ ಇದ್ದರೂ ಸ್ವಲ್ಪ ಶೋಭೆ ತರುವಂತೆ ಇರಬೇಕು. ಉತ್ತರ ಭಾರತದಲ್ಲೆಲ್ಲ ಮುಂಚೆ ಒಳ್ಳೆಯ ಶಿಷ್ಟತೆಯನ್ನು ತಿಳ್ಕೊಂಡಿರ್ತಕ್ಕಂಥ ಅತಿಥಿಗಳ ವೇಷದಲ್ಲಿ ಕೆಲವ್ರನ್ನ ಬಾಡಿಗೆ ಕಳಿಸ್ಕೊಡ್ತಾ ಇದ್ರಂತೆ. ಮದುವೆ ಮಂಟಪದಲ್ಲಿ ಲಕ್ಷಣವಾದ ವೇಷ ತೊಟ್ಟುಕೊಂಡು ಮರ್ಯಾದೆಯಾಗಿ ಮಾತಾಡಿಕೊಂಡು ತುಂಬಿದ ಗೌರವವನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಅವ್ರು ಯಾರೋ ವರನ ಕಡೆಯೂ ಬಂಧುಗಳೆಲ್ಲ ವಧುವಿನ ಕಡೆಯಲ್ಲೂ ಅಲ್ಲ, ಆದರೆ ಅವರೆಲ್ಲ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಗ್ನಗ್ತಾ ಬನ್ನಿ ನೋಡಿ ಅಂತ ಹೇಳ್ತಾ ಇರಬೇಕು. ಅವರು ಸೇವಕರಂತೆ ವರ್ತಿಸಬಾರ್ದು, ಮನೆಯವರಲ್ಲ. ಆ ರೀತಿಯಾಗಿ ಮಾಡೋ ವ್ಯವಸ್ಥೆ ಕೂಡ ಇತ್ತು ಅಂತ. ಈಗಲೂ ಆ ಥರದ್ದೆಲ್ಲ ಉಂಟು. ಈ ಈವೆಂಟ್ ಮ್ಯಾನೇಜರ್ಸಲ್ಲೆಲ್ಲ ಅಂಥದ್ದೇ ತಾನೇ ಆಗತಕ್ಕಂಥದ್ದು. ಯಾರು ಅಂತ ಗೊತ್ತಾಗೋಲ್ಲ, ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನಿಸ್ತಕ್ಕಂಥದ್ದು. ಅವರೇನು ದೊಡ್ಡ ಭಾರವನ್ನು ಹೊತ್ತಿರೋದಿಲ್ಲ, ಅಲಂಕಾರಪ್ರಾಯರಾಗಿರ್ತಾರೆ. ಈ ಥರ ಧೃತರಾಷ್ಟ್ರ ಏನು ಕೆಲಸ ಮಾಡೋಕ್ಕಾಗುತ್ತೆ ಪಾಪ. ದೊಡ್ಡವರು ಅಂತ ಬಂದವ್ರನ್ನ ಎಂಗೇಜ್ ಮಾಡಬೇಕಲ್ಲ, ಮಾತಿನಲ್ಲಿ ಹರಟೆಯಲ್ಲಿ ಕೂಡಿಸ್ಬೇಕಲ್ಲ. ಎಷ್ಟೋ ಕಡೆ ಸಭೆಗಳಲ್ಲಿ ಅಂದರೆ ವಿವಾಹ, ಉಪನಯನ ಇತ್ಯಾದಿಗಳಲ್ಲಿ ಹೀಗೆ ಎಲ್ಲರನ್ನೂ ಸಾಮೂಹಿಕವಾಗಿ ರಂಜಿಸುವಂಥ ಕೆಲಸವನ್ನು ಮಾಡಬೇಕು. ಇಟ್ಸ್ ನಾಟ್ ಎಫರ್ಟೆಡ್ ಥಿಂಗ್, ಪ್ರಯತ್ನಪೂರ್ವಕವೂ ನಡೆಯೋದಲ್ಲ, ಸಹಜವಾಗಿ ನಡೆಯುವಂಥದ್ದು. ಅದಕ್ಕೂ ಬೇಕು ಅಂತಂತಾನೆ. ಇದೆಲ್ಲ ಕುಮಾರವ್ಯಾಸನ ಲೋಕಾವೀಕ್ಷಣ ಪ್ರಜ್ಞೆಯ ಲಕ್ಷಣ. ಆಮೇಲೆ ಸಂಜಯನಿಗೆ ಅವನಿಪತಿಗಳ ಪಾರುಪತ್ಯದ ನೋಟ, ಅವನಿಪತಿಗಳನ್ನು ನೋಡಿಕೊಳ್ಳಬೇಕಾದಂಥ ವ್ಯವಸ್ಥೆ, ರಾಜರುಗಳಿಗೆ ಎಲ್ಲಿ ಬಿಡದಿ ಕಲ್ಪಿಸಬೇಕು, ಅವರಿಗೆ ಬಂದಿರತಕ್ಕಂಥ ಅಂಗರಕ್ಷಕರು ಯಾರು, ಅವರಿಗೆ ಬಿಡದಿಯಲ್ಲಿ ಇತ್ಯಾದಿಗಳನ್ನೆಲ್ಲ ನೋಡಬೇಕಾದದ್ದು. ಇನ್ನು ಸವನ ಸಾಧನ ಸರ್ವ ಸಂಭಾರ ಧೌಮ್ಯನಿಗೆ ಇಡೀ ಯಜ್ಞದಲ್ಲಿ ಎಷ್ಟು ತುಪ್ಪ ಬೇಕು, ಎಷ್ಟು ಸಮಿತ್ತು ಬೇಕು, ಮತ್ತು ಎಷ್ಟು ಆಜ್ಯ ಬೇಕು, ಎಷ್ಟು ಘೃತ ಬೇಕು, ಬೇರೆ ಬೇರೆ ವಿಧವಾದ ಪಾತ್ರ ಪರಿಕರಗಳಿಗೆ ಏನು ಬೇಕು ಅಷ್ಟು ಕೂಡ ಧೌಮ್ಯನಿಗೆ ಅದು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾನೆ. ಇನ್ನು ಸಹದೇವಂಗೆ ವಿವಿಧ ಋಷಿ ಯಾಜ್ಞಿಕರು ಮಾಂತ್ರಿಕ ನಿವಹ
ಅಂದರೆ ಬಂದಂತಹ ಋತ್ವಿಗ್ ವರ್ಗ ಯಾವುದುಂಟು, ಋಷಿವರ್ಗ ಯಾವುದುಂಟು, ಬ್ರಾಹ್ಮಣ ವರ್ಗ ಯಾವುದುಂಟು, ಅವರ ಆಶನ ವಸನಾದಿಗಳಿಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ. ಇನ್ನು ಭೋಜ್ಯಪ್ರವರದ ಅಧಿಕಾರ ನಿಯೋಗ ಯೂತ್ಸುವಿನ ಮೇಲೆ. ಊಟ ತಿಂಡಿಯ ವ್ಯವಸ್ಥೆ, ಪಾಕಶಾಲೆ ಇದನ್ನು ನೋಡಿಕೊಳ್ಳೋದು ಯೂತ್ಸು ಅಂತ. ಮೂಲದಲ್ಲಿ ಭೀಮನಿಗೆ ಆ ಕೆಲಸ ಅಂತ ಬರುತ್ತದೆ, ಅದು ಬಹಳ ಯುಕ್ತವಾದದ್ದು. ಇಲ್ಲೇನು ಯೂತ್ಸುವಿಗೆ ಕೊಟ್ಟಿರತಕ್ಕಂಥದ್ದು. ಇನ್ನು ಬಂದವ್ರನ್ನ ಬನ್ನಿ ಅಂತ ಕರೆದು ಕೂಡಿಸುವ ವ್ಯವಸ್ಥೆ, ಅವರ ಸ್ಥಾನಮಾನಗಳಿಗೆ ಚ್ಯುತಿಯಾಗದಂತೆ ಮಾಡತಕ್ಕಂಥದ್ದು ಸಾತ್ವಿಕಿಗೆ. ಇನ್ನು ಗೋಮಯ ಮಾಡ್ತಕ್ಕಂಥದ್ದು, ಶುದ್ಧಿ ಮಾಡ್ತಕ್ಕಂಥ ಈ ಕೆಲಸ ವಿಕರ್ಣನಿಗೆ. ಇನ್ನು ಗಂಧ ಮಾಲ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವಂಥ ಕೆಲಸ ದುಶ್ಯಾಸನನಿಗೆ. ಆಮೇಲೆ ಅವರಿಗೆ ದಕ್ಷಿಣೆಗಳನ್ನು ಕೊಟ್ಟು ಸತ್ಕರಿಸುವ ಭಾರ ಕೃಪಾಚಾರ್ಯನಿಗೆ. ಮತ್ತು ಇಡೀ ಕೋಶ ಸಾಮಗ್ರಿಯನ್ನು ಖರ್ಚು ಮಾಡುವ ಕೀಲಿಕೈಯ ವ್ಯವಸ್ಥೆ ಎಲ್ಲವನ್ನೂ ಕೂಡ ಘೃತವು, ದಧಿ, ಮಧು, ತೈಲ, ಕಸ್ತೂರಿಸಿತ, ಲವಣ, ಸಂಭಾರ, ಶಾಖೋಚಿತ ಸುವಸ್ತುವ ಕೊಡುವ ಕೊಂಬಾರೈಕೆ ವಿದುರಂಗೆ, ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ಅಂತ. ಇಲ್ಲಿ ನೀವು ಗಮನಿಸಬಹುದು, ಕೌರವರ ಕಡೆಗೂ ಸಾಕಷ್ಟು ಜನ ಇದ್ದಾರೆ. ದುಶ್ಯಾಸನ, ಯೂತ್ಸು, ವಿಕರ್ಣ ಇತ್ಯಾದಿಗಳೆಲ್ಲ ಕೌರವರ ಕಡೆಯವರು. ನಮ್ಮ ಮನೆಗಳ ಮದುವೆ ಮುಂಜಿಗಳಿಗೆ ನಮಗಿಷ್ಟ ಇಲ್ಲದ ದಾಯಾದಿರಾಗಿದ್ದರೂ ಕೂಡ ಅವರಿಗೆ ಒಂದು ಕೆಲಸ ಕೊಡ್ತೀವಿ. ನೀವು ಮಾಡಿ, ನೀವು ಕಲಶಗಿತ್ತಿಯರಾಗಿ, ನೀವು ಕರಡಿ ಹಿಡೀರಿ, ನೀವು ಪೂರ್ಣಕುಂಭ ಹಿಡ್ಕೊಂಡು ಬನ್ನಿ ಅಂತ. ಅವಾಗ ಕೊಡದೇ ಇದ್ದರೆ ಅವ್ರಿಗೆ ಕೋಪ ಬರುತ್ತೆ, ನಮಗೇನೂ ಕೊಡಲಿಲ್ಲ, ನಮ್ಮ ಮೇಲೆ ವಿಶ್ವಾಸವೇ ಇಲ್ಲ ಇವರಿಗೆ ಅಂತ. ಹೀಗಾಗಿ ಅವ್ರನ್ನ ಜೋಪಾನವಾಗಿ ನೋಡಿಕೊಳ್ಬೇಕಾಗುತ್ತದೆ. ಇನ್ನು ಮೂಲದಲ್ಲಿ ಬರ್ತದೆ, ಎಲ್ಲ ರಾಜರುಗಳು ತಂದುಕೊಡುವ ಕಪ್ಪ ಕಾಣಿಕೆಯನ್ನು ವಸೂಲು ಮಾಡುವ ಒಂದು ಕೆಲಸವನ್ನು ದುರ್ಯೋಧನಂಗೆ ಕೊಟ್ಟಿದ್ದು ಅಂತ. ಅವನಿಗೆ ಅದು ಮತ್ತೆ ಎಲ್ಲೆಲ್ಲದ ಹೊಟ್ಟೆ ಉರಿ ಆಗಿಬಿಡುತ್ತೆ. ನಾನು ತೆಗೆದುಕೊಂಡು ಕೈ ಸೋತೆ ಹೋಯಿತು, ಒಂದೇ ಎರಡೇ ರಾಜರುಗಳ ಸಮೂಹ ಬಂದು ಕೊಡ್ತಾ ಇದ್ದದ್ದು, ಬಹಳ ಸಂಕಟವಾಯಿತು ಅಂತೆಲ್ಲ ಗೋಳಾಡ್ತಾನೆ. ಕೃಷ್ಣ ಬಂದವರ ಸ್ವಾಗತ ಸತ್ಕಾರ ಮಾಡುವಲ್ಲಿ ಪಾದಪ್ರಕ್ಷಾಲನದ ಕೆಲಸವನ್ನು ವಹಿಸಿಕೊಂಡ ಅಂತ ಮೂಲದಲ್ಲಿ ಬರುತ್ತದೆ. ಬಂಕಿಂಚಂದ್ರರು ಸೇರಿದಂತೆ ಕೆಲವರು ಅದು ಪ್ರಕ್ಷೇಪ, ಕೃಷ್ಣ ಇಡೀ ಯಜ್ಞದ ರಕ್ಷಣೆ ಉಸ್ತುವಾರಿಯನ್ನು ಹೊತ್ತಿದ್ದ ಅಂತ ಹೇಳ್ತಾರೆ. ಏನೇ ಇರಲಿ, ಅಷ್ಟು ಜನವೂ ಸೇರಿ ಬರಬೇಕು, ಅವರಿಂದ ನಡೆಯಬೇಕು. ಅದರಿಂದಲೇ ಕಾರ್ಯಸಾಧಕರಾದವರು ತುಂಬ ಜನರ ಜೊತೆಗೆ ವಿರೋಧ ಮಾಡಿಕೊಳ್ಳೋಕ್ಕಾಗೋಲ್ಲ. ನಾವೇ ನೋಡ್ತೀವಿ, ಈಗ ಕಲಾವಿದರೇ ನೋಡಿ, ನಾನುಂಟು, ನನ್ನ ಪಾಡಿಗೆ ನನ್ನ ಕಲೆ ಉಂಟು ಅನ್ನೋನು ಯಾರಿಗೂ ಸೊಪ್ಪಾಕಬೇಕಾಗಿಲ್ಲ. ಅರೆ, ಒಂದು ಕಲಾ ಸಮಾವೇಶ ಮಾಡಬೇಕು, ಒಂದು ಕಲಾ ಮಹೋತ್ಸವ ಮಾಡಬೇಕು ಅಂತಂದರೆ ಬರೀ ಕಲಾವಿದನಾದರೆ ಸಾಲದು, ಒಳ್ಳೆಯ ಮನುಷ್ಯನಾಗಿ ಕೂಡ 4 ಜನಕ್ಕೆ ಬೇಕಾದವನಂತೆ ಇರಬೇಕು, ಎಷ್ಟೆಲ್ಲ ಮಾಡಬೇಕು. ಅದೇ ರೀತಿಯಲ್ಲಿ ಸಾಮಾನ್ಯ ಲೋಕವ್ಯವಸ್ಥೆಯೂ ಹಾಗೇನೆ. ನಾವು ನಮ್ಮಂತೆ ಇದ್ದರೆ ಸಾಕಾಗೋದಿಲ್ಲ, ಇನ್ನು 10 ಜನರಿಗೂ ಬೇಕಾಗುವಂತೆ ಮಾಡಬೇಕಾಗುತ್ತದೆ. ಅದು ನಮ್ಮ ಶಕ್ತಿ, ನಮ್ಮ ಮಿತಿ ಇತ್ಯಾದಿಗಳು ಇರುತ್ತವೆ. ಇದು ಬೇಕೇ ಅಂತಂದರೆ ಯಾರೋ ಎಲ್ಲಿಯೋ ಹೇಗೋ ಮಾಡದೆ ಲೋಕಕ್ಕೆ ಒಳಿತಾಗುವುದು ಹೇಗೆ? ಅದರಿಂದ ಎಲ್ಲಿಯೋ ಯಾರೋ ಹೇಗೋ ಕೈಗೊಳ್ಳಬೇಕು. ಮತ್ತು ನಡೆದದ್ದರೆಲ್ಲ ಲೋಪದೋಷಗಳನ್ನು ಕಾಣಿಸಲೇಬಹುದು, ಆದರೆ ನಡೆಯುತ್ತಲ್ಲ ಇಷ್ಟು, ಅದು ಮುಖ್ಯ. ಈ ದೃಷ್ಟಿಯಿಂದಲೇ ಜಗತ್ತಿನ ಬೆಳವಣಿಗೆ ಸಾಗಿದ್ದು ಎಷ್ಟೋ ಜನರ ನಿಸ್ವಾರ್ಥವಾದ ತ್ಯಾಗದಿಂದ. ಅಪೂರ್ಣವೋ ಅಪಕ್ವವೋ ಒಟ್ಟಿನಲ್ಲಿ ಕೆಲಸ ಒಂದಿಷ್ಟು ನಡೆಯಬೇಕು. ಜೀವ ಪುರೋಗತಿ ಅದರಿಂದಲೇ ರಾಜಸೂಯಾದಿಗಳ ವ್ಯವಸ್ಥೆಯಿಂದ ನಮಗದು ಗೊತ್ತಾಗುತ್ತದೆ. ಇನ್ನು ಕುಮಾರವ್ಯಾಸನ ಶ್ರೌತ ವಿದ್ಯೆಯ ಪರಿಣತಿ ಯಾವ ಮಟ್ಟದ್ದು ಅನ್ನೋದನ್ನು ಸೂಚಿಸುವಂಥ ಒಂದು ಪದ್ಯವನ್ನು ನೋಡೋಣ. ನವನೀತಾನುಲೇಪದ ಹೊದೆದ ಕೃಷ್ಣಾಜಿನದ ಹಸ್ತಾಗ್ರದಲೆಸೆವ ಸಾರಂಗ ಶೃಂಗದ ಯಾಜಮಾನ್ಯದಲ್ಲಿ ಉದಿದ ನವನೀತಾನುಲೇಪದ ಹೊದೆದ ಕೃಷ್ಣಾಜಿನದ ಹಸ್ತಾಗ್ರದಲೆಸೆವ ಸಾರಂಗ ಶೃಂಗದ ಯಾಜಮಾನ್ಯದಲ್ಲಿ ಉದದಿಗೊರೆಗಟ್ಟುವ ಚತುರ್ವೇದದ ಮಹಾಘೋಷದಲ್ಲಿ ಉದದಿಗೊರೆಗಟ್ಟುವ
ಗಟ್ಟುವ ಚತುರ್ವೇದದ ಮಖಾಘೋಷದಲ್ಲಿ ಮಖಕುಂಡದ ತದಂತರ್ವೇದಿಗೆ ಐತಂದನು ಮಹೀಪಾಲ ಉದದಿಗೊರೆಗಟ್ಟುವ ಚತುರ್ವೇದದ ಮಖಾಘೋಷದಲ್ಲಿ ಮಖಕುಂಡದ ತದಂತರ್ವೇದಿಗೆ ಐತಂದನು ಮಹೀಪಾಲ ಐತಂದನು ಮಹೀಪಾಲ. ಕಲ್ಯಾಣಿ, ಆಮೇಲೆ ಪೂರ್ವಿ ಕಲ್ಯಾಣಿ, ಪಶ್ಚಿಮ ಕಲ್ಯಾಣಿ ರಾಗ ಇಲ್ಲ, ಇದ್ದಿದ್ದರೆ ಅದು ಬರ್ತಾ ಇತ್ತು ಅಂತ ಅನಿಸುತ್ತದೆ. ಆ ಯಜ್ಞ ವೇದಿಕೆಯನ್ನು ಧರ್ಮರಾಜ ವಿಧಿವತ್ತಾಗಿ ಪ್ರವೇಶ ಮಾಡ್ತಾನೆ, ಯಜ್ಞವಾಟಿಯನ್ನು. ಇದೊಂದು ಸ್ವಾರಸ್ಯ, ಶ್ರೌತ ಸ್ವಾರಸ್ಯ ಏನೆಂದರೆ, ಶ್ರೌತಯಾಗ ಮಾಡುವಾಗ ಯಜಮಾನ ಪತ್ನಿ ಋತ್ವಿಗ್ ಸಮೂಹ ಸಹಿತನಾಗಿ ಆರಣಿಗಳಲ್ಲಿ ಸ್ಥಾಪಿತವಾಗಿರುವ ಅಗ್ನಿಯನ್ನು ಅಥವಾ ಕುಂಡಗಳಲ್ಲಿ ಇರತಕ್ಕಂಥ ತನ್ನ ತ್ರೇತಾಗ್ನಿಗಳನ್ನು, ಯಾಕೆಂದರೆ ಈಗಾಗಲೇ ರಾಜಸೂಯಾಗ ಮಾಡೋದಕ್ಕೆ ಮುಂಚೆನೇ ಧರ್ಮರಾಜ ಅಗ್ನ್ಯಾಧಾನ ಮಾಡಿದ್ದಿರಬೇಕು, ಹಾಗಾಗಿ ಅವನು ತ್ರೇತಾಗ್ನಿ ಆಗಿರ್ತಾನೆ. ಮತ್ತಂತೂ ಗೃಹ್ಯಾಗ್ನಿ ಇದ್ದೇ ಇರುತ್ತದೆ. ಹೀಗೆ ಆ ಅಗ್ನಿಗಳನ್ನಷ್ಟನ್ನು ಕುಂಡದಲ್ಲಿ ತೆಗೆದುಕೊಂಡು ಅಥವಾ ಆರಣಿಗಳಲ್ಲಿ ಸಮಾರೋಪಣ ಮಾಡಿಕೊಂಡಿದ್ದರೆ ಆ ಆರಣಿಯನ್ನೇ ತೆಗೆದುಕೊಂಡು ಪ್ರದಕ್ಷಿಣೆ ಮಾಡ್ತಾ ಯಜ್ಞಶಾಲೆಯನ್ನು ಪ್ರವೇಶ ಮಾಡ್ತಾನೆ. ತಾಳಮೇಳ ಮೊದಲಾದ ಮಂಗಳ ವಾದ್ಯಗಳು ಇರುತ್ತವೆ, ಗೀತ ನೃತ್ಯ ವಾದ್ಯಾದಿಗಳು ಕೂಡ ಯಥೇಷ್ಟವಾಗಿ ನಡೆಯುತ್ತದೆ. ಇಷ್ಟ ಬಂಧುಗಳ ಜೊತೆಯಲ್ಲಿ ಒಂದು ವೈಭವದಿಂದ ಯಜ್ಞಶಾಲೆಯ ಪ್ರವೇಶ ಅಂತ. ಹಾಗೆ ಪ್ರವೇಶ ಮಾಡದ ಯಜಮಾನ ದೀಕ್ಷೆಷ್ಟಿ ಅಂತ ದೀಕ್ಷೆ ತೆಗೆದುಕೊಳ್ತಕ್ಕಂಥ ಇಷ್ಟಿಯನ್ನು ಮಾಡ್ತಾನೆ. ಮೊದಲಿಗೆ ಉಗುರುಗಳನ್ನು ಕತ್ತರಿಸ್ಕೊಳ್ಬೇಕು. ಕ್ಲಿಪ್ತ ಕೇಶ ನಖ ಶ್ಮಶ್ರು ಅಂತೆಲ್ಲ ಗಡ್ಡ ಮೀಸೆಗಳನ್ನು ಬೋಳಿಸಿಕೊಳ್ಬೇಕು, ಉಗುರನ್ನು ಕತ್ತರಿಸ್ಕೊಳ್ಬೇಕು. ಅದಕ್ಕೂ ಒಂದು ಕ್ರಮ ಬೇರೆ ಇದೆ, ಜೈಮಿನಿ ಸೂತ್ರಗಳಲ್ಲಿ ಬರುತ್ತದೆ ಇದೇ ಕ್ರಮದಲ್ಲಿ ಆಗಬೇಕು ಅಂತ. ಆಮೇಲೆ ಮೈಗೆ ನವನೀತ ಲೇಪನ ಮಾಡಿಕೊಳ್ಬೇಕು. ಅದನ್ನು ಕವಿ ಹೇಳ್ತಾ ಇದ್ದಾನೆ. ನವನೀತಾನುಲೇಪನದ ಆ ಯಜ್ಞ ಎಷ್ಟು ದಿವಸ ನಡೆಯುತ್ತದೆ ಅಷ್ಟು ದಿವಸ ಅವನು ಸ್ನಾನ ಮಾಡುವ ಹಾಗಿಲ್ಲ. ಇದನ್ನು ಕೇಳಿದರೆ ಯಾರೂ ಕೂಡ ಯಜ್ಞ ಮಾಡೋದಿಲ್ವೇನೋ ಅನ್ನೋ ಥರ ಅನಿಸುತ್ತೆ. ನಮಗೆ ಸ್ನಾನ ಇಲ್ಲದೆ ಒಂದು ದಿನವೂ ಇರೋಕ್ಕಾಗೋಲ್ಲ ಅಂತೀವಿ, ಯಜ್ಞ ನಡೆಯುವ ಅಷ್ಟು ದಿವಸ ಕೂಡ ಅವನು ಸ್ನಾನ ಮಾಡದೇ ಇರಬೇಕು ಅಂತ. ಏನು ಮಾಡ್ತಾರೆ, ನಾನು ಈಗ ನೋಡಿರೋದಂತೂ ಸ್ಪಾಂಜ್ ಬಾತ್ ತರಹ ತೆಗೆದುಕೊಡ್ತಾರೆ. ನಾನು ಅನೇಕ ಶ್ರೌತಿಯಾಗಗಳನ್ನು ಕಂಡಿದ್ದೀನಿ. ಎಷ್ಟೋ ಶ್ರೌತಿಯಾಗಗಳಿಗೆ ರನ್ನಿಂಗ್ ಕಾಮೆಂಟ್ರಿ ಅಂತಾರಲ್ಲ, ವೀಕ್ಷಕ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ. ಅಲ್ಲೆಲ್ಲಿ ಏನೇನು ನಡೆಯುತ್ತದೆ ಅಂತ ಯಜ್ಞ ನೋಡುವುದಕ್ಕೆ ಬರ್ತಕ್ಕಂಥ ಶ್ರದ್ಧಾ ಸಮೂಹಕ್ಕೆ ಅದರ ಸ್ವಾರಸ್ಯಗಳನ್ನು ಹೇಳ್ತಕ್ಕಂಥದ್ದು. ಇವರು ಸಾಮಾನ್ಯವಾಗಿ ಬಿಸಿ ನೀರಿನ ಅಲ್ಲಿ ಅದ್ದಿರ್ತಕ್ಕಂಥ ಒದ್ದೆ ಬಟ್ಟೆಯಿಂದ ಮೈಯೊರೆಸ್ಕೊಳ್ತಾರೆ. ಇಲ್ಲದೇ ಇದ್ದರೆ ಪಾಪ ಹುಳ ಬಿದ್ದು ಹೋಗ್ಬಿಡುತ್ತೆ ಶರೀರ ಅನಿಸುತ್ತದೆ. ನಮಗೆ ಚಿಂತೆ ಇಲ್ಲಮ್ಮ, ನಾವು ಯಜ್ಞ ಮಾಡುವವರಲ್ಲ, ಆ ಥರ ಶ್ರೌತಯಾಗಗಳನ್ನ ಪರವಾಗಿಲ್ಲ. ಆ ಬಳಿಕ ದೀಕ್ಷಾ ವಸ್ತ್ರಧಾರಣೆ ಅಂತ ಉಂಟು. ಅದಾದ ಮೇಲೆ ಕೃಷ್ಣಾಜಿನವನ್ನು ಒದ್ದುಕೊಳ್ಳಬೇಕು ಅಂತ. ಅದು ಕೃಷ್ಣಾಜಿನ ಯಾವ ರೀತಿಯಾಗಿರಬೇಕು ಅಂದರೆ, ಗೊರಸು ಕೊಂಬುಗಳು ಸೇರಿ ಹಾಗೇ ಸುಲಿಯಲ್ಪಟ್ಟಂಥ ಆ ಜಿಂಕೆಯ ಚರ್ಮ ಅಂತ. ಅದು ಬೇರೆ ಸ್ವಲ್ಪ ಒರಟಾಗಿರ್ತದೆ. ಅದರಿಂದಲೇ ಆಂಥ್ರೋಪಾಲಜಿಸ್ಟ್ಗಳು ಎಷ್ಟೋ ಜನ ಹೇಳ್ತಾರೆ, ಮಾನವಶಾಸ್ತ್ರಜ್ಞರು, ಇದೆಲ್ಲ ಈ ಯಜ್ಞದ ಪ್ರಾಚೀನತೆಯನ್ನು, ಆದಿವಾಸಿತನವನ್ನು ಅದು ತೋರ್ಪಡಿಸುತ್ತದೆ ಅಂತ. ನಾನು ಕಂಡಿದ್ದೀನಿ. ದೊಡ್ಡ ಶ್ರೌತಶಾಸ್ತ್ರ ನಿಧಿಯಾಗಿದ್ದು ವೇದ ಯಜ್ಞಗಳನ್ನೆಲ್ಲ ಮಾಡ್ತಾ ಇದ್ದಂತಹ ಅನಂತಕೃಷ್ಣ ದೀಕ್ಷಿತ ಕೆದಿಲಾಯರು ಅಂತ ಬ್ರಹ್ಮೀಭೂತರಾದವರು ಯಾರು ಉಡುಪಿಯಲ್ಲಿದ್ದರು, ಅವರಂತೂ ತುಂಬ ವಿಧಿವತ್ತಾಗಿ ಇದನ್ನೆಲ್ಲ ಮಾಡ್ತಾಯಿದ್ರು. ಜಿಂಕೆಯ ಗೊರಸುಗಳು ಕೊಂಬು ಎಲ್ಲ ಇರ್ತಕ್ಕಂಥ ಆ ವಸ್ತ್ರವನ್ನೇ ಅವ್ರು ಹೊದ್ದುಕೊಂಡು ಬರೋರು. ಈಗೆಲ್ಲ ಅದು ಸ್ವಲ್ಪ ಕಷ್ಟ ಅಂತ ಅದನ್ನು ಸಾಂಕೇತಿಕವಾಗಿ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಹಾಗಿತ್ತು ಆ ಸಮಾಜ, ಅದನ್ನು ಅದೇ ರೀತಿಯಾಗಿ ಬೆಳೆಸ್ಕೊಂಡು ಬಂದದ್ದು. ಹೀಗೆ ನೋಡಿದಾಗ ಯಜ್ಞತಂತ್ರ ಎಷ್ಟೋ ಬಾರಿ ಅತ್ಯಂತ ಜಾನಪದವಾದದ್ದು ಅನಿಸುತ್ತದೆ. ಹೀಗೆ ಹೇಳಿದ್ರೆ ಒಂದು ಕಡೆಗೆ ನಮ್ಮ ಮಠ ವಿದ್ವಾಂಸರ ಪುರೋಹಿತ ವರ್ಗವು, ಈ ಕಡೆಗೆ ಜಾನಪದ ವರ್ಗ ಅಂತ ದಲಿತ ವರ್ಗವೂ ನನ್ನನ್ನು ಬೈಯುತ್ತೆ. ವಾಸ್ತವ ಹೇಳಿದ್ರೆ ಇಬ್ಬರಿಗೂ ವಿರೋಧಿ ಆಗ್ತೀನಿ, ನನಗೇನು ಚಿಂತೆ ಇಲ್ಲ. ಆ ರೀತಿಯಾಗಿ ಕೃಷ್ಣಾಜಿನದ ಹೊದೆದ ಕೃಷ್ಣಾಜಿನದ ಹಸ್ತಾಗ್ರದ ಲೆಸೆವ ಸಾರಂಗ ಶೃಂಗದ ಮತ್ತು ಜಿಂಕೆಯ ಕೊಂಬನ್ನು ಕೈನಲ್ಲಿ ಹಿಡ್ಕೊಂಡಿರ್ಬೇಕಂತೆ. ಯಾಕೆಂದರೆ ನೀವು ಹೇಳಿದ್ರಲ್ಲ ನವೆ ಆಗೋದಿಲ್ವ ಅಂತ, ನವೆ ಆಗುತ್ತೆ, ಉಗುರು ಬೇರೆ ತೆಗೆದುಬಿಟ್ಟಿರ್ತಾರೆ. ಅದಕ್ಕೆ ಮೈ ಕೆರ್ಕೊಳ್ಳೋಕ್ಕೆ ಅಂತಲೇ
ಈ ಒಂದು ಕೃಷ್ಣಸಾರ ಮೃಗದ ಶೃಂಗ ಅಂತ ಉಂಟು. ಹೌದು, ವಿನೋದಕ್ಕೆಲ್ಲ ಹೇಳೋದು. ಮೈ ತುರಿಸ್ಕೊಳ್ಳೋದಕ್ಕೆ ಅಂತಲೇ ಕೊಂಬು ಕೈ ಕೊಡ್ತಾರೆ. ಆ ಕೊಂಬು ಕೊಡೋದ್ರಿಂದಲೇ ಗೊತ್ತಾಗುತ್ತೆ ಎಷ್ಟು ಮೈ ತುರಿಕೆ ಆಗುತ್ತೆ ಅಂತ. ಜೊತೆಗೆ ಯಜ್ಞದ ಹೋಮ ಧೂಮ ಎಲ್ಲ ಎದ್ದು ಸಾಕಷ್ಟು ಬೆವತಿರುತ್ತೆ ಮೈ. ಅದಕ್ಕೆ ನಿರಂತರವಾಗಿ ಮೈ ಮೇಲೆ ಪಿಟೀಲು ನುಡಿಸ್ಕೊಳ್ತಾ ಇರಬೇಕಾಗುತ್ತದೆ. ಅದಕ್ಕೆ ಅಂತ ಉಗುರು ಬೇರೆ ತೆಗೆದಿರ್ತಾರಲ್ಲ, ಹೀಗಾಗಿ ಅದನ್ನು ಹೇಳ್ತಾ ಇದ್ದಾನೆ. ಹಸ್ತಾಗ್ರದಲೆಸೆವ ಸಾರಂಗ ಶೃಂಗದ ಯಾಜಮಾನ್ಯದಲ್ಲಿ ಇದರೊಳಗೆ ಅವನು ಬರ್ತಾನೆ. ಬಂದ ಮೇಲೆ ತಾನೂನಪ್ತೃಷ್ಟಿಯನ್ನು ಆ ಋತ್ವಿಜರೆಲ್ಲರೂ ಮಾಡ್ತಾರೆ. ಸ್ನೇಹದಿಂದ ಇರ್ತೀವಿ ಅಂತ ಹೇಳ್ಬಿಟ್ಟಂತಾರೆ. ಆ ಬಳಿಕ ಉದಗಯ ನಿಷ್ಠಿ ಇತ್ಯಾದಿಯಾಗಿ ಆರಂಭವಾಗುತ್ತದೆ. ಜೊತೆಗೆ ವೇದಘೋಷವೂ ಇರುತ್ತದಲ್ಲ, ವೇದಘೋಷ ಪುರಸ್ಸರವಾಗಿ ಎಲ್ಲ ನಡೀತಾ ಇರ್ತದೆ. ಯಾವ್ಯಾವ ಋಕ್ಕನ್ನು ಹೇಳಬೇಕು ಅದನ್ನು ಋಕ್ಕಾಗಿ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ಹೋತೃಗಣ ಅದು ವಿಶೇಷವಾಗಿ ಕೆಲಸ ಮಾಡುತ್ತೆ. ಹೂತಿ ಆಹೂತಿ ಆಹ್ವಾನ ಕೊಡ್ತಕ್ಕಂಥ ದೇವತೆಗಳನ್ನು ಹೋತೃಗಣದ ಲಕ್ಷಣ. ಮೈತ್ರ ವರ್ಣಿ ಇರ್ಬೋದು, ಅವನು ಹೇಳ್ತಾನೆ. ಆಮೇಲೆ ಅದನ್ನು ಸಾಮವಾಗಿ ವಿಸ್ತರಿಸಬೇಕು ಅಂತಿದ್ದರೆ ಉದ್ಗಾತ್ರಗಣದಲ್ಲಿ ಸುಬ್ರಹ್ಮಣ್ಯ ಮೊದಲಾದಂಥ ಋತ್ವಿಜರು ಅವರು ಹೇಳ್ತಾರೆ, ಸಾಮವನ್ನಾಗಿ ವಿಸ್ತರಿಸಿ ಗಾನ ಮಾಡ್ತಾರೆ. ಆಮೇಲೆ ಅಧ್ವರ್ಯುಗಣ ಅಥವಾ ಆಚಾರ್ಯ ಗಣದಲ್ಲಿದ್ದಂಥವರು ಅವರು ಹೋಗಿ ಅದನ್ನು ಕೆಲವೊಮ್ಮೆ ಚಮಸಾಧ್ವರ್ಯುಗಳು ಅಂತ ಇರ್ತಾರೆ. ಒಂದು ಅಡಾಕ್ ಅಪಾಯಿಂಟ್ಮೆಂಟ್ ತರಹ ಮಾಡಿಕೊಳ್ಳೋದು ಅಂತ ಕೆಲವರನ್ನ ಚಮಸಾಧ್ವರ್ಯುಗಳು ಅಂತಲೂ ತಗೊಳ್ತಾರೆ. ಅವರು ಹೋಗಿ ಪ್ರಧಾನ ವೇದಿಕೆಯಲ್ಲೂ ಎಲ್ಲೋ ಯಾವ ಕಡೆ ಆಹುತಿ ಕೊಡಬೇಕಾಗಿರ್ತದೆ ಅದನ್ನು ನೋಡ್ತಾರೆ. ಬೇರೆ ಬೇರೆ ದಿಷ್ಟ್ಯ ಅಂತ ಮೈನರ್ ಆಲ್ಟರ್ಸ್ ಅಂತ ಏನು ಹೇಳ್ತಾರೆ, ಚಿಕ್ಕ ಚಿಕ್ಕ ವೇದಿಕೆಗಳು ಇರ್ತವೆ. ಅಲ್ಲಲ್ಲಿ ಬೇರೆ ಬೇರೆ ಋತ್ವಿಜರು ಕೂತಿರ್ತಾರೆ, ಅವರು ಆಹುತಿ ಕೊಡುವುದಾಗುತ್ತದೆ. ಇವರಿಗೆಲ್ಲ ಆಹುತಿಯನ್ನು ಹೀಗೆ ಕೊಡಬೇಕು ಅನ್ನುವ ಕಮ್ಯಾಂಡ್ಸ್ ಕೊಡ್ತಕ್ಕಂಥದ್ದು ಅಗ್ನಿಧ್ರಿಯ ವೇದಿಕೆಯಲ್ಲಿ ನಿಂತಿರ್ತಕ್ಕಂಥ ಸ್ಫ್ಯ ಅನ್ನುವಂಥ ಒಂದು ಖದರ ವೃಕ್ಷದ ಖಡ್ಗವನ್ನು ಹಿಡಿದಂಥ ಋತ್ವಿಕ್ ಆತ ಇರ್ತಾನೆ. ಆತ ಉದ್ಗಾರಗಳನ್ನು ಮಾಡಿ ತನ್ಮೂಲಕವಾಗಿ ಆದೇಶವನ್ನು ಕೊಡ್ತಾ ಇರ್ತಾನೆ. ಹೀಗೆ ಕ್ರಮಕ್ರಮವಾಗಿ ನಡೀತಾ ಇರ್ತದೆ. ದಕ್ಷಿಣಾಗ್ನಿಯ ಹತ್ತಿರದಲ್ಲಿ ಪತ್ನಿ ಶಾಲೆಗೆ ಸಮೀಪದಲ್ಲಿ ಬ್ರಹ್ಮ ಅವನು ಎಲ್ಲವನ್ನು ಗಮನಿಸಿಕೊಳ್ತಾ ಇರ್ತಾನೆ. ಬ್ರಹ್ಮಗಣದಲ್ಲಿ ಆತ ಪ್ರಮುಖನಾಗಿ ಹೀಗೆ ಯಜ್ಞ ನಡೀತಾ ಇರುತ್ತದೆ. ಜೊತೆಗೆ ವೇದಘೋಷ ನಡೆಯುತ್ತಾ ಅದು ಯಾವ ರೀತಿ ಇತ್ತು ಅಂದರೆ, ಉದಧಿ ಗೊರೆಗಟ್ಟುವ ಚತುರ್ವೇದದ ಮಹಾಘೋಷದಲ್ಲಿ ಸಮುದ್ರದ ಅಲೆಗಳ ಮೊರೆತವನ್ನು ಭರತವನ್ನು ಅನುಕರಿಸುವಂತೆ ಅಧಿಗಮಿಸುವಂತೆ ನಡೀತಾ ಇತ್ತು. ಹೀಗೆ ಅವನು ಯಜ್ಞ ದೀಕ್ಷಿತನಾಗ್ತಾನೆ. ವಿನುತ ಪುಣ್ಯಾಹದ ಮಹಾ ವಾಚನೀಯ ನಿಗಮ ಪವಿತ್ರ ಜಲ ಪಾವನನು ಮರುದಿನ ಯಜ್ಞ ದೀಕ್ಷಿತನಾದನು ಅಲುವಿನಲ್ಲಿಂತ. ಯಜ್ಞ ದೀಕ್ಷೆಗೆ ಮುನ್ನ ಯಜ್ಞ ಭಿಕ್ಷೆ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಪರಿಷತ್ತಿನ ಸಮ್ಮುಖದಲ್ಲಿ ತನಗೆ ಯಜ್ಞಾಧಿಕಾರ ಉಂಟು ಅಂತ ಸಾಬೀತು ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇರುತ್ತದೆ. ಅದೆಲ್ಲ ಮೊದಲೇ ಆಗಿರುತ್ತದೆ. ಅದಾದಮೇಲೆ ಯಜ್ಞಶಾಲಾ ಪ್ರವೇಶವಾಗಿದೆ. ಜೊತೆಗೆ ಆ ರಾಜರುಗಳೆಲ್ಲರೂ ಕೂಡ ನೆರೆದುದು ಅವನೀಪಾಲ ಜನಸಾಗರ ಬಹಿರ್ವೇದೀಯ ಮಹಾಚಪ್ಪರದೊಳಗೆ ತಮ್ಮ ಸಿಂಹಾಸನದಲ್ಲಿ ಸಗಾಢದಲ್ಲಿ ಅಂತ ಕವಿ ಹೇಳ್ತಾನೆ. ಯಜ್ಞಶಾಲೆಯನ್ನು ಪ್ರಾಗ್ವಂಶ ಅಂತ ಕರೀತಾರೆ. ಪ್ರಾಗ್ವಂಶ ಅಂತಂದರೆ ಬಿದಿರಿನ ಗಳಗಳನ್ನು ಸಣ್ಣ ತುದಿ ಪೂರ್ವ ದಿಕ್ಕಿಗಿರುವಂತೆ ಮಾಡ್ತಕ್ಕಂಥದ್ದು. ಪೂರ್ವ ದಿಕ್ಕಿಗೆ ಆ ತುದಿ ಇರುವಂತೆ ಮಾಡ್ತಕ್ಕಂಥ ಚಪ್ಪರ ಅಂತ. ಆ ಪ್ರಾಗ್ವಂಶದಲ್ಲಿ ಮುಖ್ಯವಾದ ಯಜ್ಞ ನಡೆಯುತ್ತೆ. ಅದರ ಹೊರಗಡೆಗೆ ಬಹಿರ್ವೇದಿ ಅಂತ, ಅಂತರ್ವೇದಿ ಅಂತ ಒಳಗಡೆ. ಎಲ್ಲಿ ಹೇಳ್ತಾನೆ ಕವಿ, ಮಖಕುಂಡದ ಅಂತರ್ವೇದಿಗೈತಂದನು ಅಂತ. ತ್ರೇತಾಗ್ನಿಗಳು ಗಾರ್ಹಪತ್ಯ, ಆಹ್ವನೀಯ ಮತ್ತು ದಕ್ಷಿಣ ಅಂತ 3 ಅಗ್ನಿಗಳಿರ್ತವೆ. ಅದು ಇರತಕ್ಕಂಥದ್ದು ಅಂತರ್ವೇದಿ. ಅದರ ಆಚೆಗಿರ್ತಕ್ಕಂಥದ್ದು ಬಹಿರ್ವೇದಿ. ಅಲ್ಲಿ ಲೌಕಿಕರೆಲ್ಲ ಕೂಡಿಸ್ಕೊಳ್ತಾರೆ. ಅಂತರ್ವೇದಿಯಲ್ಲಿ ಕೇವಲ ವೈದಿಕರಿಗೆ ಅಂದರೆ ಋತ್ವಿಗ್ ಸಮೂಹಕ್ಕೆ. ಅದಲ್ಲದೆ ಇನ್ನು ಕೆಲವರು ಸಹಾಯಕರು ಕೂಡ ಇರ್ತಾರೆ, ಉಪದೃಷ್ಟ ಮೊದಲಾದವರು, ಸದಸ್ಯ ಇತ್ಯಾದಿಗಳು, ಅವರೆಲ್ಲರೂ ಅಲ್ಲಿ ಕುಳಿತುಕೊಳ್ತಾರೆ. ಆ ಬಳಿಕ ಹೊರಗೆ ರಾಜರುಗಳು ಕೂತಿದ್ದರು. ಅವ್ರಿಗೂ ಒಳ್ಳೆಯ ಸ್ಥಾನಮಾನಗಳನ್ನು ಕಲ್ಪಿಸಲಾಗಿತ್ತು ಅಂತ ಮಿತ್ರ ಅವರ ವಿನೋದವೇ ವಿನೋದ. ಅವರು ಒಮ್ಮೆ ಈ ಒಂದು ಪದ್ಯವನ್ನು ಹೇಳ್ತಾ, ಮಹಾಚಪ್ಪರದೊಳಗೆ ತಮ್ಮ ಸಿಂಹಾಸನದ ಸಗಾಢದಲ್ಲಿ ಅಂತ ಆ ಕುಮಾರವ್ಯಾಸನ ವಾಕ್ಯವನ್ನು ಅವರು ವಿಸ್ತರಿಸಿದ ರೀತಿ ತುಂಬ ಚೆನ್ನಾಗಿತ್ತು, ವಿನೋದಪ್ರದವಾಗಿತ್ತು. ರಾಜರುಗಳ ಸಿಂಹಾಸನ ಅರಮನೆಯಲ್ಲಿರುತ್ತೆ. ಅವರು ಇಲ್ಲಿಗೆ ತಂದುಕೊಂಡಿದ್ದಾರೆ ಅಂದರೆ ಅದರ ಮೇಲೆ ಇವರು ಇಲ್ಲಿ ಬಂದಿದ್ದಾಗ ಯಾರು ಕೂತು ಬಿಡ್ತಾರೋ ಅನ್ನೋ ಭಯದಿಂದ ಅವರು ಅದನ್ನು ತಗೊಂಡು ಬಂದು ಕೂತಿದ್ರು. ಮತ್ತು ಸಗಾಢದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟಿದ್ರು, ಏಳಲಾಗದಂಥ ಸ್ಥಿತಿಯಲ್ಲಿ ಕೂತಿದ್ರು ಅಂತ. ಅಂದರೆ ಅಧಿಕಾರ ಪೀಠದ ಮೇಲಿನ ವ್ಯಾಮೋಹ ಯಾವ ಥರ ಇರುತ್ತದೆ ಅಂತ ಗೊತ್ತಾಗುತ್ತದೆ ಅಂತೆಲ್ಲ ಭಾಳ ವಿನೋದವಾಗಿ ಹೇಳಿದ್ರು. ಅಧಿಕಾರಸ್ಥರ ಬಗೆಯೇ ಹಾಗೆ, ಯಾರೆಲ್ಲಿ ಏನು ಮಾಡ್ತಾರೋ ಅಂತ. ಈಗ ನಮ್ಮ ಬಿಳಿ ಆನೆ ಸೆರೆಮನಿಯಲ್ಲಿರುವಾಗ ಪಾಪ ಪನ್ನೀರ್ ಸೆಲ್ವನ್ ಆಕೆ ಕೊಠಡಿ ಒಳಗೂ ಪ್ರವೇಶ ಮಾಡುವಂತೆ ಇಲ್ಲ.
ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಪಕ್ಕದ ರೂಮ್ನಲ್ಲಿ ಬೇರೊಂದು ಚೇರ್ನಲ್ಲಿ ಕೂತ್ಕೊಂಡು ಆತ ಕಣ್ಣೀರಿಡ್ತಾನೆ ಸೈನ್ಯಗಳು ಹಾಕಬೇಕಾಗಿದೆ. ಈ ಥರ ಸ್ಥಿತಿ ಇದೆ ಅಂತಂದರೆ ಅಧಿಕಾರದ ಓಲೈಸುವಿಕೆ ಎಲ್ಲ ಎಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು ಯಜ್ಞದ ವಿಧಾನಗಳು, ಚರು ತಿಲದ ರಾಶಿಗಳು, ಸೃಕ್ಸೃವ ಬಹಿರಿಗಳ ಬಲು ಹೊರೆಗಳು, ಆ ಜ್ಯೋತ್ಕರದ ಪತ್ರಾವಳಿಯ ನಿರ್ಮಳ ಸಾರ ಸಮಿಧೆಗಳ ಪರಿವಳಯದ ಆಮಿಕ್ಷೆಗಳ ಪರಿಕರದ ವಿವಿಧ ದ್ರವ್ಯಮಯ ಬಂಧುರದ ಲೆಸೆದುದು ಯಜ್ಞವಾಟಿಕೆ ರಾಜಸೂಯದಲ್ಲಿಂತ ಏನೇನು ಎಲ್ಲ ಪರಿಕರಗಳು ಬೇಕಾಗುತ್ತವೆ ಅದರದ್ದೆಲ್ಲ ಲಿಸ್ಟನ್ನೇ ಮಾಡಿಬಿಟ್ಟಿದ್ದಾನೆ. ಚರು ಅಂತಂದರೆ ಇಲ್ಲಿ ಪುರೋಡಾಶದ ಪ್ರತ್ಯಾಮ್ನಾಯ ಅಂತ ತೆಗೆದುಕೊಳ್ಬೇಕು. ಸ್ಮಾರ್ತ ಹೋಮಗಳಲ್ಲಿ ಚರು ಅಂತ ಕರೀತಾರೆ. ಅಂದರೆ ಏಕಾಗ್ನಿಕಾಂಡ, ಒಂದೇ ಅಗ್ನಿಗೆ ಕೊಡುವ ಆಹುತಿಯ ಸಂದರ್ಭದಲ್ಲಿ ಬೇಯಿಸಿ ಮಾಡ್ತಕ್ಕಂಥ ಪದಾರ್ಥವನ್ನು ಚರು ಅಂತಾರೆ. ಹಾಗಲ್ಲದೆ ತ್ರೇತಾಗ್ನಿಗಳಲ್ಲಿ ಕೊಡ್ತಕ್ಕಂಥ ಆಹುತಿ ಯಾವುದುಂಟು, ಧಾನ್ಯವನ್ನು ಬೇಯಿಸಿ ಮಾಡ್ತಕ್ಕಂಥದ್ದು, ಅದಕ್ಕೆ ಪುರೋಡಾಶ ಅಂತ ಕರೀತಾರೆ. ಇದನ್ನು ಬೆರಕೆ ಮಾಡಿಬಿಟ್ಟಿದ್ದಾನೆ ಕುಮಾರವ್ಯಾಸ. ಚರು ಅನ್ನೋದು ಇಲ್ಲಿ ಬರೋಲ್ಲ, ಇರಲಿ ತೊಂದರೆ ಇಲ್ಲ. ಆಗ ಆ ಋತ್ವಿಜರು ಮತ್ತು ಅಲ್ಲಿದ್ದ ವಿದ್ವಾಂಸರುಗಳು ಹೇಗೆ ಮಾತಾಡ್ಕೊಳ್ತಾ ಇದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಅದನ್ನು ನೋಡಿ. ಏವಮೇವಾಸ್ಮಾತ್ತದಿತಿ ಸಂಭಾವನೀಯಮಿದಂ ಚ ನೈತನ್ನೈವಮಿದಮೇವ ಚ ಶ್ರುತಿ ಸಂಸಿದ್ಧಂ. ಏವಮೇವಾಸ್ಮಾತ್ತದಿತಿ ಸಂಭಾವನೀಯಮಿದಂ ಚ ನೈತನ್ನೈವಮಿದಮೇವಂ ಚ ಶ್ರುತಿ ಸಂಸಿದ್ಧಂ ಇದಂ ಎನ್ನಲು ಕೋವಿದರ ಕಳಕಳಿಕೆ ಅನ್ಯೋನ್ಯಾವಧರ್ಮದ ರಭಸವಿ ಭೂಪಾವಳಿಗಳುಪಹಾಸ್ಯ ಘೋಷಕ್ಕೆ. ಕೋವಿದರ ಕಳಕಳಿಕೆ ಅನ್ಯೋನ್ಯಾವಧರ್ಮದ ರಭಸವು ಈ ಭೂಪಾವಳಿಗಳುಪಹಾಸ್ಯ ಘೋಷಕ್ಕೆ ಕವಚವಾಯ್ತೆಂದ. ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಲ್ಲ, ಅದು ತುಂಬ ಮುಖ್ಯ. ಕವಿಗೆ ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣವಾದ ಜ್ಞಾನ ಇರಬೇಕು ಅಂತ ನಿರೀಕ್ಷೆ ಮಾಡುವುದಕ್ಕಾಗೋಲ್ಲ. ಅವನ ಮೂಲ ಸಾಮಗ್ರಿ ರಸಭಾವಕ್ಕೆ ಬೇಕಾಗಿರುವಂಥ ವಿಭಾವಾನುಭಾವಗಳು, ಅದು ಬಹಳ ಮುಖ್ಯ. ಆದರೆ ಒಂದು ಮಟ್ಟಕ್ಕೆ ನಮಗೂ ಅದರೊಳಗೆ ತಾದಾತ್ಮ್ಯ ಬರುವಷ್ಟು ಇರಬೇಕು. ಈಗ ದುಷ್ಯಂತ ಶಕುಂತಲೆ ಅಂತಂದರೆ, ದುಷ್ಯಂತ ಆ ಕಾಲದಲ್ಲಿ ಏನು ಬಟ್ಟೆ ಹಾಕ್ಕೊಂಡಿದ್ನೋ ಅದನ್ನೇ ತಂದು ಹಾಕ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಆಗ ಆ ದುಷ್ಯಂತನ್ನೇ ತಂದಿಡಬೇಕಾಗುತ್ತದೆ. ಕನಿಷ್ಠ ಪಕ್ಷ ದುಷ್ಯಂತ ಪಂಚೆಯನ್ನು, ಶಕುಂತಲೆ ಸೀರೆ ಅಂತ ಕರಿಬಹುದಾದ ಒಂದು ವಸ್ತ್ರವನ್ನು ಹುಟ್ಟಿರಬೇಕು. ಹಾಗಲ್ಲದೆ ಮ್ಯಾಕ್ಸಿ ಹಾಕ್ಕೊಂಡು ಶಕುಂತಲೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ದುಷ್ಯಂತ ಇದ್ದಾಗ ನಮಗೆ ತಕ್ಷಣ ಮನಸ್ಸಿಗೆ ಅಂಗೀಕಾರ ಬರುವುದು ಕಷ್ಟ. ಹಾಗಲ್ಲ, ಅದೊಂದು ತಾಳಮದ್ದಳೆ ಅಂತಂದರೆ ಆಗ ಪರವಾಗಿಲ್ಲ. ಯಾಕೆಂದರೆ ಇದು ವಾಚಿಕಕ್ಕೆ ಮಾತ್ರ ಬೆಲೆ ಕೊಡಬೇಕಾದದ್ದು ಅಂತ ಮಾಡಿಕೊಂಡು ನಾವು ಆಹಾರ್ಯಕ್ಕೆ ಬೆಲೆ ಕೊಡೋಲ್ಲ. ಆ ರೀತಿಯಲ್ಲಿ ಕುಮಾರವ್ಯಾಸನಂಥ ಕವಿಗಳು ಆ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಗ್ರಿಯನ್ನು ಕೊಡ್ತಾರೆ. ಅದು ತುಂಬ ದೊಡ್ಡದಾದದ್ದು. ಬಳಸಿದರು ಪರಿಮಧ್ಯಮಾನ ನಳವನಗ್ಗದ ಸುಪ್ರಣೀತಾ ನಳನ ಆಹವನೀಯ ಗಾರುಪತ್ಯದ ದಕ್ಷಿಣದ ಜ್ವಲಿತವೆನೆ ಮೃಗಚರ್ಮ ವೀಜನ ವಳೆಯದುಳು. ಆ ಗಾರ್ಹಪತ್ಯ ಮತ್ತು ಆಹ್ವನೀಯ, ದಕ್ಷಿಣ ಮೊದಲಾದ ಅಗ್ನಿಗಳನ್ನು ಬೀಸಿ ಜ್ವಾಲೆ ಎಬ್ಬಿಸೋದಕ್ಕೆ ವ್ಯಜನ ಅಂತೀವಿ. ಜಿಂಕೆ ಚರ್ಮದ ಚಾಮರಗಳನ್ನು, ಬೀಸಣಿಗೆಗಳನ್ನು ತಂದು ಬೀಸ್ತಾ ಇದ್ದರು. ಪ್ರಾಗ್ವಂಶದಲ್ಲಿ ಪರಿಮಿಳಿತವಾಯಿತು ಸದಸ್ಯ ಋತ್ವಿಜರ ವಿಧಾನದಲ್ಲಿ ಅಂತ ಪರಿಭಾಷೆಗಳನ್ನು ಅನೇಕ ಬಳಸುವ ಮೂಲಕವಾಗಿ, ಆ ಪರಿಕಲ್ಪನೆಗಳನ್ನು ತಂದು ಕೊಡುವ ಮೂಲಕವಾಗಿ ಯಜ್ಞ ಅನ್ನುವ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾನೆ.
ಅದರಿಂದಲೇ ನಮ್ಮ ನಿತ್ಯ ಜೀವನದಲ್ಲಿ ಆ ವಸ್ತು ಘಟನೆಗಳನ್ನು ಆಶ್ರಯಿಸಿ ಕಥಾನಕಗಳನ್ನು ಕಾದಂಬರಿಗಳನ್ನು ಬರೆಯೋದು ಸುಲಭ. ಕಾರಣ ನಮಗೆ ಅದರ ಮೇಲೆ ಸ್ವಾಧೀನ ಇರುತ್ತದೆ. ಸೆಲ್ಫೋನ್ ಅಂತ ಪದ ಬಳಸಿಬಿಡ್ತೀವಿ ನಾವು. ಆದರೆ 50 ವರ್ಷಗಳ ಹಿಂದಿನ ಸಮಾಜ ಬರಿಬೇಕು ಅಂದರೆ ಸೆಲ್ಫೋನ್ ಇರಲಿಲ್ಲ. ಅವರಿಗೆ ಫೋನಿನ ಮೂಲಕ ಸುದ್ದಿ ಕಳಿಸಿದ್ರು ಅಂತ ಹೇಳೋಕ್ಕೆ ಮುನ್ನ ಆಗ ಆ ಸಮಾಜದಲ್ಲಿ ಆ ಆರ್ಥಿಕ ವಲಯದಲ್ಲಿ ಇತ್ತ ಫೋನು. 50 ವರ್ಷಕ್ಕೆ ಮುಂಚೆ ಎಲ್ಲರ ಮನೆಯಲ್ಲೂ ಫೋನ್ ಇತ್ತ ಅನ್ನೋದೆಲ್ಲ ಯೋಚನೆ ಮಾಡ್ಕೊಳ್ಬೇಕು. ಇದಕ್ಕೊಂದು ಸಂಶೋಧನೆ ಮಾಡಬೇಕು. ಹೀಗೆ ನೋಡಿದಾಗ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ, ಕಾಲಿಕವಾದ ಕೆಲವೊಂದು ವಿಶಿಷ್ಟವಾದ ಘಟನೆಗಳುಳ್ಳ ಕೃತಿಗಳನ್ನು ಬರೆಯಬೇಕಾದರೆ ತುಂಬ ಅಧ್ಯಯನ ಮಾಡಬೇಕು. ಆ ಅಧ್ಯಯನದ ಬಲ ಇಲ್ಲದೇ ಇದ್ದರೆ ವಿಶ್ವಾಸಾರ್ಹತೆ ಬರೋದಿಲ್ಲ ಕೃತಿಗೆ, ನಮ್ಮ ಮನಸ್ಸಿಗೆ ತೊಡಕೊಳ್ಳೋಕ್ಕಾಗೋಲ್ಲ. ನಿಜವೇ ಆಯಾ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ದೊಡ್ಡ ಅಧ್ಯಯನವನ್ನು ಮಾಡಿದವರಿಗೆ, ಸ್ಪೆಷಲಿಸ್ಟ್ ಇನ್ ದೋಸ್ ರೆಸ್ಪೆಕ್ಟಿವ್ ಫೀಲ್ಡ್ಸ್, ಅವರಿಗೆ ಎಷ್ಟೆಷ್ಟೋ ಅಪಸವ್ಯಗಳು ಕಾಣಿಸ್ತಾ ಇರುತ್ತೆ. ನನಗೆ ಕೆಲವರು ಪೊಲೀಸ್ ಅಧಿಕಾರಿಗಳಾದ ಮಿತ್ರರು ಹೇಳ್ತಾ ಇರ್ತಾರೆ, ಈ ಚಲನಚಿತ್ರದಲ್ಲಿ ಪೊಲೀಸ್ ಆಫೀಸರ್ಗಳ ವೇಷದಲ್ಲಿ ನಾಯಕರು ಅವರು ಇವರೆಲ್ಲ ಬರ್ತಾರಲ್ಲ, ಆ ಭುಜದ ಮೇಲಿರ್ತಕ್ಕಂಥ ಸ್ಟಾರ್ಗಳು ಮೊದಲಾದವರು ಅವರ ಸ್ಥಾನಕ್ಕೂ ಅದಕ್ಕೂ ಹೊಂದಾಣಿಕೆ ಆಗುವಂತೆ ಇರೋದಿಲ್ಲ. ಅಲಂಕಾರವಾಗಿ ಕಾಣಿಸ್ಲಿಂತ 4 ಸ್ಟಾರ್ ಹಾಕಿಬಿಟ್ಟಿರ್ತಾರೆ. ವಸ್ತುತಃ ಅವರಿಗೆ ಆ ಪೊಸಿಷನ್ ಬಂದೇ ಇರೋದಿಲ್ಲ, ಆ ಪ್ರಮೋಷನ್ ಇಷ್ಟು ಬರಬೇಕು ಅಂತ ನಮಗದೇನೂ ಗೊತ್ತಾಗೋಲ್ಲ. ಹಾಗಾಗಿ ಅಜ್ಞಾನ ಇರೋದ್ರಿಂದ ಇದ್ದದ್ದೆಲ್ಲ ಚೆನ್ನ ಅಂತ ಅನಿಸುತ್ತದೆ. ಅದೇ ತರಹ ಸಿನಿಮಾಗಳಲ್ಲಿ ಯಾವುದೋ ಒಂದು 100 ಅಲ್ಲ 1000 ವರ್ಷ 500 ವರ್ಷ 700 1500 ವರ್ಷಗಳ ಹಿಂದಿನ ಒಂದು ಕಥಾನಕವನ್ನು ತೋರಿಸ್ತಾ ಇರುವಾಗ, ಉದಾಹರಣೆಗೆ ಸ್ವಪ್ನವಾಸದತ್ತವನ್ನು ಚಲನಚಿತ್ರವಾಗಿ ಮಾಡಿದ್ರೆ ಉದಯನ ವೀಣೆಯನ್ನು ನುಡಿಸ್ತಾ ಇರುವಾಗ ಈ ತಂಜಾವೂರು ವೀಣೆಯನ್ನು ಮೈಸೂರು ವೀಣೆಯನ್ನು ತಂದು ಕೈನಲ್ಲಿ ಇಡ್ತಾರೆ. ಆದರೆ ಈ ರೀತಿಯಾದ ವೀಣೆಗಳ ನಿರ್ಮಾಣ ಆಗಿದ್ದು ತೀರಾ 17-18ನೇ ಶತಮಾನಕ್ಕೆ. ಅಲ್ಲಿವರೆಗೂ ಹಾಗಿರಲೇ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಕೈನಲ್ಲಿ ಕೂಡ ಅವರ ಚಿತ್ರದಲ್ಲಿ ತೋರಿಸ್ತಾರಲ್ಲ ಈಗ, ಆ ರೀತಿಯಾದ ವೀಣೆ ಅವ್ರು ನುಡಿಸ್ತಾ ಇರಲಿಲ್ವಂತೆ. ನಿಜಗುಣ ಶಿವಯೋಗಿಗಳ ಕೈನಲ್ಲಿ ಆ ಥರದ ವೀಣೆ ಇಡ್ತಾರೆ. ಅದು ಹಾಗಲ್ಲ. ಮಹಾ ಸಂಗೀತ ಶಾಸ್ತ್ರ ವಿದ್ವಾಂಸರಾದ ರಾ ಸತ್ಯನಾರಾಯಣ ಅವರು ಆ ಬಗೆಗೆ ನಿಜಗುಣ ಶಿವಯೋಗಿಗಳ ಕೈನಲ್ಲಿ ಇಂಥ ವೀಣೆ ಇಡಿಸ್ಬಿಟ್ರಲ್ಲ, ಆ ಕಾಲದಲ್ಲಿ ಇದಿರಲೇ ಇರಲಿಲ್ಲ ಅಂತ ಅದರ ಚಿತ್ರವನ್ನು ತುಂಬ ಚೆನ್ನಾಗಿ ನಮ್ಮ ಕುಮಾರ ನಿಜಗುಣ ಸ್ವಾಮಿಗಳು ಮಾಡಿಸಿ ತೋರಿಸಿದರೆ ಅವರು ಪರಿತಾಪ ಪಟ್ಟರಂತೆ. ಚಿತ್ರ ಚೆನ್ನಾಗಿದೆಯಾದರೂ ವೀಣೆ ಆ ಕಾಲದ್ದಲ್ಲ, ತೀರಾ ಅಕಾಲವಾಗಿಬಿಡುತ್ತಲ್ಲ ಅಂತ. ಅಂದರೆ ಆಯಾ ಸ್ಪೆಷಲಿಸ್ಟ್ಗಳಿಗೆ ಅದು ಆ ಕಾಲದ್ದಲ್ಲ ಅಂತ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ವೈದ್ಯರಿಗೆ ಎಷ್ಟೋ ಬಾರಿ ಚಲನಚಿತ್ರ ಇತ್ಯಾದಿಗಳಲ್ಲಿ ಕಾದಂಬರಿಗಳಲ್ಲಿ ಕೆಲವು ಕೇಸುಗಳನ್ನು ಪ್ರತಿಪಾದನೆ ಮಾಡುವಾಗ ಹಾಗಲ್ಲ ಅದಲ್ಲ ಅಂತ, ಇನ್ಯಾವುದೋ ಒಂದು ಇದಕ್ಕೆ ಬ್ಲಡ್ ಪ್ರೆಷರನ್ನು ನೋಡಬೇಕಾಗಿಲ್ಲ, ಅದು ಮಾಡದೆ ಸುಮ್ಮನೆ ಬ್ಲಡ್ ಪ್ರೆಷರ್ ಇನ್ಸ್ಟ್ರೂಮೆಂಟ್ ತರಬಾರ್ದಾಗಿತ್ತು, ಆಗ ಮತ್ಯಾವುದೋ ಇನ್ಸ್ಟ್ರೂಮೆಂಟ್ ತರಬೇಕಾಗಿತ್ತು, ಹೀಗೆ ಏನೇನೋ ಹೇಳ್ತಾರೆ ಆಯಾ ಶಾಸ್ತ್ರವನ್ನು ಬಲ್ಲವರು. ಅದಕ್ಕೆ ಅಂಥ ಪ್ರಸಕ್ತಿ ಬಂದಾಗ ತನ್ನ ಅನುಭವದಲ್ಲಿ ಇಲ್ಲದೇ ಇರೋದನ್ನು ಲೇಖಕ ಬರೀಬಾರ್ದು. ಅದರಿಂದಲೇ ಜೇನ್ ಆಸ್ಟಿನ್ ಹೇಳ್ತಾಳೆ, ಡೋಂಟ್ ಟೇಕ್ ಯುವರ್ ಹೀರೋಸ್ ಟು ದೋಸ್ ಪ್ಲೇಸಸ್ ವಿಚ್ ಯು ಹ್ಯಾವ್ಂಟ್ ವಿಸಿಟೆಡ್ ಅಂತ. ನಾವು ನೋಡದ ಜಾಗಕ್ಕೆ ನಮ್ಮ ಹೀರೋನ ಕರ್ಕೊಂಡು ಹೋಗಬಾರ್ದು. ಹೀರೋ ಮಾತ್ರವಲ್ಲ, ಯಾವ ಪಾತ್ರವನ್ನು ಕರ್ಕೊಂಡು ಹೋಗಬಾರ್ದು. ಆದರೆ ಎಲ್ಲವನ್ನೂ ಎಲ್ಲರೂ ತಿಳ್ಕೊಳ್ಳೋಕ್ಕಾಗುತ್ತಾ? ಎಲ್ಲ ಅನುಭವಗಳನ್ನು ಪಡೆಯೋಕ್ಕಾಗಲ್ಲ. ಅಧ್ಯಯನವನ್ನಾದರೂ ಮಾಡಬೇಕಾಗುತ್ತದೆ. ಭೈರಪ್ಪನಂಥವರ ತುಂಬ ಸಂಶೋಧನೆ ಮಾಡುವ ಲೇಖಕರಲ್ಲಿಯೇ ಐತಿಹಾಸಿಕ ಕಾದಂಬರಿಗಳನ್ನು ಬರೆಯುವಾಗ ಒಂದು ಆವರಣ ಬಿಟ್ಟರೆ ಅದು ಪರಿಪೂರ್ಣವಾಗಿದೆ. ಈ ಐತಿಹಾಸಿಕವಾದ ವಿಷಯದಲ್ಲಿ ಪರಿಪೂರ್ಣ. ಹಾಗಲ್ಲದೆ ಪರ್ವ ಸಾರ್ಥದಲ್ಲಿ ಅಲ್ಲಿ ಇಲ್ಲಿ ಬಿಡುತ್ತದೆ. ನನ್ನ ಸ್ನೇಹಿತ ವಾಸುಕಿ ಅದರ ಬಗ್ಗೆ ಒಳ್ಳೆ ಲೇಖನವನ್ನೇ ಬರೆದಿದ್ದಾನೆ. ಕುಮಾರವ್ಯಾಸನಲ್ಲೂ ಇದೇ ಹೇಳಿದ್ನಲ್ಲ, ಚೆರು ಇತ್ಯಾದಿಗಳ ಸ್ವಲ್ಪ ವ್ಯತ್ಯಾಸ ಆಗುತ್ತದೆ. ಹಾಗಿದ್ದರೂ ಬಹುಪಾಲು ಅಂಗೀಕಾರ ಇರುತ್ತದೆ. ಭೈರಪ್ಪನವರು ಹಾಗೆ ಬಹುಪಾಲು ಅಂಗೀಕಾರ ಇರುವಂತೆ ಮಾಡ್ತಾರೆ. ಅದೇ ದೇವುಡು ನರಸಿಂಹಶಾಸ್ತ್ರಿಗಳು ಬರೆದರೆ ಪರಿಪೂರ್ಣವಾಗಿ ಬರೀತಾರೆ. ಅವರು ಪೂರ್ವಮೀಮಾಂಸೆಯಲ್ಲಿ ನಿಧಿ ಎಲ್ಲ ಚೆನ್ನಾಗಿ ವ್ಯಾಸಂಗ ಮಾಡಿದವರು. ಕುಮಾರವ್ಯಾಸ ಒಬ್ಬ ಪೂರ್ವಮೀಮಾಂಸಾ ಶಾಸ್ತ್ರ ಕೋವಿದನಾದ ಪಂಡಿತನಲ್ಲ, ಅವನು ಮಹಾಕವಿ. ಎಷ್ಟು ಬೇಕೋ ತನ್ನ ಕಾವ್ಯಕ್ಕೆ ತಕ್ಕ ಮಟ್ಟಿಗೆ ಅಷ್ಟನ್ನು ಗ್ರಹಿಸಿಕೊಂಡಿದ್ದಾನೆ. ಆದರೆ ಅವನು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಮಾನವ ಸ್ವಭಾವವನ್ನು ಬಳಸ್ಕೊಳ್ತಾನಲ್ಲ, ಅದು ತುಂಬ ದೊಡ್ಡದು. ಇಲ್ಲಿ ಅಂಥ ಸಂದರ್ಭ ಒಂದಿದೆ. ವಿದ್ವಾಂಸರುಗಳೆಲ್ಲ ಸೇರಿದಾಗ ಈ ಹೊತ್ತಿಗೂ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಆಗ ಸಂಸ್ಕೃತವೇ ಆಗಿತ್ತು. ಕುಮಾರವ್ಯಾಸನ ಕಾಲಕ್ಕೆ ಸಂಸ್ಕೃತದಲ್ಲಿ ಎಲ್ಲರೂ ಮಾತಾಡ್ತಿರಲಿಲ್ಲವಾದರೂ ವೈದಿಕರೆಲ್ಲ ಸಂಸ್ಕೃತದಲ್ಲೇ ಈ ಥರ ಸಂದರ್ಭಗಳಲ್ಲಿ ವ್ಯವಹಾರ ಮಾಡ್ತಾಯಿದ್ರು. ಲೋಕಭಾಷೆ ಬಂದರೆ ಮೈಲಿಗೆ ಎನ್ನುವಂತೆ. ಏವಮೇವ ಅಸ್ಮಾತ್ ತದಿತಿ ಸಂಭಾವನೀಯಮಿದಂಚ ನ ಏತತ್ ನ ಏವಮಿದಂ ಏವಂಚ ಶ್ರುತಿ ಸಂಸಿದ್ಧಂ ಅಂತ ಹೀಗೆಲ್ಲ ಚರ್ಚೆ ಮಾಡ್ಕೊಳ್ತಾಯಿದ್ರು. ಏವಮೇವ ಇದು ಹೀಗೇ ನಡ್ಕೊಳ್ಬೇಕು, ಅಸ್ಮಾತ್ ತದಿತಿ ಅದರಿಂದ ಅದು ಆಗಬೇಕು, ಸಂಭಾವನೀಯಮಿದಂ ಇದು ಅಂಗೀಕಾರ ಯೋಗ್ಯವಾದದ್ದು, ಇದು ಹಾಗೆ ಅಂತ ಅನಿಸುತ್ತದೆ, ನೈವಂ ಇದು ಅಲ್ಲ, ಹಾಗಲ್ಲ, ಇದು ಅಲ್ಲವೇ ಅಲ್ಲ, ನೈವಂ ನ ಏವಂ ಏವಮಿದಂ
ಇದು ಹೀಗೇನೆ ಶ್ರುತಿ ಸಂಸಿದ್ಧಂ, ಇದು ವೇದ ಸಿದ್ಧವಾಗಿರ್ತಕ್ಕಂಥದ್ದು ಅಂತ ವಿದ್ವಾಂಸರು ಚರ್ಚೆ ಮಾಡಿಕೊಳ್ತಾ ಇದ್ರು ಅಂತ. ಒಂದು ದೊಡ್ಡ ಕಲಾಪ ಆರಂಭವಾದರೆ ಹೆಚ್ಚು ಕಡಿಮೆಗಳು ಸಹಜ, ಅದರೊಳಗೆ ವಿಕಲ್ಪಗಳು ಯಥೇಷ್ಟ ಇರುತ್ತದೆ. ವಿದ್ವಾಂಸರಿಗಿರುವುದೇ ಇಲ್ಲಿ, ಎಲ್ಲಿ ಚರ್ಚೆ ಬರುತ್ತೋ ಅಲ್ಲಿ ಇವರು ಇರ್ತಾರೆ. ಏನಂದರೆ ತುಂಬ ದೊಡ್ಡ ವಿಷಯಗಳಲ್ಲಿ ಹೇಗೂ ಇರಬಹುದಾಗಿರ್ತದೆ, ಅದು ಬರುವಂಥದ್ದು ಕಷ್ಟ. ಅದರೊಳಗೂ ಈ ಆಚರಣೆಗಳು ಮೊದಲಾದವುಗಳಿಗೆ ಸರಿ ತಪ್ಪುಗಳನ್ನು ತತ್ಕ್ಷಣದಲ್ಲಿಯೇ ತಾಳೆ ನೋಡ್ಕೊಳ್ಳೋಕ್ಕೆಲ್ಲ ಆಗೋಲ್ವೋ ಅಲ್ಲಿ ಏನಂತ ಹೇಳೋಣ. ಅದು ಆ್ಯಸ್ ದಿ ಸಬ್ಜೆಕ್ಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಸಾಫ್ಟ್, ಅಂದರೆ ಮೃದುಶಾಸ್ತ್ರಗಳು ಅಂತ ನಾವು ಏನು ಹೇಳ್ತೀವಿ, ಕಲೆಗಳು, ಈ ಶ್ರದ್ಧಾ ವಿಷಯಗಳು ಯಾವುದಿವೆ, ಮತ ಇತ್ಯಾದಿಗಳು, ಈ ಥರದ್ರೊಳಗೆಲ್ಲ ವೈದ್ಯಕೀಯವೂ ಅಷ್ಟೇ. ಭೌತಶಾಸ್ತ್ರಕ್ಕೆ ಹೋಲಿಸಿದ್ರೆ ಮೆಡಿಕಲ್ ಸೈನ್ಸಸ್ ಸಾಫ್ಟ್ವೇರ್ ಸೈನ್ಸಸ್ ಅಂತಾರೆ, ಅಲ್ಲೆಲ್ಲ ಹೀಗೆ ಸಾಧ್ಯವಾಗುತ್ತದೆ. ನಿಶ್ಚಯವಾಗಿ ಹೇಳೋಕ್ಕಾಗೋಲ್ಲ. ಆಗ ಗ್ರಂಥಾಧಾರವನ್ನು, ಬೇರೊಂದು ಪ್ರಮಾಣಗಳನ್ನು ಎಲ್ಲ ತಂದು ಕೊಡಬೇಕಾಗುತ್ತದೆ. 10 ಜನ ಸಂಗೀತಗಾರರು ಸೇರಿ ಚರ್ಚೆ ಮಾಡುವಾಗ ಇಲ್ಯಾಕೆ ಹೀಗೇ ಇದೆ ಪ್ರಯೋಗ, ಉದಾಹರಣೆಗೆ ದೇಶಾಕ್ಷಿ ರಾಗಕ್ಕೂ ಶುದ್ಧ ಸಾವೇರಿಗೂ ಏನು ಸಂಬಂಧ ಇದೆ, ದೊಡ್ಡ ದಿನಗಟ್ಟಲೆ ಚರ್ಚೆ ಮಾಡಬಹುದಾದಂಥ ವಿಷಯವಾಗಿಬಿಡುತ್ತದೆ. ಚಕ್ರವಾಕವು ಮತ್ತು ವೇಗವಾಹಿನಿ ಒಂದೇನಾ ಅಲ್ವಾ, ದೊಡ್ಡ ಚರ್ಚೆ ಮಾಡ್ತಾರೆ. ಕರ್ನಾಟಕ ದೇವಗಾಂಧಾರಿ ಅಬೇರಿ ಒಂದೇನಾ ಬೇರೆನಾ, ಅದು ಅಸಂಪೂರ್ಣ ಮೇಳ ಪದ್ಧತಿಯೇ ಅಥವಾ ಸಂಪೂರ್ಣ ಮೇಳ ಪದ್ಧತಿಯೇ, ವೆಂಕಟಮಖಿ ಪದ್ಧತಿಯೇ ಸ್ವರಾರ್ಣವದ ಪದ್ಧತಿಯೇ, ತ್ಯಾಗರಾಜರ ಪ್ರಕ್ರಿಯೆ, ಮುತ್ತುಸ್ವಾಮಿ ದೀಕ್ಷಿತರ ಪ್ರಕ್ರಿಯೆ, ಈ ರೀತಿಯಾಗಿ ಕಲಹ ಕೋಲಾಹಲವನ್ನು ವರ್ಷಗಟ್ಟಲೆ ಮಾಡೋದಕ್ಕಾಗುತ್ತದೆ. ಶಾಸ್ತ್ರದ ರೀತಿ ಇರುವುದೇ ಅದು, ಅನಿಶ್ಚಯದಲ್ಲಿಯೇ ಶಾಸ್ತ್ರ ಅಂತ ಅನ್ನೋಷ್ಟರ ಮಟ್ಟಿಗೆ ಆಗಿಬಿಡುತ್ತೆ. ಹೀಗೆ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗದು ಬಹಳ ಮುಖ್ಯ, ವಿಶಿಷ್ಟವಾದಂಥದ್ದು. ಮಿಕ್ಕವ್ರಿಗೆ ಅದು ವಿನೋದವಾಗಿ ಕಾಣಿಸುತ್ತದೆ. ಹಾಗಾಗಿ ಕೋವಿದರ ಕಳಕಳಿಕೆಯ ಅನ್ಯೋನ್ಯ ಅವಮರ್ದದ, ಒಬ್ಬರನ್ನೊಬ್ಬರು ಒತ್ಕೊಂಡು ತಳ್ಳಿಕೊಂಡು ಹೀಗಲ್ಲ ಹಾಗೆ ಅಂತ ವಾದ ಮಾಡ್ತಾ ಇರ್ತಾರೆ. ಶ್ರೌತವೇ ತೆಗೆದುಕೊಂಡ್ರೆ ಈಗ ಪ್ರಕೃತ ಅದೇ ಚಿಂತನೆಯಲ್ಲಿರ್ತಕ್ಕಂಥ ಪದ್ಯವಲ್ವಾ. ಅತಿರಾತ್ರೆ ಷೋಡಶನ ಗೃಹಾತಿ ಅಂತ ಒಂದು ನಿಯಮ ಉಂಟು. ಅತಿರಾತ್ರ ಯಾಗದಲ್ಲಿ ಷೋಡಶಿ ಅಂತಕ್ಕಂಥ ಒಂದು ಯಜ್ಞ ಪಾತ್ರೆಯನ್ನು ಸ್ವೀಕಾರ ಮಾಡಬೇಕು ಅಂತ. ಅದೇ ಮುಂದೆ ವಾಕ್ಯ ನಾತಿರಾತ್ರೆ ಷೋಡಶನಂ ಗೃಹಾತಿ, ಅತಿರಾತ್ರದಲ್ಲಿ ಷೋಡಶಿ ಪತ್ರ ತೊಗೊಳ್ಬಾರ್ದು ಅಂತಿದೆ. ಏನು ಮಾಡೋದು? ಹೀಗೆ ಬಂದರೆ ಯಾವ ಥರ ಚರ್ಚೆ ಮಾಡ್ತಕ್ಕಂಥದ್ದು. ಸಂಧ್ಯಾವಂದನೆಯಲ್ಲಿ ಒಂದು ಕಡೆ ಅಚ್ಛಿನ್ನಪಾದ ಗಾಯತ್ರಿ ಬ್ರಹ್ಮತ್ಯಾಂ ಪ್ರಯಚ್ಛತಿ ಅಂತಿದ್ದರೆ, ವಿಚ್ಛಿನ್ನಪಾದ ಗಾಯತ್ರಿ ಬ್ರಹ್ಮತ್ಯಾಂ ಪ್ರಯಚ್ಛತಿ ಅಂತಿದೆ. ಗಾಯತ್ರಿ ಮಂತ್ರವನ್ನು ಪಾದವಾಗಿ ಬಿಡಿಸಿ ಹೇಳಬೇಕು, ಹೇಳದೇ ಇದ್ದರೆ ಬ್ರಹ್ಮತ್ಯ ದೋಷ ಅಂದರೆ, ಬಿಡಿಸಿ ಹೇಳಿದ್ರೆ ಬ್ರಹ್ಮತ್ಯ ದೋಷ ಅಂತ ಇನ್ನೊಂದು. ಯಾವುದನ್ನು ಸರಿ ಅಂತ ಅನ್ನೋಣ. A.G. ಗಾರ್ಡಿನರ್ ಅಂತ ಒಬ್ಬಾತನ ವಿಷಯದಲ್ಲಿ ಒಂದು ಬಹಳ ಚಮತ್ಕಾರವಾದಂಥ ಲೇಖನ ಬರೀತಾನೆ. ಅಲ್ಲಿ ಹೇಳ್ತಾನೆ, ಇಬ್ಬರು ಮಹಿಳೆಯರು ಒಂದು ವಾಹನದಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಒಬ್ಬಳಿಗೆ ಗಾಳಿ ಇಲ್ಲದೆ ಬದುಕೋಕ್ಕಾಗೋಲ್ಲ, ಇನ್ನೊಬ್ಬಳಿಗೆ ಥಂಡಿ ಗಾಳಿ ಅಂದರೆ ಸತ್ತೋಗ್ತೀನಿ ಅಂತ. ಏನೂ ಬೇಕಾಗಿಲ್ಲ, ಒಮ್ಮೆ ಹಾಕಿ ಒಮ್ಮೆ ತೆಗೀರಿ ಕಿಟಕಿನ, ಸರಿ ಹೋಗುತ್ತೆ, ಇಬ್ಬರು ಸಾಯ್ತಾರೆ, ಇನ್ನು ಮಿಕ್ಕವ್ರಿಗೆ ಸುಖ ಪ್ರಯಾಣ ಅಂತ. ಹಾಗೆ ಒಂದು ಸರ್ತಿ ಹೀಗೆ ಒಂದು ಸರ್ತಿ ಹಾಗೆ ಮಾಡಿ ನೆಮ್ಮದಿ ಆಗುತ್ತದೆ ಅಂತ. ಆ ರೀತಿಯಲ್ಲಿ ಈ ಚರ್ಚೆಗಳನ್ನು ಏನು ಅಂತ ಬಗೆಹರಿಸೋಕ್ಕಾಗೋಲ್ಲ. ಮತ್ತು ಈ ವಿದ್ವಾಂಸರುಗಳಿಗೆ ಈ ಸಂದರ್ಭದಲ್ಲದೆ ಇನ್ಯಾವಾಗ ತಮ್ಮ ಜಿಹ್ವಾ ಚಾಪಲ್ಯ ತೋರಿಸೋದಕ್ಕೆ, ತಮ್ಮ ಮಾತಿನ ಭರಾಟೆಯನ್ನು ತೋರಿಸೋದಕ್ಕೆ ಪ್ರತಿಯೊಬ್ಬರೂ ತಮ್ಮದಾದ ಅಭಿಪ್ರಾಯಗಳನ್ನು ಹೇಳ್ತಲೇ ಇರಬೇಕು. ಇಲ್ಲದೇ ಇದ್ದರೆ ಅವ್ರು ಸಾಬೀತಾಗೋದು ಹೇಗೆ? ಪಾಪ ಕುಚೋದ್ಯಮ ಕೃತ್ವ ಪ್ರತಿಷ್ಠಾಂ ಲಭೇತ್ ಅಂತ. ಅದನ್ನು ಅದರ ಗಾಂಭೀರ್ಯವೋ ಅಥವಾ ವಿಡಂಬನೆಯೋ ಅದನ್ನು ಗಮನಿಸೋಕ್ಕೆ ಆಳಕ್ಕೆ ಹೋಗದವರು, ಅವರ ಅಂಗಚೇಷ್ಟೆಗಳು, ಮಾತುಗಳು, ಕೋಲಾಹಲಗಳನ್ನು ದೂರದಲ್ಲಿ ನೋಡ್ತಾ ಇರತಕ್ಕಂಥ ಜನ ಭೂಪಾವಳಿಗಳು ಉಪಹಾಸ್ಯ ಘೋಷಕ್ಕೆ ಕವಚವಾಯಿತಿಂದ. ಈ ರಾಜರುಗಳೆಲ್ಲನೂ ಬಹಿರ್ವೇದಿಯಲ್ಲಿದ್ದರಲ್ಲ, ಅವರು ಇವರ ಗಲಾಟೆಗಳನ್ನು, ಕೋಲಾಹಲಗಳನ್ನು ನೋಡಿಕೊಂಡು ನಾವೇ ಮೇಲೂ ಇವ್ರಿಗಿಂತ ಡೀಸೆಂಟ್ ಆಗಿರ್ತೀವಿ ಯುದ್ಧದಲ್ಲಿ ಕೂಡ ಅಂತ ನಗುತ್ತಾ ಇದ್ರು ಅಂತ. ಇಡೀ ಸಮುದಾಯದಲ್ಲಿ ಒಬ್ಬರ ವರ್ತನೆಯನ್ನು ನೋಡಿ ಮತ್ತೊಬ್ಬರು ನಗುವುದು ಬಹಳ ಸಹಜವಲ್ವಾ. ಹೀಗೆ ಒಂದು ವಿಶಿಷ್ಟವಾದ ವೈದಿಕಾಚರಣೆಯಿಂದ ಕವಿ ವಿಶಿಷ್ಟವಾದ ರಸಭಾವಗಳಿಗೆ, ಮಾನವ ಸ್ವಭಾವಕ್ಕೆ ಕುಮಾರವ್ಯಾಸ ಬಂದುಬಿಡ್ತಾನೆ. ಆಮೇಲೆ ಮುಂದಿನ ಪದ್ಯವನ್ನು ನೋಡೋಣ.
ತ್ರಿದಿವವನು ತುಡುಕಿತು ಕವಿರ್ಗಂಧದ ಗಡಾವಣೆ. ತ್ರಿದಿವವನು ತುಡುಕಿತು ಹವಿರ್ಗಂಧದ ಗಡಾವಣೆ. ಧೂತ ಧೂಮನ ತುದಿ ತಪೋಲೋಕದಲ್ಲಿ ತಳಿತುದು ಸತ್ಯಲೋಕದಲ್ಲಿ. ಧೂತ ಧೂಮನ ತುದಿ ತಪೋಲೋಕದಲ್ಲಿ ತಳಿತುದು ಸತ್ಯಲೋಕದಲ್ಲಿ. ತ್ರಿದಶರುರೆ ಬಾಯಾಡಿಸಿದ ಅಗ್ಗದ ಧ್ರುವಾದಿಗಳನ್ನು ಸಂತೃಪ್ತಿಯ ಕೊದರುದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ. ತ್ರಿದಶರುರೆ ಬಾಯಾಡಿಸಿದ ಅಗ್ಗದ ಧ್ರುವಾದಿಗಳನ್ನು ಸುತೃಪ್ತಿಯ ಕೊದರುದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ. ಸುತೃಪ್ತಿಯ ಕೊದರುದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ ನೂಕಿತು. ಈಗ ಹೋಮ ಧೂಮ ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ಕವಿ ತುಂಬ ಹೃದಯಂಗಮವಾಗಿ ಅತಿಶಯೋಕ್ತಿಗಳಿಂದ ಬಹಳ ರಮಣೀಯವಾಗಿ ರಂಜಿಸುವಂತೆ ವರ್ಣಿಸ್ತಾನೆ. ತ್ರಿದಿವವನ್ನು ತುಡುಕಿತು ಹವಿರ್ಗಂಧದ ಗಢಾವಣೆ. ಹವಿರ್ಗಂಧದ ಗಾಢತ್ವ ತ್ರಿದಿವ ಆಕಾಶ ತ್ರಿವಿಷ್ಟಪ ಅದನ್ನು ತುಡುಕಿತು, ಅದರ ಮೇಲೆ ದಾಳಿ ಮಾಡುವಂತೆ ಹೋಯಿತು. ಧೂತ ಧೂಮನ ತುದಿ ಅಡರಿದ ಹೊಗೆ ಹೋಮ ಧೂಮ ತಪೋಲೋಕದಲ್ಲಿ ತಳುತ್ತಿದ್ದು ಸತ್ಯಲೋಕದಲ್ಲಿ ಭೂರ್ಭುವಸ್ಸುವಹ ಅಂತ ನಾವು ಸಾಮಾನ್ಯ ಕೇಳ್ತೀವಿ. ಇದು ತ್ರಿವ್ಯಾಹೃತಿಗಳು, ಮಹಾವ್ಯಾಹೃತಿ ಅಂತಾರೆ. ಸಪ್ತವ್ಯಾಹೃತಿಗಳಂತೂ ಅಂತ ಇನ್ನೊಂದು ಉಂಟಲ್ಲ, ಭೂಹು ಭುವಃ ಸ್ವಹ ಮಹಾ ಜನಃ ತಪಃ ಸತ್ಯ ಅಂತ, ಸತ್ಯಂ ಅಂತ. ತಪೋಲೋಕದಿಂದ ಆಚೆಗೆ ಸತ್ಯಲೋಕ ಬ್ರಹ್ಮಲೋಕ ಅಂತ ಕರಿತೀವಿ. ಆ ಬ್ರಹ್ಮಲೋಕದವರೆಗೆ ಹೊಗೆ ಹೋಯಿತು. ಅಲ್ಲಿದ್ದ ಎಲ್ಲರಿಗೂ ಕೂಡ ತಪೋಲೋಕದ ಋಷಿಗಳಿಗೆ, ಪಿತೃಲೋಕದ ಪಿತೃ ದೇವತೆಗಳಿಗೆ, ಸತ್ಯಲೋಕದ ಬ್ರಹ್ಮಾದಿಗಳಿಗೆ ಎಲ್ಲರಿಗೂ ಕೂಡ ತೃಪ್ತಿ ತಂದಿದೆ. ಈ ಹೊಗೆಗೆ, ಈ ಆಹುತಿಗೆ ತ್ರಿದಶರುರೆ ಬಾಯಾಡಿಸಿದರು. ಅವರಿಗೆ ಹವ್ಯವಾಹನ ತೆಗೆದುಕೊಂಡು ಹೋಗಬೇಕು. ಅವರೆಲ್ಲ ದೇವತೆಗಳು ಚೆನ್ನಾಗಿ ಬಾಯಲ್ಲಿ ಆಸ್ವಾದ ಮಾಡಿ ಮೆಲುಕು ಹಾಕ್ತಾ ಇದ್ದಾರೆ ಅಂತ, ಚರು ಪುರುಡಾಶಾದಿಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ದಾರೆ. ಮತ್ತು ಅಗ್ಗದ ಇನ್ನೂ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಧ್ರುವಾದಿಗಳನ್ನು, ಧ್ರುವಮಂಡಲವನ್ನು ಸುತ್ತು ಬಂದು ಸಪ್ತರ್ಷಿಗಳು ರಾರಜಿಸ್ತಾರಲ್ಲ, ಆ ಧ್ರುವಮಂಡಲ ಕೂಡ ಸಂತೋಷಪಡ್ತು. ಸುತೃಪ್ತಿಯ ಹೊದರುದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ. ಹರಿಹಯ ಅಂತಂದರೆ ಇಂದ್ರ, ಜಂಬಭೇದಿ, ಹರಿಹಯ ಇತ್ಯಾದಿ ಅಮರಕೋಶದಲ್ಲಿ ಬರ್ತದೆ. ಹಸಿರು ಬಣ್ಣದ ಕುದುರೆಗಳನ್ನು ಹೊಂದಿದಂಥವನು ಇಂದ್ರ ಅಂತ. ಅವರುಗಳಿಗೆಲ್ಲ ಯಜ್ಞದ ತೃಪ್ತಿ ಬೊಜ್ಜನ್ನು ತಂದು ಕೊಡ್ತು. ಆ ಹೊಟ್ಟೆಯನ್ನು ಅವರು ನೂಕಿಕೊಂಡು ಓಡಾಡಬೇಕಾದ್ದು ಆ ರೀತಿಯಾಗಿ ಆಯಿತು ಅಂತ. ಈ ಕವಿಯ ಉಕ್ತಿ ವೈಚಿತ್ರ್ಯ ನೋಡಿ ಯಾವ ರೀತಿಯಾದದ್ದು. ಹೊದರು ದೇಗು, ತೇಗಿನ ಮೇಲೆ ತೇಗು, ತೇಗಿನ ಮೇಲೆ ತೇಗು ಬರ್ತಾ ಇತ್ತಂತೆ, ಹೊದರು ದೇಗು ಅಂತ ಹೇಳ್ತಾನೆ. ಈ ಬಗೆಯಲ್ಲಿ ಶಬ್ದಗಳನ್ನು ನಿಷ್ಪಾದನ ಮಾಡುವ, ಆ ಶಬ್ದಗಳನ್ನು ರಚನೆ ಮಾಡ್ತಕ್ಕಂಥ ಶಬ್ದ ಟಂಕನ ಮಾಡುವ ಶಕ್ತಿ ಕುಮಾರವ್ಯಾಸನದು ಅಸಾಮಾನ್ಯ. ಅದರ ಮೂಲಕವಾಗಿಯೇ ಆ ಯಜ್ಞದ ವೈಭವ ಎಷ್ಟು ಅನ್ನೋದನ್ನು ನಮ್ಮ ಕಣ್ಮುಂದೆ ಭಾವಕೋಶದಲ್ಲಿ ತುಂಬಿಕೊಡ್ತಾನೆ. ಮತ್ತು ಈ ಥರದ ದೊಡ್ಡ ಯಾಗ ಆದಾಗ ಬಗೆಬಗೆಯ ವಿದ್ಯಾ ಕ್ಷೇತ್ರಗಳಲ್ಲಿ ಕೋವಿದರಾದವರು ಬರ್ತಾರೆ. ಅವರೆಲ್ಲರಿಗೂ ಕೂಡ ಆದರ ಗೌರವ ಸತ್ಕಾರ ಸಿಗುತ್ತದೆ. ದಣದುದಲ್ಲಿ ಸೊರೋಗವಿ, ದಕ್ಷಿಣೆಯಲ್ಲಿ ಊಟದಲ್ಲಿ ಆದರಣೆ, ಮನ್ನಣೆಯಲ್ಲಿ ಅವನೀಶ್ವರರು ಹಿಗ್ಗಿದರು. ಎಣಿಸಬಹುದೇ ಭೋಜನದ ಸಂದಣಿಯನು, ಈ ಸೈಸೆಂದು ಭಾರಾಂಕಣದ ಭೂರಿ ವಿವರನ್ನು ಬಣ್ಣಿಸುವರಾರೆಂದ ವೇದಾಂಗದ ರಹಸ್ಯದ ವಿವಾದ ತರ್ಕ ಸ್ಮೃತಿಗಳ ಅಂತರ್ವೇದಿಯಲ್ಲಿ ಘನಲಹರಿ ಮಸಗಿತು ತಂತ್ರ ಸಂತತಿಯ. ಆದುದತ್ತಲು ಒಂದು ಕಡೆ ಶಾಸ್ತ್ರಾದಿಗಳ ವೈದಿಕ ಕೋಲಾಹಲ, ಇನ್ನೊಂದು ಕಡೆ ಗದ್ಯ ಪದ್ಯ ವಿನೋದ ನರ್ತನ ವಾದ್ಯ ಸಂಗೀತಾದಿ ಸಕಲ ಕಲಾನುರಂಜನೆ ರಾಜವರ್ಗದಲ್ಲಿ. ಈ ರಂಜನೆ ಇಲ್ಲದೇ ಇದ್ದರೆ ಅವರೆಲ್ಲ ಯಾಕೆ ಬರ್ತಾರೆ ಅದು. ಮತ್ತು ಎಷ್ಟೋ ಕಡೆ ಕೊಳ್ಳುವ ವ್ಯವಹಾರಗಳು, ಸ್ನೇಹ ವಿಶ್ವಾಸಗಳು, ಹೊಸ ಹೊಸ ಮೈತ್ರಿಗಳನ್ನು ರಾಜರುಗಳು ಎಲ್ಲ ಕಡೆಯಿಂದಲೂ ಬಂದಿರ್ತಾರೆ. ಹಾಗೇನು ಎಲ್ಲರೂ ಸುಲಭವಾಗಿ ಒಂದು ಕಡೆ ಹೋಗೋಕ್ಕಾಗ್ತಿರಲಿಲ್ಲ. ಅಷ್ಟು ಜನ ಒಂದು ಕಡೆ ಸೇರಿದ್ದಾರೆ ಅಂದರೆ ಮಹಾರಾಜರುಗಳ ಜಾತ್ರೆ, ಮಹಾರಾಜರುಗಳ ಪರಿಚಯ.
ಅವರು ಪರಸ್ಪರ ದೇಶಹಿತದ ಅಗ್ರಿಮೆಂಟ್ಗಳನ್ನು ಎಷ್ಟು ಮಾಡಿಕೊಳ್ತಾ ಇದ್ರು, ಕಾನೂನು ಕಟ್ಟಳೆಗಳು ಇವೆಲ್ಲ ನೋಡಿದಾಗ, ಮತ್ತು ದೇಶ ವಿದೇಶಗಳಿಂದ ವರ್ತಕರು ವಾಣಿಜ್ಯ ಮಾಡ್ತಾಯಿದ್ರು. ಅವರು ಬಂದು ಆಯುಧಗಳನ್ನು ತೋರಿಸೋರು, ಚೀನಾಂಬರಗಳನ್ನು, ದಿವ್ಯ ರತ್ನಾಭರಣಗಳನ್ನು ತೋರಿಸುವ ಕೊಳ್ಳುವ ವ್ಯವಹಾರಗಳು ತುಂಬ ನಡೆಯುತ್ತೆ. ಯಜ್ಞ 10 ಜನ ದೋಚಿಬಿಡೋದು ಅಂತ ಅನ್ಬೋದು. ಆದರೆ ಇಷ್ಟೆಲ್ಲ ಮೇಲ ನಡೆಯದೇ ಇದ್ದರೆ ಹೇಗೆ? ಇದನ್ನು ನಾವು ಕಾಣಬೇಕಲ್ಲ. ಇದರ ಮೂಲಕವಾಗಿ ವಾಣಿಜ್ಯದ ಮೂಲಕವಾಗಿ ಜನರ ವ್ಯವಹಾರ, ಕೃಷಿ, ಗೋರಕ್ಷಾ, ವಾಣಿಜ್ಯ ಇತ್ಯಾದಿಗಳು ಸಾಮಾನ್ಯ ಲೋಕ ಜೀವನದ ಆಧಾರ ಸ್ತಂಭ. ವಿಷಃ ವೈಶ್ಯಾಹ ಅನ್ನೋದು ಜನಸಾಮಾನ್ಯರಿಗೆ, ಅದು ಒಂದು ವರ್ಗ ಪ್ರತ್ಯೇಕ ಅಂತ ಅಲ್ಲವಲ್ಲ. ವೇದದಲ್ಲಿ ವಿಷಃ ಅಂದರೆ ಲೋಕ ಸಾಮಾನ್ಯ ಅಂತಲೇ. ವಿಶ್ವ ಶಬ್ದ ಬಂದಿರೋದು, ವೈಶ್ಯ ಶಬ್ದ ಬಂದಿರೋದು ಎಲ್ಲ ಒಂದೇ ಧಾತುವಿಂದ. ವಿಶಂತೀತಿ ವಿಷಧಾತುವಿನಿಂದಲೇ ವೈಶ್ಯ ವಿಶ್ವ ಎಲ್ಲ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಋಷಿಗಳ, ಆ ಕ್ಷತ್ರ ಜನದ, ಆ ಭೂರಿ ನೆನೆದದ ವೇದಶಾಸ್ತ್ರ ಚಾರಣರ ಜೊತೆಗೆ ಹೊಗಳಭಟ್ಟರು, ಒಂದಿಮಾಗದರು, ತಮ್ಮ ಬೇಳೆ ಬೇಯಿಸ್ಕೊಳ್ಳೋರು, ಅನ್ಯಾಯದ್ದಲ್ಲ, ಒಂದು ಜೀವಿಕೆ ಅಂತ ನಡೆಸ್ತಕ್ಕಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅವರೆಲ್ಲ ಬರ್ತಾರೆ. ಏನಿಲ್ಲ, ಇದೇ ಬಸವನಗುಡಿ ರಸ್ತೆಯಲ್ಲಿ ಕಾರ್ತಿಕ ಸೋಮವಾರದ ಕಡೆ ಸೋಮವಾರ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಎಷ್ಟು ಥರಾವರಿ ಜೀವನ ನಡೆಯುತ್ತದೆ ಅಂತಂದರೆ, ಯಾವತ್ತೂ ಕಂಡಿಲ್ಲದೆ ಇರತಕ್ಕಂಥ ಅಗ್ಗದ ಸಾಮಾನ್ಯದ ಆಟಿಕೆ ಸಾಮಾನುಗಳಿಂದ ಮೊದಲುಗೊಂಡು ಬಟ್ಟೆ ಬರಗಳವರೆಗೆ, ಗೊಂಬೆಗಳವರೆಗೆ ಬೇಕಾದಂಥದ್ದು, ಬೇಡ ಅಂತ ಅನ್ನುವಂಥದ್ದು ಎಲ್ಲ ಇರುತ್ತದೆ. ಅದು ಒಂದು ರೀತಿಯಲ್ಲಿ ಜನ ಸಮುದಾಯದಲ್ಲಿ ವಾಣಿಜ್ಯ ವ್ಯವಹಾರಗಳ ರೀತಿ ಅಷ್ಟು ಕೋಲಾಹಲವಾಗಿ ನಡೆಯುತ್ತೆ. ಎಷ್ಟೋ ಜನ ಮೊಬೈಲ್ ಹೋಗುತ್ತದೆ. ಕಳೆದ ಬಾರಿ ನನ್ನ ಆತ್ಮೀಯ ಸ್ನೇಹಿತರೊಬ್ಬರನ್ನ ಆ ಕಡಲೆಕಾಯಿ ಪರಿಷೆ ವೈಭವ ತೋರಿಸೋದಕ್ಕೆ ಕರ್ಕೊಂಡು ಬಂದರೆ, ನಾನು ಬಡ್ಕೊಳ್ತಾನೆ ಇದ್ದೀನಿ, ಸೆಲ್ ಫೋನ್ ಹುಷಾರು ಅಂತ. ಅವ್ರದ್ದೊಂದು ಸೆಲ್ ಫೋನ್ ಹೊರಟೇ ಹೋಗ್ಬಿಡ್ತು. ಕಡೆಗೆ ನಾನು ಕರ್ಕೊಂಡು ಬಂದನಲ್ಲ ಅಂತ ನನಗೇನು ಬೇಸರ ಇಲ್ಲ. ಆ ಕಾರಣದಿಂದ ನಾನು ಕೊಡಿಸ್ದೆ ಅವರಿಗೆ. ಅವ್ರ ಪಾಪ ಬೇಡ ಅಂತಂದರು. ಆದರೂ ನಾನು ಬಲವಂತ ಮಾಡಿ ಕರ್ಕೊಂಡು ಬಂದು ನಿಮಗೆ ವೈಭವ ತೋರಿಸೋಣ ಅಂತಂದುಕೊಂಡೆ. ಇರಲಿ, ನೀವು ತೊಗೊಳ್ಳಿ, ನಾನು ಕೊಡ್ತೀನಿ ಅಂತ ಬಿಟ್ಟು ಕೊಟ್ಟೆ. ಆಮೇಲೆ ಆ ಸೆಲ್ ಫೋನ್ ಹೋಗಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಆ ಪೊಲೀಸ್ನವನು ನೀವು ಎಡಗಡೆ ಫುಟ್ಪಾತಲ್ಲಿದ್ದಾಗ ಕಳ್ಕೊಂಡ್ರ, ಬಲಗಡೆ ಫುಟ್ಪಾತಲ್ಲಿದ್ದಾಗ ಕಳ್ಕೊಂಡ್ರ ಅಂತ ಒಳ್ಳೆ ಎಡಗೈ ಬಲಗೈ ಮಾದಿಗರ ಹೊಲೆಯರ ಸಂಗತಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಾಯಿತು. ಯಾಕೆಂದರೆ ಅದು ಬೇರೆ ಜ್ಯೂರಿಸ್ಟ್ರಿಕ್ಷನು, ಇದು ಬೇರೆ ಜ್ಯೂರಿಸ್ಟ್ರಿಕ್ಷನ್ ಅಂತ. ನಿಮ್ಮದು ಯಾವ ಜ್ಯೂರಿಸ್ಟ್ರಿಕ್ಷನೋ ಅಲ್ಲೇ ನಾವು ಕಳ್ಕೊಂಡಿದ್ದು ಅಂತ ನಾವು ಅಂದ್ವಿ. ಆಮೇಲೆ ಇದು 28ನೇ ಸೆಲ್ ಫೋನ್ ಕಳ್ಕೊಂಡಿದ್ದು ಇವತ್ತು ಬರ್ತಾ ಇರೋದು ಅಂತ. ಅಂದರೆ ಕಡಲೆಕಾಯಿ ಪರಿಷೆ, ಜಾನಪದ ಜೀವನ, ಬೆಂಗಳೂರಿನ ಒಂದು ಸೊಗಸು ಅಂತ ಹೇಳ್ತಾರೆ. ಒಂದೇ ದಿವಸಕ್ಕೆ ಕನಿಷ್ಠ 28 ಮೊಬೈಲ್ ಕಳ್ಕೊಂಡಿರೋದಾಗಿದೆ ಅಂದರೆ ಇದು ಏನು ಅನ್ಯಾಯ ಅಂತಂದರೆ ಆಗುತ್ತದೆ. ಊರು ಅಂದರೆ ಹೊಲಗೇರಿ. ಹಾಗೆ ಹೌದು, ಇವೆಲ್ಲ ನಡೆದು ಒಂದು ದೇಶ ಕಡೆಗೆ ಒಂದು ಅಭ್ಯುದಯವನ್ನು ಕಾಣತಕ್ಕಂಥದ್ದು. ಅದೊಂದು ಕಲ್ಚರಲ್ ಈವೆಂಟ್, ಸಾಂಸ್ಕೃತಿಕವಾದ ವಿಶೇಷ ಮಹತ್ತರ ಸಂಗತಿ ಅಂತ ನಮಗಿನ್ನೂ ಚೆನ್ನಾಗಿ ಕಡಲೆಕಾಯಿ ಪರಿಷೆಯನ್ನು ಮಾರ್ಕೆಟ್ ಮಾಡೋಕ್ಕಾಗಿಲ್ಲ. ದೇಶ ವಿದೇಶದ ಜನರನ್ನೆಲ್ಲ ಆಕರ್ಷಿಸ್ಬೋದು. ಒಂದು ಕಡಲೆಕಾಯಿ ಎಷ್ಟು ಬಗೆಯದು ಬರ್ತದೆ, ಎಲ್ಲೆಲ್ಲಿಂದ ಬರ್ತದೆ, ಇದೆಲ್ಲ ನೋಡಿ ತೋರಿಸ್ಬೋದು. ಹೀಗೆ ರಾಜಸೂಯದಲ್ಲಿ ಅದೆಲ್ಲ ನಡೀತಾ ಇತ್ತು. ಹೊಗಳಭಟ್ಟರು, ಚಾರಣರಿದ್ದಾರೆ. ಸಂಗೀತಾದಿ ಕಳಕಳದ 6 ಭಟೆ ಮತಿತಾಂಬುನಿಧಿಯೊಡನೆ 6 ರವ ಒಲು ಉಬ್ಬೆದ್ದ ಬಲು ಜರ್ಜರವೆನೆ ಜಡಿದುದು ಯುಧಿಷ್ಠಿರ ರಾಜಸೂಯದಲ್ಲಿ. ಹಾಗೆ ವೈಭವ 7 ದಿವಸ ನಡೆದು ಯಜ್ಞ ಸಮಾಪ್ತಿಗೆ ಬರುತ್ತದೆ ನೋಡಿ. ದಿನ ಪರ್ಯಂತ 7 ದಿನ ಪರ್ಯಂತ ಗಳಿಗೆಗೆ ಮೇಲೆ ಮೇಲದ್ವರದ ಲಕ್ಷ್ಮಿ ಚಡಾಳಿಸಿತು. ಅದ್ವರದ ಲಕ್ಷ್ಮಿ ಚಡಾಳಿಸಿತೋ. 7 ದಿನ ಪರ್ಯಂತ ಗಳಿಗೆಗೆ ಮೇಲೆ ಅಧ್ವರದ ಲಕ್ಷ್ಮಿ ಚಡಾಳಿಸಿತು. ಜಾಳಿಸಿ ಚತುರ್ದಶ ಲೋಕ ಚೇತನವ, ಜಾಳಿಸಿ ಚತುರ್ದಶ ಲೋಕ ಚೇತನವ. ಕೇಳಿದೈ ಜನ
ಜನಮೇಜಯ ಕ್ಷಿತಿಪಾಲ ಕೇಳಿದೈ ಜನಮೇಜಯ ಕ್ಷಿತಿಪಾಲ ಸುರಲೋಕದಲ್ಲಿ ಪಾಂಡುವಿನ ಓಲಗಕ್ಕೆ ಬಗ ಬಣಗು ಸುರರಿಗೆ ಸಮಯವಿಲ್ಲ ಸುರಲೋಕದಲ್ಲಿ ಪಾಂಡುವಿನೋಲಗಕ್ಕೆ ಬಗ ಬಣಗು ಸುರರಿಗೆ ಸಮಯವಿಲ್ಲ 7 ದಿನ ಪರ್ಯಂತ ಗಳಿಗೆಗೆ ಮೇಲೆ ಮೇಲೆ ಅಧ್ವರದ ಲಕ್ಷ್ಮಿ ಚಡಾಳಿಸಿದೋ ರಾಜಸೂಯ 7 ದಿವಸದ ಯಾಗ. 7 ದಿವಸ ಗಳಿಗೆಗೆ ಉತ್ಕರ್ಷವನ್ನು ಪಡ್ಕೊಳ್ತು. ಮೇಲೆ ಮೇಲೆ ಅಧ್ವರದ ಲಕ್ಷ್ಮಿ ಚಡಾಳಿಸಿತು. ಚಡಾಳಿಸುವುದು ಅನ್ನೋದರೆ ಆಧಿಕ್ಯವನ್ನು ಪಡೆಯಿತು. ಕುಮಾರವ್ಯಾಸನ ಭಾಷೆಯಲ್ಲಿ ಇದು ಒಂದು ತುಂಬ ಬಳಕೆಗೆ ಬಂದಂಥ ಪದ, ಚಡಾಳಿಸು ಅಂತ. ಅದು ಮರಾಠಿ ಪ್ರಭಾವದಿಂದ ಬಂದಂಥದ್ದು. ಜಾಳಿಸಿ ಚತುರ್ದಶ ಲೋಕ ಚೇತನವ ಜಾಲಿಸಿಬಿಡ್ತು. 3 ಲೋಕ ಅಲ್ಲ, 14 ಲೋಕ, ಊರ್ಧ್ವಲೋಕ ಸಪ್ತಕ, ಅಧೋಲೋಕ ಸಪ್ತಕ, ಎಲ್ಲ ಜೀವರಾಶಿಗಳನ್ನು, ಸಮಸ್ತ ಚೇತನವನ್ನು ತೃಪ್ತಿಪಡಿಸಿತು. ಕೇಳಿದೆ ಈ ಜನಮೇಜಯ. ಈಗ ವೈಶಂಪಾಯನ ಹೇಳ್ತಾ ಇದ್ದಾನೆ. ಮತ್ತೆ ಅವನು ಪಲ್ಲವಿಗೆ ಬರ್ತಾ ಇರ್ತಾನೆ. ಎಷ್ಟಾವರ್ತ ಆದಮೇಲೆ ಪಲ್ಲವಿಗೆ ಬರ್ತಾನೆ ಅಂತ ನಾವು ಹೇಳೋಕ್ಕಾಗೋಲ್ಲ, ಆ ತಾಳದ ಲೆಕ್ಕ ಇಲ್ಲ. ಪಲ್ಲವಿಗಂತೂ ಆಗ ಈಗ ಬೇಕಾದಾಗ ಬರ್ತಾನೆ. ಜನಮೇಜಯ ಕ್ಷಿತಿಪಾಲ ಕೇಳು, ಸುರಲೋಕದಲ್ಲಿ ಪಾಂಡುವಿನ ಓಲಗಕ್ಕೆ ಬಣಗು ಸುರರಿಗೆ ಸಮಯವಿಲ್ಲೆಂದ. ಇಲ್ಲಿ ಕುಮಾರವ್ಯಾಸ ತನ್ನ ತನವನ್ನು ತೋರ್ಪಡಿಸಿ ಬಿಡ್ತಾನೆ. ಅವನು ಎಷ್ಟು ಚೆನ್ನಾಗಿ ಮೊದಲಿಗೆ ಈ ಯಾಗ ಯಾತಕ್ಕಾಗಿ ಬಂತು, ಪಾಂಡುವಿಗೆ ಇಂದ್ರಲೋಕದಲ್ಲಿ ಮರ್ಯಾದೆಯನ್ನು ತರಿಸ್ಕೊಡ್ಬೇಕು ಅಂತ. ಅದು ಯಾವ ಮಟ್ಟಕ್ಕೆ ತರಿಸ್ಕೊಡ್ತು ಅಂತಂದರೆ, ದೇವಲೋಕದಲ್ಲಿ ಪಾಂಡುವೇ ಒಂದು ದರ್ಬಾರ್ ಮಾಡುವಂತೆ ಆಯಿತು, ಒಂದು ಓಲಗವನ್ನು ಕೊಡುವಂತೆ, ಒಂದು ಸಭೆಯನ್ನು ಸನ್ನಾಹ ಮಾಡಿ ಸಭಾಪತಿಯಾಗಿ ಸಲ್ಲುವಂತೆ ಆಯಿತು. ಅವನ ಸಭಾ ಮಂದಿರಕ್ಕೆ ಬಣಗುಸುರರಿಗೆ ಸಮಯವಿಲ್ಲ ಅಂತ. ಜುಜುಬಿ ದೇವತೆಗಳಿಗೂ ಕೂಡ ಅವಕಾಶ ಇಲ್ಲ ಅಂತ. ದೇವತೆಗಳಿಗೂ ಉನ್ನತೋನ್ನತವಾದ ಸ್ಥಳ ಇದ್ದರೆ ಮಾತ್ರ ಪ್ರವೇಶ ಅಂತ. ಗ್ರೀಕ್ ಪರಂಪರೆಯಲ್ಲಿ ಒಲಿಂಪಿಯನ್ ಗಾಡ್ಸ್ ಅಂತ, ಅವರು 12 ಜನ, ಅವರು ಬಹಳ ಮುಖ್ಯವಾದವರು. ಅವ್ರಿಗಿಂತ ಕಳಪೆ ನಾನ್ ಒಲಿಂಪಿಯನ್ ಗಾಡ್ಸ್ ಅಂತ ಬೇಕಾದಷ್ಟು ಜನ ಇರ್ತಾರೆ. ಅವ್ರು ಎಷ್ಟೇ ಇರ್ಬೋದು. ನಮ್ಮಲ್ಲೂ ಹಾಗೆ ಉಂಟು. ಕಾಯಜ ದೇವತೆಗಳು, ಕರ್ಮಜ ದೇವತೆಗಳು, ಆಜಾನಜ ದೇವತೆಗಳು, ಹೀಗೆಲ್ಲ ಇದ್ದಾರೆ. ಅದಕ್ಕೂ ಮೇಲೆ ಇರ್ತಕ್ಕಂಥವ್ರು ದಿಕ್ಪಾಲಕರು, ಆ ಥರದ ವರ್ಗ. ಹಾಗೆ ಅಲ್ಪರಾದಂಥ ದೇವತೆಗಳಿಗೂ ಪ್ರವೇಶವಿಲ್ಲದಂಥ ಸ್ಥಾನ ಪಾಂಡವಿಗೆ ಬಂತು ಅಂತ. ಆ ಮೂಲಕವಾಗಿ ಯಜ್ಞದ ಅತಿಶಯತ್ವ ಏನೋ, ಅದರ ಫಲಾಧಿಕ್ಯ ಎಂಥದ್ದು ಅನ್ನೋದನ್ನು ಕವಿ ಹೇಳ್ತಾನೆ. ಈ ಬಗೆಯಲ್ಲಿ ಭಾವಕ್ಕೆ ವಸ್ತುಸ್ಥಿತಿಯನ್ನು ಮನಗಾಣಿಸಬಲ್ಲ ಕವಿ ನನಗಂತೂ ಬೇರೊಬ್ಬ ಕಂಡು ಬರಲಿಲ್ಲ. ಯಾರಾದರೂ ಇದ್ದರೆ ತೋರಿಸಿ ಸಂತೋಷ, ಆತನನ್ನು ಓದಿಯೇನೋ, ಆತನ ಭಾಷೆಯನ್ನು ತಿಳ್ಕೊಂಡೇನೋ. ಕುಮಾರವ್ಯಾಸನಿಗಿಂತ ಮಿಗಿಲಾಗಿ ಈ ರೀತಿಯಲ್ಲಿ ಇಷ್ಟು ಅತಿಶಯೋಕ್ತಿಗಳ ಮಾರ್ಗದಿಂದ ರಸಸ್ಥಾನವನ್ನು ಮುಟ್ಟಬಲ್ಲಂಥ ಕವಿ ಭಾಷೆಯಲ್ಲಿ ಇಲ್ಲ. ಆಮೇಲೆ ಎಲ್ಲ ದೇವತೆಗಳು ಕೂಡ ಪರಮಾನಂದವನ್ನು ಪಡ್ತಾರೆ. ಯಾವಾಗೆ ತವಗೆಂದಿ ಹವಿರ್ಭಾಗವನ್ನು ಮುತ್ತಿತು ದೇವತತಿ. ಒಳ್ಳೆ ಕಚ್ಚಾಡೋಕ್ಕೆ ಶುರು ಮಾಡಿಬಿಟ್ರಂತೆ, ನಮಗೆ ಬೇಕು. ಧರ್ಮರಾಜನ ಯಜ್ಞಭಾಗ ಅಂದರೆ ದೊಡ್ಡದು ಅಂತ. ಆ ದೇವತೆಗಳಿಗೆ ಇಲ್ಲಿ ಜಗಳ ಆಯಿತು ಅಂತ ಕವಿ ಹೇಳ್ತಾನಲ್ಲ. ಇದು ಯಜ್ಞ ನಿಜವೋ, ದೇವತೆಗಳು ಇದ್ದಾರೋ ಇಲ್ಲವೋ, ಯಜ್ಞಭಾಗ ಇಲ್ಲಿ ಬೆಂಕಿಯಲ್ಲಿ ಹಾಕಿದ್ರೆ ಅಲ್ಲಿ ತಲುಪುತ್ತೋ ಇಲ್ಲವೋ, ಅದು ಬೇರೆ ಸಂಗತಿ. ಅದಕ್ಕೆ ಕಚ್ಚಾಡಿದ್ರು ಅನ್ನೋ ಮೂಲಕವಾಗಿ ಅದಕ್ಕೆ ಆಧಿಕ್ಯ ಬಂದದ್ದು ನೋಡಿ. ಸುರಯುವತಿಯರಳು ಉರ್ವಶಿ, ತಿಲೋತ್ತಮೆ, ರಂಭೆ, ಮೇನಕಿಯು, ದಿವಿಜರಳು, ಹಸುಗೆಗಳ ಲೆಕ್ಕದ ಸವಬೆಸನ ಸವಿವಾಯ ತುತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲ್ಲಿ ಸುರೇಶ್ವರನ. ತುತ್ತಿನ ತವಕಿಗರು, ಒಂದು ತುತ್ತು ಸಿಕ್ಕಿದ್ರೆ ಸಾಕು ಧರ್ಮರಾಜನ ಯಜ್ಞ ಪ್ರಸಾದ ಅಂತ ದೇವತೆಗಳ ಕಚ್ಚಾಡಿದ್ರು ಅನ್ನುವಂತೆ ಮಾಡ್ತಾನೆ. ಈ ಮೂಲಕವಾಗಿ ಯಜ್ಞಾಧಿಕ್ಯವನ್ನು ಅಷ್ಟು ಚೆನ್ನಾಗಿ ಮನಗಾಣಿಸಿಕೊಡ್ತಾನೆ. ಆಮೇಲೆ ಷೋಡಶ ಮಹಾಚಕ್ರವರ್ತಿಗಳು ಧರ್ಮರಾಜನ ಕೊಂಡಾಡುವ ಬಗ್ಗೆ ನೋಡಿ.
ಈತನಾರೈ ಪಾಂಡುನಂದನನೀತ ಕಾಣಿರೆ. ಈತನಾರೈ ಪಾಂಡುನಂದನನೀತ ಕಾಣಿರೆ. ಪಾಂಡುವಿನ ಸುತನೀತನೇ ದಿಟ. ಪಾಂಡುವಿನ ಸುತನೀತನೇ ದಿಟ. ಪಾಂಡುವಿನ ಮಗನೀತನೇ ಎನ್ನುತ್ತ. ಪಾಂಡುವಿನ ಮಗನೀತನೇ ಎನ್ನುತ್ತ. ಈತನಾರೈ ಪಾಂಡುನಂದನನೀತ ಕಾಣಿರೆ. ಪಾಂಡುವಿನ ಸುತನೀತನೇ ದಿಟ. ಪಾಂಡುವಿನ ಮಗನೀತನೇ ಎನ್ನುತ್ತ. ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ ಎನ್ನುತ್ತ. ರಾಜೌರಾತ ಹೊಗಳಿತು. ರಾಜೌರಾತ ಹೊಗಳಿತು. ನಹುಷ ನಳನಗ ದಶರಥಾದಿಗಳು ಹೊಗಳಿತು ಹೊಗಳಿತು. ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ. ಧನ್ಯಾಸಿ ಅಲ್ಲ, ಇದು ಧನ್ಯೋಸಿ. ಧರ್ಮರಾಜನಿಗೆ ಧನ್ಯ ಅಸಿ ಧನ್ಯೋಸಿ ಅಂತ ಹೇಳಿದ್ದು ಅಂತ. ಶುದ್ಧ ಧನ್ಯಾಸಿ ಶುದ್ಧ ಧನ್ಯೋಸಿ ಅಂತ ಕೊಂಡಾಡಿದ್ರು. ದೇವಲೋಕದಲ್ಲಿದ್ದ ಪುಣ್ಯಶಾಲಿಗಳಾದ ಯಶಶ್ಶರೀರಿಗಳಾದ ನೃಗ, ನಳ, ಭಗೀರಥ, ಹರಿಶ್ಚಂದ್ರ, ದಶರಥಾದಿ ಮಹಾರಾಜರು ಒಬ್ಬೊಬ್ಬರು ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು. ನೃಗ ಮಹಾರಾಜ ಅನೇಕ ದಾನಗಳನ್ನು ಮಾಡಿದ್ದ. ಒಂದು ದಾನದ ಅಚಾತುರ್ಯದ ಕಾರಣದಿಂದ ಅವನು ಓತಿಯ ಬದುಕನ್ನು ಪಡೆಯಬೇಕಾಯಿತು. ಮತ್ತು ಕೃಷ್ಣಾನುಗ್ರಹದಿಂದ ಅವನಿಗೆ ಶಾಪ ನೀಗಿತು ಅಂತ ನಮಗೆ ಹರಿವಂಶಾದಿಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ಕಥೆ. ನಳ, ಭಗೀರಥ, ಹರಿಶ್ಚಂದ್ರಾದಿಗಳ ಕಥೆಯಂತೂ ಲೋಕವಿಖ್ಯಾತವಾದಂಥದ್ದು. ಕೃತಯುಗಕ್ಕೆ ಅಲಂಕಾರಭೂತನಾದವನು ಮಾಂಧಾತ್ರ ಮಹಾರಾಜ, ಯವನಾಶ್ವನ ಮಗ. ಇಂದ್ರನೇ ಅವನ ಬಳಿಗೆ ಬಂದು ತಾಯಿಯ ಹಾಲಿಲ್ಲದೆ ಒದ್ದಾಡುವ ಆ ಕಂದನಿಗೆ ತನ್ನ ಬೆರಳಿಂದಲೇ ಅಮೃತಧಾರೆಯನ್ನು ಸುರಿಸಿದನು. ಮಾಂಧಯ ಅಂತ ಹೇಳುವ ಮೂಲಕವಾಗಿ ಮಾಂಧಾತೃ ಅಂತ ಆದದ್ದು. ಭರತ ಯುಗ ಪ್ರವರ್ತಕನಾದ ಸರ್ವದಮನ, ಶಾಕುಂತಲ, ದೌಷ್ಯಂತಿ ಅಂಥ ಮಹಾನುಭಾವ. ಹೀಗೆ ಒಬ್ಬೊಬ್ಬರು ಅಲ್ಲಿದ್ದವರು ಧರ್ಮರಾಜನ್ನು ಹೊಗಳ್ತಾರೆ ಅಂತ ಕವಿ ಬರೀತಾನೆ. ದೇವಲೋಕದಲ್ಲಿ ಇದುವರೆಗೂ ಧರ್ಮರಾಜರ ಸುದ್ದಿ ಇರಲಿಲ್ಲ. ಈತನಾರೇ ಪಾಂಡುವಿಗೆ ಇಂಥ ದೊಡ್ಡ ಸ್ಥಾನವನ್ನು ಕಲ್ಪಿಸಿಕೊಟ್ಟರೆ ಯಾರಿರಬೇಕು? ಮಗನೇ ತಾನೆ. ಈತನಾರೈ ಪಾಂಡುನಂದನನೀತ, ಪಾಂಡುವಿನ ಮಗ. ಈತ ಕಾಣಿರೆ ಪಾಂಡುವಿನ ಸುತನೀತನೇ. ಮಗ, ಸುತ, ಪಾಂಡುವಿನ ಮಗ. ಇಲ್ಲಿ ನೋಡಿ, ಪಾಂಡುವಿನ ಸುತ, ಪಾಂಡುವಿನ ನಂದನ, ಪಾಂಡುವಿನ ಮಗ ಅಂತ ಬೇರೆ ಬೇರೆ ಪದಗಳಿಂದ ಒಂದೇ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪಾಂಡುನಂದನ, ಪಾಂಡುಸುತ, ಪಾಂಡುವಿನ ಮಗ ಅಂಥೇಳಿ. ಮತ್ತು ಪೂತು ಧರ್ಮಜ, ಪೂತು ಧರ್ಮಜ, ಪೂತು ಧರ್ಮಜ ಅಂತ 3 ಬಾರಿ ಅವನು 3-4 ಮಾತ್ರೆಗಳ 7 ಗಣವನ್ನು ಬಳಸಿದ್ದಾನೆ. 7 3 21 ಮಾತ್ರೆಗಳನ್ನು. ಅಂದರೆ 3 ಬಾರಿ ಕೊಂಡಾಡ್ತಾರೆ. ಒಂದು ಬಾರಿ ಕೊಂಡಾಡಿದ್ದು ಆಕಸ್ಮಿಕ ಅಲ್ಲ, ಅದನ್ನು ನಿಶ್ಚಯ ಮಾಡೋಕ್ಕೆ 2ನೇದು, ಮತ್ತೂ ನಿಶ್ಚಯ ಮಾಡೋಕ್ಕೆ 3ನೇದು ಅಂತ. ತಥಾಸ್ತು 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 ಅಂತ ಹೇಳಬೇಕು ಅಂತ. ಯಾಕೆಂದರೆ ಒಮ್ಮೆ ಹೇಗೋ ಗೊತ್ತಿಲ್ಲದೆ ಹೇಳಿಬಿಡ್ತಾರೆ, ಆಮೇಲೆ ಏನೋ ದಾಕ್ಷಿಣ್ಯಕ್ಕೆ ಹೇಳಿಬಿಡ್ತಾರೆ. ನಿಶ್ಚಯವಾಗಿ ಹೇಳೋದು 3ನೇ ಸರ್ತಿ ಅಂತ. ಶಾಸ್ತ್ರಗಳಲ್ಲಿ ಶಾಸ್ತ್ರ ಸಮಾಪ್ತಿಯ ಕಾಲದಲ್ಲಿ 3 ಬಾರಿ ಅದನ್ನು ಉಚ್ಚಾರಣೆ ಮಾಡಬೇಕು, ಕನಿಷ್ಠ 2 ಬಾರಿ ಅಂತೆಲ್ಲ ಉಂಟು. ಹಾಗೆ ಹೊಗಳಿ ಮೆಚ್ಚಿ ಈತ ತಂದೆಗೆ ದೊಡ್ಡ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಪಿತೃಣವನ್ನು ತೀರಿಸಿಕೊಂಡ ಅಂತ ಸಂತೋಷಪಟ್ಟರು ಅಂತ ಕವಿ ಹೇಳ್ತಾನೆ. ಇದೆಲ್ಲ ಕುಮಾರವ್ಯಾಸನ ಕಲ್ಪನೆಯಿಂದ ಬಂದದ್ದು. ಮೂಲ ಮಹಾಭಾರತದಲ್ಲಿ ಈ ಉಕ್ತಿ ವೈಚಿತ್ರ್ಯ ಇಲ್ಲ. ಈ ದೃಷ್ಟಿಯಿಂದ ಕಂಡಾಗ ಕಥೆಗೆ ಹೊಸ ಕಾಂತಿ ಕೊಡುವುದು ಅಂದರೆ ಇಂಥದ್ದು ಅಂತ ಗೊತ್ತಾಗುತ್ತದೆ. ನಮ್ಮ ಕೆಲವರು ಶುಷ್ಕ ಪಂಡಿತರು ಅಂತ ಇರ್ತಾರೆ. ತ್ಯಾಗರಾಜರ ಕೃತಿ ಅಂದರೆ ಅದು ಹಾಗೇ ಹಾಡಿಬಿಡಬೇಕು ಅಂತ. ಹಾಗೆ ಹಾಡೋಕ್ಕಿದ್ರೆ ನೀವು 200 ವರ್ಷಗಳಿಂದ ತ್ಯಾಗರಾಜರ ಹತ್ರಕ್ಕೆ ಹೋಗಿ ಸಾಕು, ಈಗ ಯಾಕೆ ಬಂದು ಬಿದ್ದಿದ್ದೀರಾ ಇಲ್ಲಿ ಅಂತ. ಆ ಸಂಗತಿಗಳ ಜೊತೆಗೆ ತಮ್ಮದಾದ ಗತಿಯನ್ನಾದರೂ ಕೊಡಬೇಕಲ್ಲ. SOME ಸಮ್ ಅಥವಾ SUM ಸಮ್ ಗತಿಯನ್ನು ಕೊಡಬೇಕು. ಹಾಗಿಲ್ಲದೆ ಇದ್ದರೆ ಗತಿ ಏನು ಸಂಗೀತಕ್ಕೆ? ನಡೆಯೇ ಇರೋದಿಲ್ಲ. ಹಾಗಾಗಿ ಹೊಸದನ್ನು ಕೊಡಬೇಕು, ಶೋಭಾಯಮಾನವಾದ ಹೊಸದನ್ನು ಕೊಡಬೇಕು. ಕವಿ ಅಂಥದ್ದನ್ನು ಕೊಟ್ಟಾಗ ಮಾತ್ರ ತನ್ನ ಸಮಕಾಲೀನ ಸಂವೇದನೆಯನ್ನು ರಸೋಚಿತವಾಗಿ ಸಂದರ್ಭ ಶುದ್ಧಿ ಇರುವಂತೆ ಕೊಡ್ತಾನೆ. ಅದಾದ ಮೇಲೆ ಎಲ್ಲರಿಗೂ ದಾನ ದಕ್ಷಿಣೆಗಳನ್ನೆಲ್ಲ ಕೊಡುವಂಥದ್ದು ಆಗುತ್ತದೆ. ಅದನ್ನು ಕವಿ ಹೇಳ್ತಾನೆ. ತಲೆಹೊರೆಯಲ್ಲಿ ಅಡಕಿದರು ಹೆಗಲಲ್ಲಿ ಕೆಲರು ಶಿಷ್ಯರ ನೆತ್ತಿಯಲ್ಲಿ ಕೆಲರು ಹೊರಿಸಿತು ದೇಶ ದೇಶದ ಸಕಲ ಭೂಸರರು. ತಮ್ಮ ತಲೆ ಮೇಲೆ ಹೊತ್ಕೊಂಡ್ರಂತೆ
ತೋಳುಗಳ ಮೇಲೆ ಹೊತ್ತುಕೊಂಡ್ರಂತೆ, ತಮ್ಮ ಶಿಷ್ಯರ ತಲೆ ಮೇಲೂ ಇಟ್ಟರಂತೆ ಭಾರವನ್ನು. ಅಷ್ಟು ದಾನ ದಕ್ಷಿಣೆಗಳನ್ನೆಲ್ಲ ಪಡ್ಕೊಂಡ್ರು. ಲಲಿತ ರತ್ನಾಭರಣ ಗೋ ಸಂಕುಲದ ಸೂರ್ಯನೇನೆ ನೆಂಪೆನು ಸಲೆದಣಿದುದು ಆ ಸಕಲ ಜಾತಿ ಜನೇಶ ಯಜ್ಞದಲ್ಲಿ. ಎಲ್ಲ ಜಾತಿಯವರಿಗೂ ಎಲ್ಲ ವರ್ಗದವರಿಗೂ ಕೂಡ ಅದು ಸಂದಿದೆ ಅಂತ. ಆಮೇಲೆ ಕಳೆದವು ಅಗಣಿತ ಕಲ್ಪದರಳು ಇವರಳು ಅಗಳಿದರಿಬ್ಬರೇ ಮುನಿ ತಿಲಕ ಮಾರ್ಕಂಡೇಯರು ರೋಮಶರಿ ಮಹತ್ವರದ ಸುಳಿವನಾರಲಿ ಕಂಡ ರವನಿಪರೊಳಗೆ ಎನ್ನುತ್ತ ಮನವುಕ್ಕಿ ನಾರದ ನೊಲಿದು ನುಡಿದನು ತನ್ನ ಹೇಳಿಕೆ ಸಫಲವಾಯಿತೆಂದು. ಅನೇಕ ಕಲ್ಪಗಳನ್ನು ಕಂಡವರು ಮಾರ್ಕಂಡೇಯ ರೋಮಶರಂಥ ಚಿರಂಜೀವಿಗಳಾದವರು. ಅವರ ಕಾಲದಲ್ಲಿ ಕೂಡ ಇಂಥದ್ದೆಲ್ಲ ನಡೆದಿರಲಿಲ್ಲ, ನಾನಂತೂ ಪ್ರೇರಣೆ ಮಾಡಿದ್ದು ಸಾರ್ಥಕವಾಯಿತು ಅಂತ ನಾರದ ಸಂತೋಷ ಪಡ್ತಾನೆ. ಸುರರಿಗಾದುದು ತುಷ್ಟಿ ಧರಣೀಸುರ ಮುನೀಂದ್ರರಿಗಾಯಿತು, ಶೂದ್ರರ ನೆರವಿಗೆ ಚಂಡಾಲ ಪರ್ಯಂತಾಯಿತು ಸತ್ಕಾರ. ಸಮಾರಾಧನಾ ಅಂದರೆ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ವರ್ಣಗಳಿಗೆ ತೃಪ್ತಿ ತರ್ತಕ್ಕಂಥದ್ದು. ಒಂದು ಸಮುದಾಯದ ಅಭ್ಯುದಯ ಈ ಬಗೆಯಲ್ಲಿ ಆಗತಕ್ಕಂಥದ್ದು. ಹಿಂದೆ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಇದ್ದರು. ಒಂದು ಚಲನಚಿತ್ರನ ಎಲ್ಲ ಸ್ತರದ ಜನರಿಗೂ ಕೂಡ, ಆಬಾಲ ವೃದ್ಧರಿಗೂ ಸಂತೋಷ ಕೊಡುವಂಥ ರೀತಿಯಲ್ಲಿ ಆಗಬೇಕು ಅಂತ. ಇವತ್ತು ಎಲ್ಲವೂ ಕೂಡ ಮೋರ್ ಸ್ಪೆಸಿಫಿಕ್, ಸ್ಪೆಷಲೈಸ್ಡ್ ಅಂತ ಆಗ್ತಾ ಇದೆ. ಆದಂತೆ ಎಲ್ಲರೂ ತೊಡಗಿಕೊಳ್ಳುವುದು ಕಡಿಮೆ ಆಗ್ತಾ ಇದೆ. ಕಲೆಯೇ ಎಲ್ಲರನ್ನ ಬೆಸೆಯಬೇಕಾದ ಸಾಧನ, ಅದೇ ಎಲ್ಲರನ್ನು ಪ್ರತ್ಯೇಕಗೊಳಿಸುವಂಥ ಸ್ಥಿತಿಯೂ ಆಗ್ತಾ ಇದೆ ಅನ್ನೋದೊಂದು ದುರಂತ. ಕುಮಾರವ್ಯಾಸ ಭಾರತ ಎಲ್ಲರನ್ನೂ ಸೇರಿಸುವ ಒಂದು ಅಂಥ ಸಂಧಾನ ಸ್ಥಾನ. ಅದಕ್ಕೆ ಅವನು ಅರಸುಗಳಿಗಿದು ವೀರ ಅಂತ ಎಲ್ಲರನ್ನೂ ಸೇರಿಸಿ ಬರೆದಿದ್ದಾನೆ. ಹೀಗೆ ಮುಗಿತಾ ಬಂದಾಗ ಕಟ್ಟಕಡೆಯಾಗಿ ಅರ್ಘ್ಯಪ್ರದಾನ ಅಗ್ರಪೂಜೆ ಮಾಡಬೇಕು. ಅದು ಯಾರಿಗೆ ಅಂತ ಪ್ರಶ್ನೆ ಬರುತ್ತದೆ. ಅದನ್ನು ಈಗ ಆರಂಭ ಮಾಡ್ತಾನೆ ಕವಿ. ಪ್ರಿಯ ಋತ್ವಿಗಾಚಾರ್ಯ ಅತಿಶಯ ಗುರು ನೃಪರು ಸಹಿತ ಈ ಭೂತಳದೊಳಿಂತಾರು ಮಾನಿಸರು ಅರ್ಘ್ಯಯೋಗ್ಯರಲೇ. ಸ್ನಾತಕ ಪ್ರಿಯ ಋತ್ವಿಗ ಆಚಾರ್ಯ ಅತಿಶಯ ಗುರು ನೃಪರು ಸಹಿತ ಈ ಭೂತಳದೊಳ್ ಇಂತಾರು ಮಾನಿಸರರ್ಘ್ಯ ಯೋಗ್ಯರಲೇ. ಪ್ರೀತಿಯಲಿ ನೀನರ್ಘ್ಯವನು ವಿಖ್ಯಾತರಿಗೆ ಮಾಡೆನಲು, ಪ್ರೀತಿಯಲಿ ನೀನರ್ಘ್ಯವನು ವಿಖ್ಯಾತರಿಗೆ ಮಾಡೆನಲು ಮನ್ನಣೆಯಾತನಾರೆನೆ. ವೀರನಾರಾಯಣನ ತೋರಿಸಿದ ಭೀಷ್ಮ ನಮ್ಮಲ್ಲಿ ಈಗಲೂ ದೊಡ್ಡ ದೊಡ್ಡ ಸಮಾರಂಭಗಳಾದ ಮೇಲೆ ಸಭಾಪೂಜೆ ಅಂತ ಮಾಡುವುದುಂಟು. ಹಾಗೆ ಸಭಾಪೂಜೆ ಮಾಡುವಾಗ ಅದರಲ್ಲಿ ಯಾರು ದೊಡ್ಡವರು ಅಂತ ತೋರುತ್ತದೆಯೋ ಸರ್ವವಿಧದಲ್ಲಿ ಅವರಿಗೆ ಪ್ರಥಮ ತಾಂಬೂಲ ಕೊಡುವುದು ಅಂತ. ಪೂಜೆ ಎಲ್ಲರಿಗೂ ಸಲ್ಲಿಸ್ತಾರೆ, ಅಗ್ರಪೂಜೆ ಅಂತ ಮೊದಲು ಮಾಡತಕ್ಕಂಥದ್ದು ಅಂತ ಉಂಟು. ಮಿಕ್ಕವರಿಗೆ ಪೂಜೆ ಇಲ್ಲ ಅಂತಿಲ್ಲ, ಮೊದಲ ಪೂಜೆ ಒಬ್ಬರಿಗೆ ಅಂತ. ಅದು ಮಾಡುವ ಕರ್ತನ ಮನೋಧರ್ಮವನ್ನು ಅವಲಂಬಿಸಿರುತ್ತದೆ. ಸಹಜವಾಗಿ ತನಗ್ಯಾರು ಬೇಕಾದವರು, ತನಗ್ಯಾರು ಮಾನಿತರು ಅಂತ ಅನಿಸುತ್ತೋ ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಸಭೆಯ ಸನ್ನಾಹ ಗೌರವವನ್ನೂ ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗುತ್ತದೆ. ಹೀಗಾಗಿ ನಾನು ನನ್ನ ಬುದ್ಧಿಗೆ ಇವರು ದೊಡ್ಡವರು ಅಂತ ತೋಚಿದ್ದಪ್ಪ ಅಂತನ್ನುವಂಥದ್ದು, ಇದು ನನ್ನ ಮನೆಯಾದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಂತನ್ನುವುದು. ಅದೇ ಸಂದರ್ಭದಲ್ಲಿ ಮಿಕ್ಕ ಆ ಸಭಾಸದರಿಗೂ ಅವಮಾನವಾಗದಂತೆ ಯುಕ್ತಿಯುಕ್ತವಾದ ರೀತಿಯಲ್ಲಿ ಮಾಡುವುದಾಗುತ್ತದೆ. ಅದರಿಂದ ಎಷ್ಟೋ ಜನ ಈ ಅಪಾಯವನ್ನೇ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ದೇವರಿಗೆ ಅಂತಲೋ
ಅಥವಾ ಅದು ವಿಶ್ವೇ ದೇವತೆಗಳಿಗೆ ಅಂತಲೋ ಹಾಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಒಟ್ಟಿನಲ್ಲಿ ಇದೊಂದು ಮುಂಚೆ ತಗಾದೆಯ ವಿಷಯ ಆಗ್ತಾ ಇತ್ತು. ಈಗಲೂ ಅಷ್ಟೇ ದೇವಸ್ಥಾನಗಳಲ್ಲೆಲ್ಲ ಮೊದಲ ತೀರ್ಥ ಕೊಡುವುದು ಅಂತೆಲ್ಲ ಉಂಟು. ಸಾಂಪ್ರದಾಯಿಕವಾಗಿ ಮೇಲುಕೋಟೆ ಇಂಥ ಕಡೆಗಳಲ್ಲೆಲ್ಲ ಇದೇ ಕ್ರಮದಲ್ಲಿ ನಡೆಯಬೇಕು ಅಂತ. ಕಟ್ಟಲೆಯ ಕೆಲವು ತೀರ್ಥ ವಾರಸುದಾರರು ಇರ್ತಾರೆ, ಅವರಾದ ಮೇಲೆ ಮೊದಲನೇ ತೀರ್ಥ ಯಾರಿಗೆ ಅಂತ ಅನ್ನೋದು ಹರಾಜು ಹಾಕೋವರೆಗೂ ಇರ್ತದೆ. ಶ್ರವಣಬೆಳಗೊಳದಂಥ ಸಂದರ್ಭದಲ್ಲಿ ಗೋಮಟೇಶ್ವರನ ಮಹಾಮಸ್ತಕಾಭಿಷೇಕದಲ್ಲಿ ಪ್ರಥಮ ಕಲಶಾಭಿಷೇಕದ ಸ್ಥಾನ ಯಾರಿಗೆ, ಮಾನ ಯಾರಿಗೆ ಅಂದರೆ ಯಾರು ಬಿಡ್ ಮಾಡ್ತಾರೋ, ಯಾರು ಅದಕ್ಕೆ ಲಿಲಾವ್ನಲ್ಲಿ ಹರಾಜಿನಲ್ಲಿ ಯಾರು ಅದನ್ನು ಬಾಜಿ ಕಟ್ತಾರೋ ಅವರಿಗೆ ಅಂತೆಲ್ಲ ಲಕ್ಷಗಟ್ಟಲೆ ದುಡ್ಡಿಗೆ ಮೊದಲನೇ ಕಲಶ ಹೋಗುತ್ತದೆ. ಈ ಥರದ್ದೆಲ್ಲ ಉಂಟು. ಇದು ಸರಿಯೇ ತಪ್ಪೇ ಅನ್ನೋದು ಬೇರೆ ಸಂಗತಿ. ಮಾಡುವ ಕೊಡುವ ಎರಡೂ ತುದಿಗಳಲ್ಲಿ ತಗಾದೆ ಇಲ್ಲದೇ ಇದ್ದರೆ ನಮಗೆ ಯಾಕಿರಬೇಕು? ನಮಗೆ ಅಲ್ಲಿ ಹೆಚ್ಚಿನ ಪ್ರಸಕ್ತಿ ಇಲ್ಲದೇ ಇದ್ದಾಗ ನಾವು ತಗಾದೆ ಮಾಡುವುದು ಅಷ್ಟು ಯುಕ್ತವಾಗುವುದಿಲ್ಲ. ಒಟ್ಟಿನಲ್ಲಿ ಇದೊಂದು ದೊಡ್ಡ ರಣರಂಗವಾಗಿ ಹಗರಣವಾಗಿ ಮಾರ್ಪಡುವುದಕ್ಕೆ ಪೀಠಿಕೆ ಆಗ್ತಾ ಇದೆ. ಶಿಶುಪಾಲ ವಧೆಗೆ ಹೇಳಿದನೆಲ್ಲ ಮೊನ್ನೆ. ರಾಜಸೂಯಾಗದ ಪೂರ್ವ ಪೀಠಿಕೆಯಾಗಿ ಮಾಗಧ ವಧೆ, ಉತ್ತರ ಪೀಠಿಕೆಯಾಗಿ ಚೈದ್ಯ ವಧೆ ಅಂತ. ಸ್ನಾತಕ, ಪ್ರಿಯಜನ, ಋತ್ವಿಕ್, ಆಚಾರ್ಯ, ಗುರು, ನೃಪ ಈ ಥರ ಎಲ್ಲರೂ ಇದ್ದಾಗ ಯಾರಿಗೆ ಕೊಡಬೇಕು? ತುಂಬ ದೊಡ್ಡವರಿದ್ದಾಗ ಯಾರಿಗೆ? ಎಷ್ಟೋ ಬಾರಿ ಹಿಂದೆ ಎಲ್ಲ ಆರ್ಷ ಸಭೆಗಳಲ್ಲಿ ಕೇಳ್ತಾ ಇದ್ರಂತೆ. ದೇವರು ಅವರ ಕಾದಂಬರಿಗಳಲ್ಲೆಲ್ಲ ಬಹಳ ಚೆನ್ನಾಗಿ ಅದು ಬರುತ್ತದೆ. ಅದು ಧರ್ಮಶಾಸ್ತ್ರದಲ್ಲಿ ಇದ್ದಂಥದ್ದೇ. 10 ಜನ ದೊಡ್ಡವರಿದ್ದಾಗ ಹೊಸಬ ಒಬ್ಬ ಬಂದರೆ ನಮಸ್ಕಾರವನ್ನು ಯಾವ ಆನುಪೂರ್ವಿಯಲ್ಲಿ ಮಾಡಬೇಕು ಅಂತ. ಇಲ್ಲಿ ತುಂಬ ಜನ ದೊಡ್ಡವರು ಸೇರಿದ್ದೀರಿ, ದಯಮಾಡಿ ನಮಸ್ಕಾರದ ಕ್ರಮ ಏನು ಅಂತ ನನಗೆ ತಿಳಿಸ್ಕೊಡಿ, ನಾನು ನಮಸ್ಕಾರ ಮಾಡ್ತೀನಿ ಅಂತ ಕೇಳೋದು. ಅವರಿಗೆ ಸಮಸ್ಯೆ ಹಾಕ್ಬಿಡೋದು. ಆಗ ಅವರು ಜಗಳ ಆಡ್ಕೋತಾರೆ. ನಾವಂತೂ ಬಚಾವಾದ್ವಿ. ಯಾಕೆಂದರೆ ಪೂಜಾ ವ್ಯತಿಕ್ರಮ ತುಂಬ ದೊಡ್ಡ ಪಾತಕ ಆಗುತ್ತದೆ. ಆಗ್ರಹಪಟ್ಟು ಶಾಪ ಕೊಟ್ಟರೆ ಏನು, ಅವರ ಅನುಗ್ರಹಕ್ಕೆ ಅಂತ ಹೋಗಿದ್ದು, ಶಾಪ ಪಡ್ಕೊಂಡ್ರೆ ಗತಿ ಏನು ಅಂತ. ಹೀಗಾಗಿ ನಿಮಗೆ ನೀವೇ ತೀರ್ಮಾನ ಮಾಡಿಕೊಳ್ಳಿ ಅಂತನ್ನುವಂತೆ ಇದೆಲ್ಲ ಉಂಟು. ಈ ಸಮಸ್ಯೆಗಳೆಲ್ಲ, ಈ ಸೂಕ್ಷ್ಮತೆಗಳನ್ನು ಬಲ್ಲವನು. ಇಂದು ಕೂಡ ಈ ಪ್ರೋಟೋಕಾಲ್ ಅದೆಲ್ಲ ಬಹಳ ಉಂಟಲ್ಲ. ಎಷ್ಟು ಸೂಕ್ಷ್ಮವಾಗಿ ನೋಡ್ತಾರೆ. ರಾಷ್ಟ್ರಪತಿ ಬಂದಾಗ ಹೇಗೆ ನಡ್ಕೊಳ್ಬೇಕು ಏನು ಅಂತ. ನನಗೆ ರಾಷ್ಟ್ರಪತಿ ಪುರಸ್ಕಾರ ಬಂದಾಗ ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿದ್ದೆ. ವಸ್ತುತಃ ನಮ್ಮ ತಾಯಿಗೋಸ್ಕರವಾಗಿ ಹೋಗಿದ್ದಾಯಿತು. ನನಗೆ ಬೇಕಿಲ್ಲ, ನಮ್ಮ ತಾಯಿಯ ಅನಾರೋಗ್ಯದಲ್ಲಿ ಕರ್ಕೊಂಡು ಹೋಗೋದು ಕಷ್ಟವಾಗುತ್ತೆ, ಸುಮ್ಮನೆ ಇರ್ತೀನಿ ಅಂದರೆ ನನ್ನ ವೈದ್ಯರು ನಿಮ್ಮ ಅಮ್ಮನಿಗೆ ಮನೋರಾಗ ಬಂದುಬಿಡುತ್ತಪ್ಪ, ಕರ್ಕೊಂಡು ಹೋಗು, ಇಲ್ಲದೇ ಅವರು ಮತ್ತೆ ಹಪಾಪಿಸ್ತಾ ಇದ್ದಾರೆ ನೋಡಬೇಕು ಅಂತ. ಅವರು ಆಲ್ಝೈಮರ್ಸ್ನ ತುಂಬ ಉದ್ವಿಗ್ನತೆಯ ಸ್ಥಿತಿಯಲ್ಲಿದ್ದರು. ಕಷ್ಟಪಟ್ಟುಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ಹೋದಾಗ ಅಲ್ಲಿ ಒಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭಕ್ಕೆ ಅದರದೊಂದು ಪ್ರೋಟೋಕಾಲ್ ಅಂತ ಇರ್ತದೆ. ಅಬ್ದುಲ್ ಕಲಾಂ ಅವರಂಥ ಪ್ರೋಟೋಕಾಲ್ನ ನೋಡ್ತಾ ಇದ್ದ ಮನುಷ್ಯರಲ್ಲ. ಆ ಥರನೇ ಆಯಿತು. ನಮ್ಮ ತಾಯಿಗೆ ಊಟ ಮಾಡಬೇಕಾದ್ರೆ ಕೆಲವೊಂದು ಪರಿಕರಗಳನ್ನು ಅವ್ರು ಎತ್ತು ಕೊಟ್ಟರು. ಅದು ಈ ವೆಂಟ್ ಅಗೇನ್ಸ್ಟ್ ದಿ ಪ್ರೋಟೋಕಾಲ್ ಅಂತ ಎಲ್ಲರೂ ಹೇಳಿದ್ರು. ಇದೇನು ಸಣ್ಣ ವಿಷಯ ಅಂತ ನಮಗನಿಸ್ಬೋದು. ಆ ಕ್ರಮ, ಆ ಮರ್ಯಾದೆ ಅಂಥದ್ದು. ಈ ರೀತಿಯಾದ ಹಲವು ಸಮಸ್ಯೆಗಳು ನಮಗೆ ದೊಡ್ಡದೇ ಅಲ್ಲ ಅನಿಸುತ್ತದೆ. ಆ ಸ್ಥಾನಮಾನಗಳಲ್ಲಿದ್ದವರಿಗೆ ಅದು ಕ್ರಮ ಅಂತ ಆಗಿರ್ತದೆ. ಬ್ರಿಟಿಷ್ ಪರಂಪರೆಯಂತೂ ಆ ಶಿಷ್ಟಾಚಾರಗಳಿಗೆ ಹೆಸರುವಾಸಿಯಾದದ್ದು, ಕುಖ್ಯಾತಿ ಅಂತ ಅನ್ಬೋದು ಆ ಮಟ್ಟಕ್ಕೆ. ಇವೆಲ್ಲವೂ ಕಂಡು ಬರುತ್ತದೆ. ಯಾಕೆ ನಮ್ಮ ಸಂಗೀತಗಾರರಲ್ಲಿಯೇ ಸಭಾ ಕಚೇರಿಗಳು ಅಂತಾದರೆ ಪಲ್ಲವಿ ಹಾಡಲೇಬೇಕು ಅಂತ, ಸಭಾ ಕಾರ್ಯಕ್ರಮ ಅಂತ ನರ್ತಕರದಿದ್ದಾಗ ವರ್ಣ ಮಾಡಲೇಬೇಕು ಅಂತ. ಅಯ್ಯೋ ಯಾರಿಗೆ ಬೇಕು ಈ ಪಲ್ಲವಿ, ಯಾರಿಗೆ ಬೇಕು ವರ್ಣ ಅಂದರೆ ಇಲ್ಲ, ಶ್ರಾದ್ದ ಅದು ಮಾಡಲೇಬೇಕು, ಕಟ್ಟಲಿಯಾಗಿ ನಡೆಯಲೇಬೇಕು ಅಂತ. ಇಲ್ಲದೇ ಇದ್ದರೆ ಸಭೆಗೆ ಅವಮರ್ಯಾದೆ, ಈ ಕಲಾವಿದರಿಗೆ ಯೋಗ್ಯತೆ ಇಲ್ಲ ಅಂತ ಎರಡೂ ಆಗಿಬಿಡ್ತದೆ ಅಂತ. ಹೀಗೆ ಅನಿವಾರ್ಯ ರೂಪದಿಂದ ಇದನ್ನೆಲ್ಲ ಮಾಡಿಕೊಳ್ಳಬೇಕಾದದ್ದು ಎಷ್ಟೋ ಇರುತ್ತದೆ. ಇಂಥದ್ದೆಲ್ಲ ಇದ್ದಾಗ ಅದನ್ನು ಅರ್ಥಪೂರ್ಣವಾಗಿಸುವುದು ಹೇಗೆ? ಕೃಷ್ಣನಂಥ ವ್ಯಕ್ತಿ ಇದ್ದರೆ ಅರ್ಥಪೂರ್ಣವಾಗುತ್ತದೆ. ಅಂಥ ವ್ಯಕ್ತಿತ್ವದ ಘನತೆ ಇದ್ದವರು ಅಗ್ರಪೂಜೆಗೆ ಅಗ್ರತ್ವವನ್ನು, ಅರ್ಹತೆಯನ್ನು, ಅರ್ಥವಂತಿಕೆಯನ್ನು ತಂದು ಕೊಡ್ತಾರೆ. ಭೀಷ್ಮ ಅಂತೂ ಅನೇಕ ಪದ್ಯಗಳಲ್ಲಿ ಹೇಳ್ತಾನೆ. ಭೀಷ್ಮ ಅಲ್ಲ, ಕುಮಾರವ್ಯಾಸ ಹೇಳ್ತಾನೆ ಅಂತನಬೇಕು. 6 ತಾರಾಗ್ರಹದ ಮಧ್ಯದೊಳು 6 ದಿನಕರನುಳಿಯೇ, ಬಳಿಕ 6 ಸುರನಿಕರದಲ್ಲಿ ಸೇವ್ಯರು, ಶೂಲಧರನುಳಿಯೇ 6 ನಿರ್ಜರ ನಿವಹದಲ್ಲಿ ಜಂಭಾರಿಯಲ್ಲದೆ ಮಾನನೀಯರದಾರು, ಜಗದಲ್ಲಿ ಕೃಷ್ಣನಲ್ಲದೆ ಪೂಜ್ಯತಮರಿಂದ. ಇಲ್ಲಿ ನೋಡಿ ಶಿವಕೇಶವ ಅದ್ವೈತ ಹೇಳ್ತಾನೆ, ಶೂಲಧರನುಳಿಯೇ, ಶಿವ ಒಬ್ಬನು ಬಿಟ್ಟು ಇನ್ನೆಲ್ಲ ಉತ್ತಮೋತ್ತಮರಾದವರು ಯಾರು ಅಂದರೆ ಕೃಷ್ಣ ಅಂತ. ಅಂದರೆ ಕುಮಾರವ್ಯಾಸ ಶಿವಕೇಶವ ವಿರೋಧ ಮಾಡ್ತಾ ಇದ್ದವನಲ್ಲ ಅಂತ ಈ ಥರ 1000 ಉದಾಹರಣೆಗಳಲ್ಲಿ ಗೊತ್ತಾಗುತ್ತದೆ. ಗಿರಿಗಳಲ್ಲಿ ಹೇಮಾದ್ರಿ, ಘನಸಾಗರದೊಳಗೆ ದುಗ್ಧಾಬ್ದಿ, ದೇವಸುರ ನರೋರಗ ನಿಖರದಲ್ಲಿ ನಾರಾಯಣನ ಮಿಗಿಲು, ನಾರಾಯಣ ಪರತರ ಸರ್ವೇಶ್ವರ ಅಂಥೇಳಿ ಅರಸ ಸಂಶಯವೇಕೆ ಕೃಷ್ಣನ ಚರಣವನ್ನು ತೊಳೆ, ರಾಜಸೂಯಾಧ್ವರಕ್ಕೆ ಪೂಜಾ ಪತ್ರ ನೀ ಹರಿ ಅಂತ ಭೀಷ್ಮ ಹೇಳ್ತಾನೆ. ತತ್ಕ್ಷಣ ಎಲ್ಲರಿಗೂ ಸಂತೋಷವಾಗುತ್ತದೆ.
ಆದರೆ ಕೆಲವರು ಅಪಸ್ವರ ಎತ್ತಾರೆ. ಈಗ ಅವರು ಈ ಸ್ನಾತಕ ಪ್ರಿಯ ಋತ್ವಿಗಾಚಾರ್ಯ ಪದ್ಯವನ್ನು ವಾಚನ ಮಾಡ್ತಾ ಇದ್ದಾಗ ನಾನು ಆಯ್ಕೆ ಮಾಡಿಕೊಂಡ ಪದ್ಯಗಳನ್ನು ನೋಡ್ತಾ ಇದ್ದೆ. ಇಲ್ಲಿಂದ ಮುಂದೆ 8ನೇ ಸಂಧಿಯಲ್ಲಿ 11ನೇ ಪದ್ಯಕ್ಕೆ ಹೋಗುವುದು ಅಂತ. ಅಂದರೆ ವಿರೋಧ ಎಲ್ಲಿ ಆರಂಭವಾಯಿತು ಅಲ್ಲಿಂದ ಶುರು ಮಾಡಿಕೊಂಡೆ. ಅದಕ್ಕೆ ಮುಂಚೆ ಹಲವು ಪದ್ಯಗಳಲ್ಲಿ ಕೃಷ್ಣನ ಒಂದು ಅಗ್ರಪೂಜಾ ಸ್ಥಾನಕ್ಕೆ ಮೆಚ್ಚುಗೆ ಸಲ್ಲಿಸಿದ ಕೊಂಡಾಡಿದವರ ಪದ್ಯಗಳುಂಟು. ಅದನ್ನೆಲ್ಲ ನಾನು ಬಿಟ್ಟು ವಿರೋಧದ ಪದ್ಯಕ್ಕೆ ಹೋಗಿದ್ದೀನಿ. ಅದನ್ನು ಓದಿಯೇ ಹೋಗಿದ್ದೆ. ಯಾಕೆಂದರೆ ಇಲ್ಲೆಲ್ಲ ಪದ್ಯಗಳು ಒಂದೇ ಥರ ಇದೆ, ವಿರೋಧದಿಂದ ಕಥಾಸ್ವಾರಸ್ಯ ಹೆಚ್ಚಾಗುತ್ತದೆ, ನಾಟಕೀಯತೆ ಅಂತ. ಆಗ ನನಗನ್ನಿಸ್ತು, ಲೋಕವು ಹೀಗೆ ಅಪಸ್ವರ ಎತ್ತದಾಗ ಎಲ್ಲಿಲ್ಲದ ಉತ್ಸಾಹ ಬರುತ್ತದೆ. ಕೃಷ್ಣನನ್ನು ಕೊಂಡಾಡಿರ್ತಕ್ಕಂಥದ್ದು ಹಾ ಎನ್ನುತ್ತ ಮನವುಕ್ಕಿ ಮುನಿಗಳು ಘೇ ಎನ್ನಲು ನಿರ್ಜರರ ಬೇರಿ ನವಾಯಿಯಲ್ಲಿ ಮೊಳಗಿದವು. ಮುನಿಗಳೆಲ್ಲ ಕೊಂಡಾಡಿದ್ರು, ಪಂಚಮಹಾಶಬ್ದಗಳು ಎಲ್ಲ ಬಂದವು. ರಾಯ ನಧ್ವರ ಕರ್ಮ ಸತ್ಕೃತವಾಯಿತು, ನಿನ್ನ ಯಜ್ಞಕ್ಕೆ ಪರಿಪೂರ್ಣತೆ ಬಂತು, ಭೂಪತಿ ಕೃತಾರ್ಥನು ಎಂದು ಸಭೆ ಹೊಗಳಿತು. ಸಮುದ್ರ ಘೋಷದಲ್ಲಿ ಇಡೀ ಸಭೆ ಘೋಷಣೆ ಮಾಡುತ್ತದೆ, ಈ ಮಹತ್ವರ ಕರ್ಮವೇ ಸುತ್ರಾಮನಿವರಿಗೆ ಹವ್ಯಸಿದ್ಧಿ ಮಹಾಮಹೀಶ್ವರ ಮುನಿಕರದ ಏಕತ್ರ ಸಮ್ಮಿಳಿತ ಅಂತೆಲ್ಲ ಈ ಮುಕುಂದನ ಪೂಜೆಗಿದುವೇ ಸಭಾ ಮನೋಹರವೆಂದು ಮಾರ್ಕಂಡೇಯ ಮುನಿ ನುಡಿದ. ದೊಡ್ಡವರೆಲ್ಲ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಕೊಂಡಾಟದ್ದು ಬರುತ್ತದೆ. ಸಹದೇವನೇ ಕೃಷ್ಣನನ್ನು ಅಗ್ರಸಿಂಹಾಸನಕ್ಕೆ ತಂದೊಯ್ದು ಅವನಿಗೆ ಅರ್ಘ್ಯವನ್ನು ಕೊಡ್ತಾನೆ. ಧರ್ಮರಾಜಾದಿಗಳು ಸಹೋದರರೆಲ್ಲರೂ ಬರ್ತಾರೆ. ಹೀಗೆಲ್ಲ ನಡೆಯುತ್ತದೆ. ಪ್ರತಿಯೊಬ್ಬರೂ ತುಂಬ ಸಂತೋಷ ಪಡ್ತಾರೆ. ವ್ಯಾಸ ನಾರದ ರೋಮಶಾದಿಗಳು ಈ ಸಮಸ್ತ ಮುನೀರರಿಗೆ ಈ ಕೇಶವನು ಪೂಜಾರ್ಹನೆಂದು ಇವರ ಬೆಸಗೊಳ್ಳೈ ಲೇಸನಾಡಿದ ಭೀಷ್ಮ ಬಳಿಕೇನು ಈ ಸಮಸ್ತ ಚರಾಚರದೊಳು ಈ ವಾಸುದೇವನೇ ಪೂಜ್ಯ ಎಂದುದು ಸಕಲ ಮುನೀನಿಕರ ಅಂತ ಎಲ್ಲರೂ ಕೊಂಡಾಡ್ತಾರೆ. ಈ ಪದ್ಯಗಳನ್ನೆಲ್ಲ ನಾನು ಹಾಡಿಸದೆ ಬಿಟ್ಟೆ. ಆದರೆ ಅಪಸ್ವರದ ಪದ್ಯಗಳು ತೆಗೆದುಕೊಂಡೆ. ಲೋಕ ಸ್ವಭಾವವೇ ಹೀಗೆ, ನಾನೂ ಲೋಕದವನೇ ಆದರೆ ಇನ್ನು ಹೇಗೆ ಅಂತ. ಗಾಸಿಪ್ಗೆ ಜಾಸ್ತಿ ಬೆಲೆ. ಇನ್ನೇನು ಸಿಪ್ಪು ಮಾಡಿದ್ರೂ ಬರೋದಿಲ್ಲ. ಯಾವ ವೈನು ವಿಸ್ಕಿ ಬ್ರಾಂದಿ ಸಿಪ್ಪು ಮಾಡಿದ್ರೂ ಏರದೇ ಇರತಕ್ಕಂಥ ಕಿಕ್ಕು ಗಾಸಿಪ್ಪಿಗೆ ಉಂಟು ಅಂತ ಗೊತ್ತಾಗುತ್ತದೆ. ಏನಿದಲ್ವಾ? ಯಾಕೆಂದರೆ ವಕ್ರತೆ, ಕೊಂಕು ಡೊಂಕು ಅದು ಆಕರ್ಷಿಸುತ್ತದೆ. ಸೀತೆ ಮೇಲೆ ಅಪವಾದ ಬಂದದ್ದು ಹಾಗೆ ತಾನೆ. ಲಂಕೆಯಲ್ಲಿ ಸೀತೆಯನ್ನು ರಾವಣ ಅಪಹರಿಸಿದ ಅನ್ನೋದು ಕಾಣದೇ ಇದ್ದದ್ದು, ಅಗ್ನಿಯಲ್ಲಿ ಪರಿಶುದ್ಧಿಯನ್ನು ಘೋಷಣೆ ಮಾಡಿದ್ದು ಕಾಣದೇ ಇದ್ದದ್ದು. ಸೀತಾ ಅಪಹರಣವನ್ನು ನಂಬುದಂತೆ ಲೋಕ ಸೀತಾಗ್ನಿಶುದ್ಧಿಯನ್ನು ನಂಬಲಿಲ್ಲ. ಎಲ್ಲ ಕಡೆಯಲ್ಲೂ ಇದೇ ಕಾಣಿಸುತ್ತದೆ. ಹಾಗಾಗಿ ಇವತ್ತು ನಾನು ನನ್ನ ಭಾಷಣದಲ್ಲಿ, ಪ್ರವಚನಗಳಲ್ಲಿ, ಲೇಖನದಲ್ಲಿ ಸೋಕಾಳ್ ಬುದ್ಧಿಜೀವಿಗಳ ಖಂಡನೆಗೆ ಸಮಯ ಹಾಕ್ತೀನಿ ಹೊರತು ಅವ್ರನ್ನೇನು ಅಂತ ಉಪೇಕ್ಷೆ ಮಾಡೋದಿಲ್ಲ. ಅದಕ್ಕೆ ಅವರು ಕೂಡ ಬೈತಾ ಇರ್ತಾರೆ. ನಮಗೇನಾದರೂ ಒಂದಷ್ಟು ಪಿಂಡ ಹಾಕುತ್ತೆ ಜಗತ್ತು ಅಂತ ಗೊತ್ತಿದೆ, ನಿಂದೆಯಿಂದಲಾದರೂ ಪೂಜನೀಯರಾಗ್ತೀವಿ ಅಂತ. ಅಂಥ ಜೈವಿಜರಿಗೂ ಕೂಡ ನಿನಗೆ ಶತ್ರುಗಳಾದರೆ ಬೇಗ ಬಂದೆವು ನಿನ್ನ ಸ್ಥಾನಕ್ಕೆ ಅಂತ ಮೊದಲು ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ, ತತ್ಪೂರ್ವದ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಆದರು ಅಂತ. ಹೀಗೆ ಈ ವೈರಭಕ್ತಿಯ ರೀತಿ ಇದೆಯಲ್ಲ, ಇದನ್ನು ನಾನು ಆಲೋಚನೆ ಮಾಡ್ತಾ ಇದ್ದಾಗ ಹಂಚಿಕೊಳ್ಳಬೇಕು ಅಂತ ಅನಿಸ್ತು. ಒಟ್ಟಿನಲ್ಲಿ ಕೆಟ್ಟತನಕ್ಕೆ ಆಕರ್ಷಣೆ ಹೆಚ್ಚು. ಅಲ್ಲಿಗೆ ಬಂದು ಮುಗಿಯುತ್ತದೆ. ಈಗ ನೋಡಿ ಕುಮಾರವ್ಯಾಸನ ಮಾನವ ಸ್ವಭಾವ ಚಿತ್ರಣ ಶಕ್ತಿ. ಕೆಲರು ಪಾಂಡವ ಮೈತ್ರಿಯಲಿ, ಕೆಲರು ಕೃಷ್ಣನ ಬಲುಮೆಯಲಿ. ಕೆಲರು ಪಾಂಡವ ಮೈತ್ರಿಯಲಿ, ಕೆಲರು ಕೃಷ್ಣನ ಬಲುಮೆಯಲಿ. ಕೆಲರು ಧೀರತ್ವದಲ್ಲಿ, ಕೆಲರು ಅನುಚಿತ ಭೀತಿಯಲಿ. ಕೆಲರು ಅನುಚಿತ ಭೀತಿಯಲಿ, ಕೆಲರು ಧೀರತ್ವದಲ್ಲಿ. ಕೆಲರು ಇದೇ ಕೆವಗೆಂದು, ಕೆಲರು ಇದೇ ಕೆವಗೆಂದು ಧರಣಿ ವಳಯದವನಿಪರಿದ್ದರು. ಕೆಲರು ಇದೇ ಕೆವಗೆಂದು
ಧರಣಿ ವಲಯದವನಿಪರಿದ್ದರು ಅವರಳು ಕಳಶಿರೋಮಣಿ ಮಸಗಿದನೋ ಅವರಳು ಕಳಶಿರೋಮಣಿ ಮಸಗಿದನು ಭೂಪಾಲ ಕೇಳೆಂದ. ಒಂದು ಬಿಹಾಗ ರಾಗವನ್ನು ಯಾವ್ಯಾವ ಚಿತ್ತವೃತ್ತಿಗಳಿಗೆಲ್ಲ ಬಳಸ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಬಗೆಬಗೆಯ ಮನೋವೃತ್ತಿಗಳಿವೆ. ಅಲ್ಲಿದ್ದ ಸಮೂಹದಲ್ಲಿ ಕೆಲವರು ಪಾಂಡವರ ಮೈತ್ರಿಯಲ್ಲಿ, ಮುಖ್ಯವಾಗಿ ರಾಜರು, ರಾಜಸ ಕ್ಷೇತ್ರದವರು, ಪಾಂಡವರ ಮೇಲಿನ ಸ್ನೇಹದಿಂದ, ಕೆಲವರು ಕೃಷ್ಣನ ಬಲ್ಮೆಯಲ್ಲಿ, ಇನ್ನು ಕೆಲವರು ಕೃಷ್ಣನ ಮೇಲಿನ ಪ್ರೀತಿಯಿಂದ, ಕೆಲವರು ಧೀರತ್ವದಲ್ಲಿ, ಇನ್ನು ಕೆಲವರು ಸ್ವಂತ ಪ್ರಜ್ಞಾವಂತಿಕೆಯಿಂದ, ಕೆಲವರು ಅನುಚಿತದ ಭೀತಿಯಲ್ಲಿ, ಇನ್ನು ಕೆಲವರು ಭಯ, ಆಕ್ಷೇಪ ಮಾಡಿದ್ರೆ ಏನೋ ಅನ್ನೋ ಭಯದಿಂದ, ಇನ್ನು ಕೆಲವರು ಇದೇ ಕೆವೆಗೆ ಅಯ್ಯೋ ನಮಗೆ ಯಾಕೆ ಯಾರಿಗೋ ಒಬ್ಬರಿಗೆ ತಾಂಬೂಲ ಕೊಟ್ಕೊಂಡು ಹೋಗ್ಲಪ್ಪ ಪರವಾಗಿಲ್ಲ ಅಂತ ಅಂದುಕೊಂಡು ಧರಣೀ ವಲಯದಳು ಅವನಿಪರಿದ್ದರು ಅವರವರಳು ಖಳಶಿರೋಮಣಿ ಮಸಗಿದನು ಭೂಪಾಲ. ಖಳಶಿರೋಮಣಿ ಚೈದ್ಯ ಶಿಶುಪಾಲ ನಾನೀಗ ಸರಿಯಾದ ಸಂದರ್ಭ ಬಂತು ವಿರೋಧಿಸೋದಕ್ಕೆ ಅಂತ ಎಷ್ಟೋ ಜನ ಕಾದಿರ್ತಾರೆ. ಈಚೆಗೆ ಗಿರೀಶ್ ಕಾರ್ನಾಡರು ಸತತವಾಗಿ ಸಭೆಗಳಲ್ಲಿ ಹಾಗೆ ಮಾಡ್ತಾ ಬಂದಿದ್ದಾರೆ. ಅವರು ರವೀಂದ್ರನಾಥ್ ಟ್ಯಾಗೂರರು ನಾಟಕಕಾರನೇ ಅಲ್ಲ ಅಂತಂದರು, ಭೈರಪ್ಪನವರು ಕಾದಂಬರಿಕಾರನೇ ಅಲ್ಲ ಅಂತಂದರು. ಈಗ ನಮ್ಮ ಅನಂತಮೂರ್ತಿಗಳು ಕೂಡ ಈ ನಿಷ್ಪ್ರಯೋಜಕರು ಅಂತಂದರು. ಹೀಗೆ ಹೇಳ್ತಾ ಬರ್ತಿದ್ದಾರೆ. ಅನಂತಮೂರ್ತಿಗಳ ಬಗ್ಗೆ ಹೇಳಿದ ವೇದಿಕೆ ಅವರ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕಾಗಿತ್ತು. ಇನ್ನು ಮಿಕ್ಕವು ಎಷ್ಟೋ ಬಾರಿ ಆ ವೇದಿಕೆಗಳು ಅಲ್ಲದೇ ಇರತಕ್ಕಂಥದ್ದು, ಅಲ್ಲಿ ಮಾಡಿದ್ರು ಅಂತೆಲ್ಲ ಅಂತೀವಿ. ಏನಂದರೆ ಯಾವುದೋ ಒಂದು ವೇದಿಕೆ ಇರುತ್ತೆ, ಅಲ್ಲಿ ನಮ್ಮದಾದದ್ದನ್ನು ಹೇಳಿಬಿಡಬೇಕು, ಇಲ್ಲದೇ ವೇದಿಕೆ ಸಿಗುತ್ತೋ ಇಲ್ಲವೋ ಅಂತ. ಈ ಥರದ್ದೆಲ್ಲ ಎಷ್ಟೋ ಜನಕ್ಕೆ ಇರುತ್ತದೆ ಆ ಬಗೆಯ ಕಳವಳಗಳು. ಆ ಥರ ಕಳವಳಗಳನ್ನು ಮೀರಬೇಕು ಅಂದರೆ ಇರುವ ದಾರಿ ಒಂದೇ, ಹೇಳಿ ತೀರಿಸ್ಕೊಂಡು ಬಿಡ್ತಕ್ಕಂಥದ್ದು. ಇದು ಪತ್ರಿಕಾ ಕರ್ತರಿಗೂ ಕೂಡ ಅದು ಹಾಗೆ ಆಗಿದೆ. ಅವರು 10 ಏನನ್ನೂ ಹೇಳಿರ್ತಾರೆ, ಯಾವುದೋ ಒಂದು ಪ್ರತ್ಯೇಕವಾಗಿ ಇವರಿಗೆ ಬೇಕಾಗಿರೋದನ್ನು ತೆಗೆದು ಬೇಡವಾದ ಶೀರ್ಷಿಕೆಯನ್ನು ಕೊಟ್ಟು ಪ್ರಚುರ ಮಾಡಿಸ್ತಾರೆ. ಇದು ಉಂಟು. ಅದರಿಂದಲೇ ಒಂದು ಸುದ್ದಿಯನ್ನು ಸಂಪಾದನೆ ಮಾಡುವಾಗ ನ್ಯೂಸ್ ಎಡಿಟಿಂಗ್ದಲ್ಲಿಯೇ ನ್ಯೂಸ್ ಓರಿಯೆಂಟೇಷನ್ ಕೂಡ ಗೊತ್ತಾಗುತ್ತೆ ಅಂತಾರೆ. ಏನನ್ನು ಹೇಳಬೇಕು ಅಂತಿದ್ದಾರೆ ಅನ್ನುವಂಥದ್ದನ್ನು ಹಾಗೆ ನೋಡಿಸ್ಬಿಡ್ಬೋದು, ತೋರಿಸ್ಬಿಡ್ಬೋದು, ಆ ಥರ ಮಾಡುವುದು ಸೆಲೆಕ್ಟಿವ್ ಆಗಿರ್ತಕ್ಕಂಥದ್ದು. ಇದು ಈ ಕಾಲಕ್ಕೆ ಅಂತಲ್ಲ, ಹಿಂದಿನ ಕಾಲದಿಂದಲೂ ಇದ್ದದ್ದು. ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ವ ಪಕ್ಷ ಅಂತ ಮಾಡುವಾಗ ತಮಗೆ ಯಾವುದು ಸುಲಭದಲ್ಲಿ ಖಂಡನೀಯವಾಗುತ್ತದೆಯೋ, ಖಂಡಿಸಲಾಗುತ್ತದೆಯೋ ಅದನ್ನು ಮಾತ್ರ ತೊಗೊಂಡು ಪೂರ್ವ ಪಕ್ಷ ಅಂತ ಅನುವಾದ ಮಾಡಿಬಿಡೋದು. ಆಗ ಅವ್ರನ್ನ ಖಂಡಿಸಿದ್ವಿ ಅಂತ ನೋಡಿ, ಅವ್ರ ವಾಕ್ಯಗಳೆಲ್ಲ ಇದೆಯಲ್ಲ ಅದಕ್ಕೆ ಖಂಡನೆ ಕೊಟ್ವಿ. ಸ್ವಾಮಿ ಇದಕ್ಕೂ ಬಲಿಷ್ಠವಾದ ವಾಕ್ಯಗಳು ಇನ್ನೂ ಇವೆಯಲ್ಲ ಅವರಲ್ಲಿ, ಅದಕ್ಕೇನು ಮಾಡಿದ್ರಿ, ಅದು ನಮಗೆ ಬೇಡ. ಮೊದಲನೇ ನೋಟಕ್ಕೆ ಫಸ್ಟ್ ಗ್ಲಾನ್ಸ್ಗೆ ನಾವು ಸರಿ ಅಂತ ಅನಿಸಬೇಕು. ಹೀಗೆಲ್ಲ ಉಂಟಲ್ಲ. ಈ ಹಿನ್ನೆಲೆಯಲ್ಲಿ ಶಿಶುಪಾಲ ಕೋಲಾಹಲವನ್ನು ಮಾಡ್ತಾನೆ. ಅವನ ಅಂಗವಿಕ್ಷೇಪ, ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂತ ಕವಿ ವರ್ಣಿಸ್ತಾನೆ ನೋಡಿ. ಹೊತ್ತಿತೆದೆಗೇರಾಳ ತಮದಲಿ, ಹೊತ್ತಿತೆದೆಗೇರಾಳ ತಮದಲಿ ಕೆತ್ತಿದವು ಮೀಸೆಗಳು, ಕೆತ್ತಿದವು ಮೀಸೆಗಳು ಕಂಗಳು ಹೊತ್ತು ವರುಣ ಛವಿಯನು ಅಪ್ಪರಿಸಿದುದು ಗೋನಾಳಿ. ಕಂಗಳು ಹೊತ್ತವು ಅರುಣ ಛವಿಯನು ಒಪ್ಪರಿಸಿದುದು ಗೋನಾಳಿ. ಕೆತ್ತುದರಿವಿನ ಕದ, ಕೆತ್ತುದರಿವಿನ ಕದ ಕಟಾಕ್ಷಿಸಿ ಮಿತ್ತು ಒಲಿದಳು ರೋಷಮಿಗೆ, ಕಟಾಕ್ಷಿಸಿ ಮಿತ್ತು ಒಲಿದಳು ರೋಷಮಿಗೆ ಹೊಗರೆತ್ತಿತೈ ಶಿಶುಪಾಲ ವೀರನ, ಹೊಗರೆತ್ತಿತೈ ಶಿಶುಪಾಲ ವೀರನ ವಚನಮಯ ಖಡುಗ, ಹೊಗರೆತ್ತಿತೈ ಶಿಶುಪಾಲ ವೀರನ ವಚನಮಯ ಖಡುಗ. ವಚನಮಯ ಖಡುಗ
ಕತ್ತಿ ಅಂದರೆ ಹೀಗಿರಬೇಕು. ಕುಮಾರವ್ಯಾಸ ಒಂದೊಂದು ಪ್ರಾಸಸ್ಥಾನದಲ್ಲಿಯೂ ಒಂದೊಂದು ರಸಸ್ಥಾನಗಳನ್ನು ಸಿದ್ಧಿ ಮಾಡಿಕೊಳ್ಳಬಲ್ಲ ಮಹಾನುಭಾವ. ಹೊತ್ತಿತೆದೆ ಹೇರಾಳತಮದಲ್ಲಿ, ಎದೆ ಮಹತ್ತರವಾದ ಅಜ್ಞಾನಾಂಧಕಾರ ತಮಿಸ್ರದಿಂದ ಧಗಿಲ್ಲೆಂದಿತು ಅಂತಾನೆ. ಬೆಂಕಿ ಬೆಳಕಾಗುವಂಥದ್ದು, ಎಷ್ಟು ಕಾವು ಬೆಳಕಿಂದ ಬರತಕ್ಕಂಥದ್ದಾಗುತ್ತದೆ, ಕಾವಿಂದ ಬೆಳಕು, ಬೆಳಕಿಂದ ಕಾವು, ಹೀಗೆಂಟು ಅವಿನಾಭಾವ ಸಂಬಂಧ. ಕಾಂತಿ ಮತ್ತು ಶಾಖಗಳು ಅಗ್ನಿಯ ಜೊತೆಗೆ ಸಮವಾಯ ಸಂಬಂಧದಿಂದ ಇರತಕ್ಕಂಥವು. ಆದರೆ ಇವನ ಎದೆಯಲ್ಲಿ ಬೆಳಕಿಲ್ಲ, ಬರೀ ಕಾವು ಮಾತ್ರ. ಹೊತ್ತಿತೆದೆ ಹೇರಾಳತಮದಲ್ಲಿ ಕಗ್ಗತ್ತಲು ಅಂತಾನೆ. ಅಂದರೆ ಬೆಳಕಿಲ್ಲದೆ ಬೆಂಕಿಯನ್ನು ಕುಮಾರವ್ಯಾಸ ಉಕ್ತಿಯಲ್ಲಿ ಕಲ್ಪನೆ ಮಾಡುವ ಮೂಲಕ ತನ್ನ ಕಾವ್ಯಕ್ಕೆ ಎಲ್ಲಿಲ್ಲದ ಪ್ರತಿಭಾ ಕಾಂತಿಯನ್ನು ಕೊಡ್ತಾನೆ. ಹೊತ್ತಿತೆದೆ ಹೇರಾಳತಮದಲ್ಲಿ ಕೆತ್ತಿದವು ಮೀಸೆಗಳು, ಮೀಸೆಗಳು ಕೆತ್ತಲ್ಪಟ್ಟಂತೆ ಆಯಿತು ಅಂತ. ಮೀಸೆಯನ್ನು ಹುರಿ ಮಾಡಿಕೊಂಡ ಬಗೆ ಆಗಿತ್ತು. ಕಂಗಳು ಹೊತ್ತವು ಅರುಣಚ್ಛವ್ಯ, ಕಣ್ಣುಗಳು ಆರಕ್ತವಾಯಿತು, ಕೆಂಬಣ್ಣಕ್ಕೆ ಬಂದವು. ಉಬ್ಬರಿಸಿದುದು ಗೋನಾಳಿ, ಗೋನಾಳಿ ಅಂದರೆ ಗಂಟಲ ನರಗಳು, ಗಂಟಲ ನರ ಬಿಗಿದುಕೊಂಡು ಬಿಡ್ತಂತೆ. ಕೆತ್ತುದು ಅರಿವಿನ ಕದ, ವಿವೇಕದ ಬಾಗಿಲು ಮುರಿದು ಹೋಯಿತು ಅಂತಿದ್ದಾನೆ. ಅರಿವಿನ ಕದ, ತಿಳುವಳಿಕೆಯ ಬಾಗಿಲು ಬಿದ್ದು ಹೋಯಿತು. ಕಟಾಕ್ಷಿಸಿ ಮಿತ್ತು ಒಲಿದಳು, ಓರೆನೋಟದಿಂದ ಕೇಕರಾಕ್ಷಿಯಾಗಿ ಮೃತ್ಯು ಇವನ ಕಡೆಗೆ ಬಂದಳು ಅಂತ. ಕುಮಾರವ್ಯಾಸ ಮೃತ್ಯುವನ್ನು ಅನೇಕತ್ರ ಸ್ತ್ರೀಲಿಂಗದಲ್ಲಿ ಬಳಸ್ತಾನೆ. ಸಂಸ್ಕೃತದಲ್ಲಿ ಮೃತ್ಯು ಪುಲ್ಲಿಂಗವಾದರೂ ಕನ್ನಡದಲ್ಲಿ ಮೃತ್ಯು ನಪುಂಸಕಲಿಂಗದಲ್ಲಿ ಬಳಕೆಗಿದ್ದರೂ ಇವನು ತನ್ನ ಭಾಷಾ ವ್ಯಾಕರಣದಲ್ಲಿ ಸ್ತ್ರೀಲಿಂಗ ಮಾಡಿಕೊಂಡಿದ್ದಾನೆ. ಅವನ ಗೃಹಾನುಭವ ಹೇಗಿತ್ತೋ ಗೊತ್ತಿಲ್ಲ. ಮೃತ್ಯು ಮರೆಹೊಕ್ಕಳು ಮಹೇಶ್ವರನ ಅಂತ ತತ್ಸಮರೂಪದಲ್ಲೂ ಹಾಗೆ ಹೇಳ್ತಾನೆ. ಇಲ್ಲಿ ಮಿತ್ತು ಅಂತ ಪ್ರಾಸಕ್ಕಾಗಿ ತದ್ಭವವಾಗಿ ಮಾಡಿಕೊಂಡಿದ್ದಾನೆ. ಆಮೇಲೆ ರೋಷ ಮಿಗೆ ಹೊಗರೆತ್ತಿತೈ ಶಿಶುಪಾಲ ವೀರನ ವಚನಮಯ ಖಡ್ಗ. ರೋಷಮಿಗೆ ರೋಷ ಹೆಚ್ಚಾಗಿ ಅವನ ವಚನಮಯ ಖಡ್ಗ, ಮಾತಿನ ಖಡ್ಗ ಫಳಫಳನೆ ಹೊಳೆದು ದಾಳಿಗೆ ಸನ್ನಾಹಕ್ಕೆ ಸಿದ್ಧವಾಯಿತು. ಈಗ ಅವನು ನೋಡಿ ವಸುದೇವನನ್ನು ಸಹದೇವನನ್ನು ದಬಾಯಿಸ್ತಾನೆ. ಅರ್ಘ್ಯ ಕೊಟ್ಟದ್ದು ಅವನೇ ತಾನೆ. ಅಲ್ಲಿಂದ ಆರಂಭವಾಗುತ್ತದೆ. ಅವನು ಅದರೊಳಗೆ ಯಾರ್ಯಾರೆಲ್ಲ ಸೇರಿಕೊಂಡಿದ್ದಾರೆ ಅಷ್ಟು ಜನರನ್ನು ಬೈತಾನೆ, ಸಾಂಗೋಪಾಂಗವಾಗಿ ಬೈತಾನೆ. ಬೈಗಳ ಪರಮಾಚಾರ್ಯ ಆತ. ಏನೆಲವೋ ಸಹದೇವ, ಏನೆಲವೋ ಸಹದೇವ, ವಸುಧೆಯ ಮಾನನಿಧಿಗಳ ಮುಂದೆ ನಂದನ ಸೂನುವಿಗೆ ಸಿಂಹಾಸನದ ಮೇಲರ್ಘ್ಯ ಸತ್ಕೃತಿಯೇ. ವಸುಧೆಯ ಮಾನನಿಧಿಗಳ ಮುಂದೆ ನಂದನ ಸೂನುವಿಗೆ ಸಿಂಹಾಸನದ ಮೇಲರ್ಘ್ಯ ಸತ್ಕೃತಿಯೇ. ನೀನರಿಯದವ ನಿಮ್ಮ ಯಾಗಕ್ಕೆ ಹಾನಿಯಲ್ಲ, ನೀನರಿಯದವ ನಿಮ್ಮಯ ಯಾಗಕ್ಕೆ ಹಾನಿಯಲ್ಲ. ನಿಮ್ಮ ಹಿರಿಯರಿದೇನ ನೆಗಳಿದರ ಕಟ, ನಿಮ್ಮಯ ಹಿರಿಯರ್ ಇದೇನ ನೆಗಳಿದರ ಕಟ. ಕೂಳರು ಪಾಂಡುಸುತರು, ಕೂಳರು ಪಾಂಡುಸುತರೆಂದ, ಪಾಂಡುಸುತರು ಕೂಳರು. ಶಿಶುಪಾಲ ಕೃಷ್ಣನಿಗಿಂತ ಸ್ವಲ್ಪ ಚಿಕ್ಕವನು, ಹೆಚ್ಚು ಕಡಿಮೆ ನಕುಲ ಸಹದೇವರ ವಯಸ್ಸಿನವನು, ಅಥವಾ 1 ವರ್ಷ ಇನ್ನೂ ಕಡಿಮೆಯೋ ಏನೋ. ಆ ಬಿಸಿ ರಕ್ತದ ಕೋಲಾಹಲ ಬೇರೆ ಉಂಟಲ್ಲ. ಏನೆಲ್ಲವೋ ಸಹದೇವ ವಸುಧೆಯ ಮಾನನಿಧಿಗಳ ಮುಂದೆ ನಂದನ ಸೂನುವಿಗೆ ಸಿಂಹಾಸನದ ಮೇಲರ್ಘ್ಯ ಸತ್ಕೃತಿಯೇ. ಅಲ್ಲಿ ನೋಡಿ, ನಂದನ ಮಗ ಇವನಲ್ಲ ಅಂತ ಅಷ್ಟೊತ್ತಿಗೆ ಸಾಬೀತಾಗಿತ್ತು. ಅವನು ವಾಸುದೇವ ಅನ್ನೋದು ಪ್ರಖ್ಯಾತವೇ ಆಗಿತ್ತು. ಆದರೂ ಬೇಕು ಅಂತಲೇ ಗೋವಳಿಗನಾದ ನಂದನ ಮಗ ಅಂತ ಹೇಳುವ ಮೂಲಕವಾಗಿ ಇವನು ಕ್ಷತ್ರಿಯನಲ್ಲ ಅಂತ ಫಸ್ಟ್ ಡಿಸ್ಕ್ವಾಲಿಫಿಕೇಷನ್ ಹಾಕ್ತಾ ಇದ್ದಾನೆ. ಅಂದರೆ ವಾದ ಮಾಡುವಾಗ ಬೇಕು ಅಂತ
ಇಲ್ಲದ ವಿಷಯಗಳನ್ನೇ ಸಲ್ಲುವ ವಿಷಯಗಳು ಅಂತ ಮಾಡತಕ್ಕಂಥ ಬಗೆ ಇದೆಯಲ್ಲ, ಈ ದುರಾಗ್ರಹ ಈ ಲೆಫ್ಟಿಸ್ಟ್ಗಳು ಇಲ್ಲಿಂದಲೇ ಕಲ್ತ್ಕೊಂಡ್ರು ಅಂತ ಅನಿಸುತ್ತೆ. ಮೊದಲಿಗೆ ತೆಗೆದುಕೊಂಡು ಬಿಡುವುದು ಅಂದರೆ ಅದನ್ನು ಆ ಪ್ರಿಟೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನೇ ಬೇರೆ ಮಾಡ್ಕೊಂಡು ಬಿಡೋದು. ವೈದಿಕ ಅಂದರೆ ಬಂಡವಾಳಶಾಹಿ ಬೂರ್ಜ್ವಾ ಅಂತ ಅಂದುಕೊಂಡು ಬಿಡೋದು, ಅದು ಕೆಟ್ಟದ್ದು ಅಂತ. ಆಮೇಲೆ ಮಿಕ್ಕದ್ದು ಪಿ ವಿ ಕಾಣೆಯವರು ಬಹಳ ಚೆನ್ನಾಗಿ ಅದನ್ನು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಬೌದ್ಧ ತತ್ವ ಯಾವುದಿದೆ ಅದನ್ನು ಸನಾತನ ಧರ್ಮದ ಆಚರಣೆ ಜೊತೆಗೆ ಹೋಲಿಸೋದು, ಇದು ಯಾವ ನ್ಯಾಯ ಅಂತ. ತತ್ವ ಹೋಲಿಸೋದಿದ್ರೆ ಎರಡರ ತತ್ವ ಹೋಲಿಸಬೇಕು, ಆಚರಣೆ ಹೋಲಿಸೋದಿದ್ರೆ ಎರಡರ ಆಚರಣೆ ಹೋಲಿಸಬೇಕು. ಅದು ಬಿಟ್ಟು ಎಳೆ ಮಗುವಿನ ವಯಸ್ಸಿನ ಫೋಟೋ ಒಂದನ್ನು ತಂದುಬಿಟ್ಟು ಇನ್ನೊಬ್ಬ ತರುಣನ ಫೋಟೋ ಒಂದನ್ನು ತಂದುಬಿಟ್ಟು ನೋಡಿ ಇವನು ಯಾವ ಮಟ್ಟದ ಶಕ್ತಿ ಇದ್ದಂಥವನು, ಇವನಿಗೆ ಯಾವ ಮಟ್ಟದ ಶಕ್ತಿ ಅಂದರೆ ಸ್ವಾಮಿ ಅದು ಶೈಶವದ್ದು, ಇದು ಪ್ರೌಢತ್ವದ್ದು, ಎರಡನ್ನೂ ಆ ವಯಸ್ಸಿಗೆ ತಂದು ಇಡಬೇಕಲ್ವಾ? ಇಲ್ಲವೇ ಇಲ್ಲ. ಸಾಜಾತ್ಯದಲ್ಲಿ ಸಾಮಾನ್ಯದಲ್ಲಿ ಹೋಲಿಕೆ ಉಂಟಲ್ವ ಅಂದರೆ ವೈಜಾತ್ಯದಲ್ಲಿ ಹೋಲಿಕೆ ತರ್ತೀವಿ ಅಂತಕ್ಕಂಥದ್ದು. ಹೀಗೆ ಬೇಕು ಅಂತ ತನ್ನ ಅನುಕೂಲ ಸಿದ್ಧಾಂತವನ್ನು ಹಿಡ್ಕೊಂಡು ಸಿದ್ಧಾಂತ ಆಭಾಸವನ್ನು ಹಿಡ್ಕೊಂಡು ಹೋಗ್ತಾನೆ. ನಂದನ ಸೂನುವಿಗೆ ಸಿಂಹಾಸನದ ಮೇಲೆ ಅರ್ಘ್ಯ ಸತ್ಕೃತಿಯೇ, ನೀನು ಅರಿಯದವ, ನಿನಗೆ ಬುದ್ಧಿ ಇಲ್ಲ, ನಿಮ್ಮ ಯಾಗಕ್ಕೆ ಹಾನಿ, ನಿಮ್ಮ ಹಿರಿಯರಿದೇನ ನೆಗಳಿದ್ರು, ನಿನ್ನ ಅಣ್ಣಂದ್ರಲ್ಲೇ ಏನು ಕತ್ತೆ ಕಾಯ್ತಾ ಇದ್ದಾರೆ, ಕೂಳರು ಪಾಂಡುಸುತರು, ನೀವೆಲ್ಲ ಅಯೋಗ್ಯರು ಅಂತನ್ನುವುದನ್ನು ತೀರ್ಮಾನವಾಗಿ ಮಾಡ್ತಾನೆ. ಹಾಗೆ ಮಾಡಿ ಅವನು ಎಷ್ಟೆಷ್ಟು ಬಗೆಯಲ್ಲಿ ಭೇದೋಪಾಯ ಮಾಡ್ತಾನೆ ನೋಡಿ. ಇವನು ಹೀಗೆ ಹೇಳುವ ಮೂಲಕವಾಗಿ ಸಭೆಯಲ್ಲಿದ್ದ ರಾಜರಿಗೂ ಕೂಡ ಇವನ ಜೊತೆಗೆ ಸಹಮತ ಬರಬೇಕು, ಆ ಥರ ಮಾಡ್ತಾನೆ. ವಾದದಲ್ಲಿ ಒಂದು ಚಾತುರ್ಯ ಏನಂದರೆ ನೀನು ಹೇಳುವ ವಾದದಿಂದ ಇಲ್ಲಿದ್ದವರಿಗೆಲ್ಲ ಅವಮಾನ ಆಗ್ತಾ ಇದೆ ಅಂದ್ಬಿಡೋದು. ಹಾಗೆ ಹೇಳುವ ಮೂಲಕ ಇದ್ದವ್ರಿಗೆ ಹೌದೋ ಏನೋ ಅಂತ ಅನಿಸ್ಬೇಕು, ಆ ಥರ ಮಾಡಿಸ್ತಕ್ಕಂಥದ್ದು. ಇದು ಒಂದು ಚಮತ್ಕಾರ, ಅಂಥದ್ದನ್ನು ಮಾಡ್ತಾನೆ. ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊಡೆ ಸೋಂಕಿನಲಿ ಕುಳ್ಳಿಗರಿ ಮಗೀಶ್ವರರು ಶಿವನ ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊಡೆ ಸೋಂಕಿನಲಿ ಕುಳ್ಳಿಗರಿ ಮಗೀಶ್ವರರು ಇವರ ಸರಿಸಕೆ ಸಲ್ಲದು ಈ ಯಾದವನನು ಉದ್ದಲಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ. ಇವರ ಸರಿಸಕೆ ಸಲ್ಲದು ಈ ಯಾದವನನು ಉದ್ದದಲಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ. ಯಜ್ಞವನಳಿದೆ ಭೀಷ್ಮ, ಯಜ್ಞವನಳಿದೆ ನೀನೆಂದ. ನೋಡಿ, ಅಲ್ಲಿದ್ದವ್ರನ್ನ ಹೊಗಳ್ತಾ ಇರುವುದು ಅವರು ನಿಜವಾಗಿ ಯೋಗ್ಯತೆ ಉಳ್ಳವರು ಅಂತಲ್ಲ. ಕೃಷ್ಣನ ವಿರುದ್ಧ ಇವರು ತನ್ನ ಕೂಡ ಸೇರಿಕೊಂಡು ತಗಾದೆ ಮಾಡಲಿ ಅಂತ. ಇವರೆಲ್ಲ ಎಂಥ ರಾಜರು ಬಂದಿರೋರು. ಶಿವನ ಸರಿಮಂಚದಲ್ಲಿ, ಶಿವ ಯಾವ ಮಂಚದ ಮೇಲೆ ಕುಳಿತುಕೊಳ್ತಾನೆ, ಯಾವ ವೇದಿಕೆ ಅವನದು ಅದರ ಜೊತೆಗೆ ಕೂತ್ಕೋತಾರೆ. ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ಕಮಲಭವನಾದ ಬ್ರಹ್ಮನ ಕಮಲಾಸನದ ಪಕ್ಕದಲ್ಲಿ ತಾವಾಗಿ ಕುಳಿತುಕೊಳ್ತಕ್ಕಂಥವರು. ವಾಸವನ ತೊಡೆ ಸೋಂಕಿನಲ್ಲಿ ಸಾಕ್ಷಾತ್ ದೇವೇಂದ್ರನ ಅರ್ಧ ಸಿಂಹಾಸನವನ್ನು ಅಲಂಕರಿಸಿ ಅವನ ತೊಡೆಗೆ ಅಂಟಿಕೊಳ್ಳುವಷ್ಟು ಹತ್ತಿರದಲ್ಲಿ. ಸಾಮಾನ್ಯವಾಗಿ ಅವರವ್ರಿಗೆ ಯಾರಿಗೂ ಅಂಟಿಕೊಳ್ಳದಂತೆ ಒಂದು ಸ್ವಲ್ಪ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಥರ ಕೂತ್ಕೊಳ್ಳೋದು. ಅಂದರೆ ತುಂಬ ಆತ್ಮೀಯತೆ ಇದ್ದರೆ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳೋದು. ಕುಮಾರವ್ಯಾಸನ ಒಂದು ನುಡಿಗಟ್ಟು. ಮುಂದೆ ಕೃಷ್ಣ ಕರ್ಣನನ್ನು ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿ ಕರ್ಕೊಂಡು ಬಂದ ಅಂತ ಹೀಗೆ ವರ್ಣಿಸ್ತಾನೆ. ಅಷ್ಟು ಸನಿಹ ಸಲುಗೆ ಅಂಥವರು ಈ ಮಹೇಶ್ವರರು. ಇವರ ಸರಿಸಕ್ಕೆ ಸಲ್ಲದ ಇಂಥವರ ಒಡನೆ ನಿಲ್ಲುವುದಕ್ಕೂ ಅರ್ಹನಲ್ಲದ ಈ ಯಾದವನ ಮತ್ತು ಯಾದವ
ನಂದನಂದನ ಅಂತ ಹೇಳಿದಂತೆ ಯಾದವ ಶಾಪಗ್ರಸ್ತವಾದ ಕುಲ ಅಂಥವನನ್ನು ನೀನು ಉದ್ದದಲ್ಲಿರಿಸಿ ದೊಡ್ಡದಾಗಿ ಮಾಡಿ ಬಹುಮಾನವನ್ನು ಮಾಡಿದೆ. ಅದು ವ್ಯಂಗ್ಯ. ದೊಡ್ಡದಾಗಿ ಅವನಿಗೆ ಅತಿಶಯತ್ವವನ್ನು ತಂದುಕೊಟ್ಟೆ, ಭೀಷ್ಮ ಯಜ್ಞವನ್ನು ನಾಶ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ಮತ್ತೆ ಭೀಷ್ಮನನ್ನು ನಿಂದಿಸ್ತಾನೆ. ನಿಂದಿಸಿ ಪುಂಖಾನುಪುಂಖವಾಗಿ ಇನ್ಯಾರನ್ನು ಮಾಡ್ಬೋದಾಗಿತ್ತು ಅಂತ ಸಲಹೆ ಮೇಲೆ ಸಲಹೆ ಕೊಡ್ತಾನೆ. ಆ ಮೂಲಕವಾಗಿ ತನಗೆ ತುಂಬ ಗುಣಗ್ರಹಣ ಉಂಟು ಅಂತ ಹೇಳ್ತಾ ಅವ್ರನ್ನ ಹೆಸರಿಡಿದು ನಿಮಗೆ ಮಾಡಿಲ್ಲ ಅಂತ ಅವರನ್ನು ತನ್ನ ಕಡೆಯವರನ್ನಾಗಿ ಮಾಡ್ಕೋತಾನೆ. ಇದು ಒಂದು ಜಾಣ್ಮೆ ಉಂಟಲ್ಲ. ಇವರಿಗೆಲ್ಲ ಕೊಡಬೇಕಾಗಿತ್ತು ಪ್ರಶಸ್ತಿ, ಇವರಿಗೆಲ್ಲ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಹೇಳೋ ಮೂಲಕವಾಗಿ ಅವರು ಉಳ್ಳುಗಾಗುವಂತೆ ಮಾಡ್ತಕ್ಕಂಥದ್ದು ಅಸಾಮಾನ್ಯವಾದ ತಂತ್ರ ಇದು ನೋಡಿ. ಹಿರಿಯನೆಂದೀತನಲಿ ಪೂಜಾವರಣವೇ, ಹಿರಿಯನೆಂದೀತನಲಿ ಪೂಜಾವರಣವೇ, ವಸುದೇವನೀ ಮುರಗರನ ಪಿತನಿದ್ದಂತೆ, ವಸುದೇವನು ಈ ಮುರಗರನ ಪಿತನಿದ್ದಂತೆ, ಮೇಣಿ ದೃಪದ ಭೂಪತಿಯ ವರಿಸಿ ನೀವಾಚಾರ್ಯನೆಂದಾದರಿಸುವರೆ, ರಾಯರಿಗೆ ಅಸ್ತ್ರದ ಗುರುವಲ ದ್ರೋಣಂಗೆ, ದೃಪದ ಭೂಪತಿಯ ವರಿಸಿ ನೀವಾಚಾರ್ಯನೆಂದು, ದೃಪದ ಭೂಸತಿಯ ವರಿಸಿ ನೀವಾಚಾರ್ಯನೆಂದು ಆಧರಿಸುವರೆ, ರಾಯರಿಗೆ ಅಸ್ತ್ರದ ಗುರುವಲ ದ್ರೋಣಂಗೆ ಪೂಜೆಯ ಮಾಡರಿ, ದ್ರೋಣಂಗೆ ಪೂಜೆಯ ಮಾಡರಿ, ಏಕೆಂದ. ಈಗ ನೋಡಿ ಹೇಳ್ತಾನೆ, ಹಿರಿಯರು ಅಂತ ನೋಡೋದಿದ್ರೆ ವಸುದೇವನು ಇದ್ದಾನಲ್ಲ, ಇವನ ತಂದೆಯೇ ಇದ್ದಾನೆ ಅಂತ. ವಸ್ತುತಃ ವಸುದೇವನಿಗೆ ಇವನು ಏನು ಬಹುಮಾನ ಕೊಟ್ಟದ್ದಿಲ್ಲ, ಸ್ವಂತ ಸೋದರ ಮಾವ. ಅವನು ಅಶ್ವಮೇಧಯಾಗ ಮಾಡಿದಾಗ ಅವನ ಕುದುರೆಯನ್ನು ಅಪಹರಣ ಮಾಡಿದ ಪಾಪಿ. ಅಂದರೆ ಅವನನ್ನು ದೊಡ್ಡವರು ತಂದುಬಿಡೋದು. ಆದರೆ ವಸ್ತುತಃ ಅವರಿಗೆ ಅಪಚಾರ ಮಾಡಿರ್ತಕ್ಕಂಥದ್ದು. ಮುರಹರನ ಪಿತ ವಸುದೇವನು, ಮೇಣಿ ದೃಪದ ಭೂಪತಿಯ, ದೃಪದ ಮಹಾರಾಜನಿಗೆ ಮಾಡುವಂಥ ಅಳಿಯಂದ್ರ ಮಾಡೋ ಯಜ್ಞದಲ್ಲಿ ಅವನು ಸಂತೋಷ ಪಡ್ತಾನೆ, ಅವನನ್ನೇ ತನ್ನ ಕೆಳಗೆ ಮಾಡ್ಕೊಂಡು ಬಿಡ್ತಕ್ಕಂಥದ್ದು. ಅಥವಾ ನೀವು ಆಚಾರ್ಯನೆಂದು ಆಧರಿಸುವರೆ, ಬಂಧು ಬೇಕು ಅಂತಂದರೆ ದೃಪದ ಇದ್ದಾನೆ, ಹಿರಿಯ ಬೇಕು ಅಂದರೆ ವಸುದೇವ ಇದ್ದಾನೆ, ಆಚಾರ್ಯ ಬೇಕು ಅಂದರೆ ದ್ರೋಣ ಇದ್ದಾನೆ, ಇವರಲ್ಲಿ ಯಾರಿಗೆ ಬೇಕಾದರೂ ಆರಾಧನೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ನೋಡೋದಕ್ಕೆ ತುಂಬ ಯುಕ್ತಿಯುಕ್ತವಾದ ಮಾತುಗಳು ಅಂತ ಅನಿಸಬೇಕು, ಆದರೆ ಅಷ್ಟು ಕುಯುಕ್ತಿ ಅಂತ ಅನ್ನೋದು ಗೊತ್ತಾಗುತ್ತದೆ. ನಾಳೆ ಈ ಪ್ರಕರಣವನ್ನು ಮುಂದೆ ಕಾಣೋಣ. ನಮಸ್ಕಾರ.